ನಮಸ್ಕಾರ. ಫಿಲ್ಮ್ ಮೇಕರ್ಸ್ ಕೌನ್ಸಿಲ್ಗೆ ಸ್ವಾಗತ. ಇಲ್ಲಿ ಕನ್ನಡ ಚಿತ್ರರಂಗದ ಆಗುಹೋಗುಗಳ ಬಗ್ಗೆ, ಪೈರಸಿ ಅನ್ನೋ ವಿಕೃತ, ಡಿಸ್ಟ್ರಿಬ್ಯೂಷನ್ ಅಲ್ಲಿ ಆಗುವ ಕನ್ಫ್ಯೂಷನ್, ಕ್ರೌಡ್ ಪುಲ್ಲಿಂಗ್ ಅನ್ನುವ ಕೆಟ್ಟ ವ್ಯವಸ್ಥೆ, ಮಲ್ಟಿಪ್ಲೆಕ್ಸ್ ನ ಪಾಲಿಟಿಕ್ಸ್, ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ, ಪ್ರಶ್ನೆ ಮಾಡೋದಕ್ಕೆ ಅಗತ್ಯ ಇದ್ದಂತ ಸಂದರ್ಭದಲ್ಲಿ ಕಾನೂನು ಪ್ರಕಾರನು ಕ್ರಮ ತೆಗೆದುಕೊಳ್ಳೋದಕ್ಕೆ ಅಂತಾನೆ ಇರುವಂತಹ ಒಂದು ಸಂಸ್ಥೆ, ಒಂದು ಪ್ಲಾಟ್ಫಾರ್ಮ್, ಒಂದು ಮಾಧ್ಯಮ. ಇವತ್ತು ಲೆಟ್ಸ್ ಟಾಕ್ ನಲ್ಲಿ ನನ್ನ ಜೊತೆ ಅತಿಥಿಯಾಗಿ ಆಗಮಿಸಿರುವವರು ಪಪ್ಪಿ ಸಿನಿಮಾದ ನಿರ್ದೇಶಕರಾಗಿರುವಂತಹ ಆಯುಷ್ ಮಲ್ಲಿ ಅವರು. ಸಿನಿಮಾ ಸೂಪರ್ ಹಿಟ್ ಆಗಿದೆ. ಒಂದು ಸಿನಿಮಾದ ಹಿಟ್ ಹಾಗೆ ಅದರ ಸಂತೋಷವನ್ನ ಹಂಚ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈಗಿನ ಕಾಲಮಾನದಲ್ಲಿ. ಬಿಕಾಸ್ ಸಿನಿಮಾ ಓಡ್ತಾ ಇಲ್ಲ, ಜನರು ಥಿಯೇಟರ್ಗೆ ಬರ್ತಾ ಇಲ್ಲ, ಸ್ಟಾರ್ ಸಿನಿಮಾನೇ ಓಡ್ತಿಲ್ಲ, ಇನ್ಯಾವ ಸಿನಿಮಾ ರೀ ಪಪ್ಪಿ ಹಿಡ್ಕೊಂಡು ಸಿನಿಮಾ ಮಾಡಿದ್ದೀರಾ, ಹೆಂಗ್ ಓಡುತ್ತೆ ಅಂತ ಪ್ರಶ್ನೆ ಮಾಡಿದವರು ಇದ್ದಾರೆ ಅವರಿಗೆ. ಸೊ ಅವರು ಸಿನಿಮಾನ ರಿಲೀಸ್ ಮಾಡಿ ಸೂಪರ್ ಆಗಿ ಸಕ್ಸಸ್ ನೋಡಿ ಈಗ ಅಮೆಝಾನ್ ಪ್ರೈಮ್ ನಲ್ಲೂ ಸಿನಿಮಾ ಓಡ್ತಾ ಇದೆ. ಸೊ ಸಿನಿಮಾದ ಸಕ್ಸಸ್ ಜರ್ನಿ, ಡಿಸ್ಟ್ರಿಬ್ಯೂಷನ್ ಪ್ಲಾನ್, ಪ್ರಮೋಷನ್ ಪ್ಲಾನ್ ಎಲ್ಲ ಹೇಗಿತ್ತು ಅಂತ ಅವ್ರ ಜೊತೆ ಮಾತಾಡೋಣ. ಕಾಲ್ ಕೆಟ್ಟೈತಂತ ನೀವು ಕಟ್ಟಿ ಮೇಲೆ ಮಾತಾಡ್ತೀರಿ, ಕಾಲ್ ಕೆಟ್ಟಿಲ್ಲಪ್ಪ ನಿಮ್ಮ ತಲೆ ಕೆಟ್ಟೈತೆ. ಕಾಲ್ ಕೆಟ್ಟೈತಂತ ನೀವು ಕಟ್ಟಿ ಮೇಲೆ ಮಾತಾಡ್ತೀರಿ, ಕಾಲ್ ಕೆಟ್ಟಿಲ್ಲಪ್ಪ ನಿಮ್ಮ ತಲೆ ಕೆಟ್ಟೈತೆ. MBBS ಕಲ್ತು ಬರ್ತಿದ್ರ 4 ದಿನಕ್ಕೆ ಅಲ್ವಾ? ಅದು ಸ್ಕೂಲ್ ಇದ್ದಾಗ ನೀವೇನ್ ಮಾಡಿದ್ರಿ? ನಾನು ಹೇಳ್ತೀನಿ ಕಂಗ್ರ್ಯಾಚುಲೇಷನ್ಸ್ ಆಯುಷ್ ಮಲ್ಲಿ ಅವರೇ. ನಿಮ್ಮ ಪಪ್ಪಿ ಸಿನಿಮಾ 50 days ಆಯ್ತು ಅಂಡ್ ಅಮೆಝಾನ್ ಪ್ರೈಮ್ ನಲ್ಲಿ ರಿಲೀಸ್ ಆಗಿದೆ, ಸೂಪರ್ ಹಿಟ್ ಕೂಡ ಆಗಿದೆ. ಸಕ್ಸಸ್ ಅನ್ನ ಹೆಂಗ್ ಎಂಜಾಯ್ ಮಾಡ್ತಾ ಇದ್ದೀರಾ, ಮತ್ತೆ ಈ ಸಕ್ಸಸ್ ನ ಕ್ರೆಡಿಟ್ ಅನ್ನ ಯಾರಿಗೆ ಕೊಡ್ತೀರಿ? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ಇಂಥ ಒಂದು ಪಪ್ಪಿ ಅಂತ ಒಂದು ಸಿನಿಮಾನ 50 days ಮಾಡಿ ಅದು ಇವಾಗ ಅಮೆಝಾನ್ ಪ್ರೈಮಲ್ಲಿ ಬಂದಿದೆ. ಅದಕ್ಕೆಲ್ಲ ಕಾರಣ ನಮ್ಮ ಕರ್ನಾಟಕದ ಮಹಾಜನತೆ. ಅವ್ರಿಗೆ ನಾನು ಫಸ್ಟ್ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ. ಕ್ರೆಡಿಟ್ ಅಂತಂದರೆ ತುಂಬ ಜನರಿಗೆ ಕೊಡಬೇಕಾಗುತ್ತೆ, ಅದು ಒಬ್ಬರಿಗೆ ಅಂತಲ್ಲ. ಸೊ ತುಂಬ ಅದರಲ್ಲಿ ಸಿನಿಮಾದಲ್ಲಿ ಮಾಡಿರ್ತಕ್ಕಂಥ ಟೆಕ್ನಿಷಿಯನ್ಸ್ಗೆ ಆಗಿತ್ತು. ಸೊ ಆಮೇಲೆ ನೋಡಿರತಕ್ಕಂಥ ಫ್ಯಾನ್ಸ್ಗೆ, ಜನ ಅದನ್ನ ಮೆಚ್ಕೊಂಡಿರೋ ಜನರಿಗೆ ಆಯಿತು. ಸೊ ಆ ಥರ ತುಂಬ. ಆಮೇಲೆ ನಮ್ಮ ಪ್ರೊಡಕ್ಷನ್ ಹೌಸು BB ಸಂಕ್ನವ್ರ ಫಿಲಮ್ ಪ್ರೊಡಕ್ಷನ್ ಹೌಸ್, ಅವರು ಆ್ಯಕ್ಚುಲಿ ಫಸ್ಟ್ ನಮಗೆ ಕೈ ಹಿಡಿದು ಸಿನಿಮಾ ಮಾಡಿ ಅಂತ ಪ್ರೋತ್ಸಾಹ ಮಾಡಿದ್ದ ಅವರು. ಸೊ ಅವ್ರಿಗೆ ಆಯಿತು. ಸೊ ಈಗ ಹೇಳ್ಕೊಂತ ತುಂಬ ಜನರಿಗೆ ನಾವು ಆ ಕ್ರೆಡಿಟ್ ಸಲ್ಲಿಸ್ಬೇಕಾಗತ್ತೆ. ಫಸ್ಟ್ ನಾನು ಸಲ್ಲಿಸಲೇಬೇಕು ಅದಂತಂದರೆ ಸೊ ನಮ್ಮ ಕರ್ನಾಟಕದ ಜನತೆಗೆ ನಾನು ಯಾವತ್ತೂ ಅದು ಕ್ರೆಡಿಟ್ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಸೂಪರ್. ಸೊ ವಾವ್, ಸಿನಿಮಾ ರಿಲೀಸ್ ಟೈಮಲ್ಲಿ ನೀವು ಬಂದಿದ್ದಾಗ ಒಂದು ಟೆನ್ಷನ್ ಇತ್ತು. ಅಂದ್ರೆ ಎಲ್ಲ ಅಮ್ಮಂದ್ರಿಗೆ ಅವ್ರ ಮಕ್ಕಳು ತುಂಬಾ ಪ್ರೀತಿ. ಅದು ಇದು ಏನು ಯಾವುದೇ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಾದ್ರೆ ನನ್ನ ಮಗು ಸೂಪರ್ ಆಗಿ ಮಾಡುತ್ತೆ ಅಂತಾನೆ ಬರುತ್ತೆ. ಆ ಟೆನ್ಷನ್ ನಿಮ್ಮಲ್ಲಿ ಇತ್ತು, ಬಟ್ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇತ್ತು. ಬಟ್ ನೀವು ಆ ಟ್ರ್ಯಾಕ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ವಿನ್ ಆಗಿದ್ದೀರಾ. ಸೊ ಈಗ ಸ್ಟಾರ್ಡಮ್ ಫೀಲ್ ಆಗ್ತಿದ್ಯಾ, ಅಥವಾ ಏನಾದ್ರೂ ಈ ಜವಾಬ್ದಾರಿ ಜಾಸ್ತಿ ಆಗಿದೆ, ಹೆಂಗೆ? ಇಲ್ಲ, ಸ್ಟಾರ್ಡಮ್ ಅನ್ನೋದು ಅದು ಬರಬಾರ್ದು, ಅದು ನನಗೆ ಬರೋದು ಇಲ್ಲ, ಅದು ಬೇಡ. ಅಂದ್ರೆ ಜವಾಬ್ದಾರಿ ತುಂಬಾ ಖಂಡಿತವಾಗಿ ಜಾಸ್ತಿ ಆಗಿದೆ. ಯಾಕಂದ್ರೆ ಒಂದು ಸಿನಿಮಾ ರಿಲೀಸ್ ಆದಾಗ ಈ ಮಟ್ಟಕ್ಕೆ ಸಕ್ಸಸ್ ಸಿಗುತ್ತಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಇದು ಆಕ್ಚುಲಿ ಫಿಲಮ್ ಫೆಸ್ಟಿವಲ್ ಪರ್ಪೋಸಸ್ ಮಾಡಿದ ಸಿನಿಮಾ. ಆ ಟ್ರೈಲರ್ ಒಂದು ಬಿಟ್ಟಾಗ ಅದಕ್ಕೆ ಬಂದಂತ ರೆಸ್ಪಾನ್ಸ್ ನೋಡಿ ನಾವು ಆಮೇಲೆ ಅದನ್ನ ಥಿಯೇಟ್ರಿಕಲ್ಲಿ ಮಾಡೋಣಂತ ಮ್ಯೂಸಿಕಲ್ಲಿ ಆಯ್ತು, ಎಡಿಟಿಂಗಲ್ಲಿ ಆಯ್ತು, ಚೇಂಜ್ ಮಾಡ್ಕೊಂಡಿರೋದಿದೆ. ಬಟ್ ಈ ರೇಂಜಿಗೆ ಅದು ನಾವು ಥಿಯೇಟ್ರಿಕಲ್ಲಿ ರಿಲೀಸ್ ಆದಾಗ ನಾವು ಮಿನಿಮಮ್ ಒಂದು ಎಷ್ಟು ಶೋ ಇದೆ ಬೆಂಗಳೂರಲ್ಲಿ, ಪ್ರತಿದಿನ 50 days ಆಗೋವರೆಗೂ ಪ್ರತಿಯೊಂದು ಥಿಯೇಟರ್ಗೂ ವಿಸಿಟ್ ಕೊಟ್ಟಿದ್ದೀವಿ. ಸೊ ವಿಸಿಟ್ ಕೊಟ್ಟಾಗ ಸೊ ಅಲ್ಲಿ ಬಂದಿರತಕ್ಕಂಥ ಆಡಿಯನ್ಸ್ ಏನಿದಾರಲ್ಲ, ಮಕ್ಕಳ ಹತ್ರ ಫೋಟೋ ತೆಗೆಸ್ಕೊಳ್ಳೋದು, ಸರ್ ಪಪ್ಪಿ 2 ಮಾಡಿ ಸರ್, ಇದೇ ಥರ ಸಬ್ಜೆಕ್ಟ್ ಮಾಡಿ ತುಂಬ ಇಷ್ಟ ಆಯ್ತು ಅನ್ನೋದು ನೋಡಿದ್ರೆ ಅದು ನಮಗೆ ಒಂಥರ ಉತ್ಸಾಹ ಬರುತ್ತೆ ಇನ್ನ ಈ ತರ ಸಬ್ಜೆಕ್ಟ್ ಮಾಡಿದ್ರೆ. ಸೊ ನಮಗೆ ಒಂಥರ ಏನೋ ಫೀಲ್, ಖುಷಿ ಆಗುತ್ತೆ ಈ ತರ ಮಾಡೋದಕ್ಕೆ, ಈ ಮಕ್ಕಳನ್ನ ಇಟ್ಕೊಂಡು ಮಾಡಿದ್ವಿ ಅಂತ. ಸ್ಟಾರ್ಡಮ್ ಅನ್ನೋದಕ್ಕಿಂತ ಒಂದು ಹ್ಯಾಪಿನೆಸ್ ಇದೆ. ಆದ್ರೂ ಈಗ ಸೂಪರ್ ಹಿಟ್ ಕೊಟ್ಟಿರೋ ಡೈರೆಕ್ಟರ್ ನೀವು, ಎಷ್ಟು ಜನ ಅಪ್ರೋಚ್ ಮಾಡಿದ್ರು, ಬನ್ನಿ ಸರ್ ಸಿನಿಮಾ ಮಾಡಿ ದುಡ್ಡು ಹಾಕ್ತೀವಿ ಅಂತ ಎಷ್ಟು ಜನ ಅಪ್ರೋಚ್ ಮಾಡಿದ್ರು? ಇಲ್ಲ, ಬರ್ತಿದೆ ಪ್ರೊಡಕ್ಷನ್, ಒಂದು 3-4 ಫಿಲಂ ಪ್ರೊಡಕ್ಷನ್ ಹೌಸ್ ಇಂದ ದೊಡ್ಡ ದೊಡ್ಡ ಬಿಗ್ ಬ್ಯಾನರ್ ಇಂದ ಸಿನಿಮಾ ಬರ್ತಾ ಇದೆ. ಸೊ ಬಟ್ ನಾವು ಒಂದು ಸಕ್ಸಸ್ ಆಗಿದೆ ಅನ್ಕೊಂಡು ಎಲ್ಲದು ಒಪ್ಕೊಳ್ಳೋದು ತಪ್ಪಾಗುತ್ತೆ. ಯಾಕಂತಂದ್ರೆ ಒಂದು ಹೆಸರಿದ್ದಾಗ ಅದೇ ತರ ಸಬ್ಜೆಕ್ಟ್ಗಳನ್ನ ಮತ್ತೆ ಆ ಕ್ವಾಲಿಟಿ ತರ ಸಿನಿಮಾಗಳನ್ನ ಮಾಡ್ಕೊಂಡು ಹೋಗ್ಬೇಕನ್ನೋ ಕಾರಣದಿಂದ
ಕೆಲವೊಂದಿಷ್ಟು ಯಾವುದು ಬೇಕು ನಮಗೆ ಅದನ್ನ ಚೂಸ್ ಮಾಡ್ಕೊಂಡು ಸಬ್ಜೆಕ್ಟ್ ಮಾಡ್ತಾ ಇದ್ದೀನಿ. ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತ ಹೇಳಿದಾಗ, ಕೆಲವೊಮ್ಮೆ ಸ್ಟಾರ್ಗಳಿಲ್ಲದೆ ಸಿನಿಮಾ ಹೋಗಲ್ಲ ಅನ್ನೋದು ಒಂದು ಸೆಟ್ ಆಫ್ ಜನಗಳಿದ್ರೆ, ಕಂಟೆಂಟ್ ಚೆನ್ನಾಗಿದ್ರೆ ಸಿನಿಮಾ ಓಡುತ್ತೆ ಅಂತ ಹೇಳ್ಕೊಂಡು ಅದನ್ನ ಇವ್ರ ಮೂಲಕ ಪ್ರೂವ್ ಆಗಿ ಆಯ್ತು. ಪಪ್ಪಿ ಸಿನಿಮಾ ರಿಲೀಸ್ ಆಯ್ತು, 50 ಡೇಸ್ ಸೂಪರ್ ಸಕ್ಸಸ್ ಆಗಿ ಹಿಟ್ ಆಯ್ತು, ಅಮೆಝಾನ್ ಪ್ರೈಮ್ ಅಲ್ಲಿ ರಿಲೀಸ್ ಆಗಿದೆ, ಸಾಕಷ್ಟು ಆಫರ್ಗಳು ಬರ್ತಾ ಇದೆ. ಅಂದ್ರೆ ಒಬ್ಬ ಸಕ್ಸಸ್ಫುಲ್ ನಿರ್ದೇಶಕನಿಗೆ ಆತ ಮಾಡಿದ ಕೆಲಸ ಕಂಟೆಂಟ್ ವೈಸ್ ಇರ್ಬೋದು, ಟೆಕ್ನಿಕಲಿ ಇರ್ಬೋದು, ಜನರಿಗೆ ಇಷ್ಟ ಆಗೋ ರೀತಿಯಲ್ಲಿ ಪ್ರೆಸೆಂಟ್ ಮಾಡಿದ್ರೆ ಯಾವ ಪೊಸಿಷನ್ ಅಲ್ಲಿ ಇರಬಹುದು ಅನ್ನೋದಕ್ಕೆ ಒಂದು ಲೈವ್ ಎಕ್ಸಾಂಪಲ್. ಸೊ ಸಿನಿಮಾ ಓಡಲ್ಲ, ಥಿಯೇಟರ್ಗೆ ಜನ ಬರಲ್ಲ ಅನ್ನೋದು ಅಫ್ಕೋರ್ಸ್ ಒಂದು ಪ್ರೆಸೆಂಟ್ ಸಿಚುವೇಶನ್ ಹೌದು. ಬಿಕಾಸ್ ಈ ಇಂಟರ್ವ್ಯೂಗೆ ಬಂದು ಕೂತ್ಕೊಳ್ಳೋದಕ್ಕಿಂತ ಮುಂಚೆ ಒಂದಷ್ಟು ಟಾಕ್ ಮಾಡಿದಾಗ OTT ನಲ್ಲಿ ಕಾದು ಕೂತವ್ರು ಒಂದಷ್ಟು ಜನ ಇದ್ದಾರೆ, ಅವ್ರಿಗೆ ನೋಡ್ಬಿಟ್ಟು ಇವಾಗ ಕಾಲ್ ಮಾಡಿ ಹೇಳ್ತಾರೆ ಅಂತ ಹೇಳ್ತಾ ಇದ್ರು. ಸೊ OTT ಕಾಯೋದನ್ನ ಬಿಡೋಣ, ನಮ್ಮ ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ಹೋಗಿ ನೋಡೋಣ ಅಂತ ಹೇಳ್ತಾ, ನೆಕ್ಸ್ಟ್ ಕ್ವೆಶ್ಚನ್, ನಿಮ್ಮ ಸಿನಿಮಾ ಮಲ್ಟಿಪ್ಲೆಕ್ಸ್ ನಲ್ಲಿ ಜಾಸ್ತಿ ಓಡಿದ ಅಥವಾ ಸಿಂಗಲ್ ಥಿಯೇಟರ್ ನಲ್ಲಿ ಜಾಸ್ತಿ ಓಡಿದ? ಮಲ್ಟಿಪ್ಲೆಕ್ಸ್ ನಲ್ಲಿ ಕೆಲವು ಚಾಲೆಂಜ್ಗಳನ್ನ ಇನಿಷಿಯಲ್ ಸ್ಟೇಜ್ಗಳಲ್ಲಿ ಫೇಸ್ ಮಾಡಬೇಕಾಗುತ್ತೆ, ಅಂತ ಚಾಲೆಂಜಸ್ ಏನಾದರೂ ಫೇಸ್ ಮಾಡಿದ್ರೆ? ಬಿಕಾಸ್ ನಾವು ಮೋಸ್ಟ್ ಆಫ್ ದ ಟೈಮ್ FMC ನಲ್ಲಿ ಈ ಟೈಮಿಂಗ್ಸ್ ವಿಚಾರ ಇರ್ಬೋದು, ಸ್ಲಾಟ್ ಅಲೊಕೇಶನ್ ವಿಚಾರ ಇರ್ಬೋದು, ಇದ್ರ ಬಗ್ಗೆ ಮಾತಾಡ್ತಾ ಇರ್ತೀವಿ. ಸೊ ನಿಮಗೆ ಅಂಥದ್ದು ಏನಾದರೂ ಫೇಸ್ ಮಾಡಿದ್ರಾ ನೀವು? ಖಂಡಿತ, ಅದು ನಮಗೂ ಆಗಿದೆ. ಫಸ್ಟ್ ಆಫ್ ಆಲ್ ಮಲ್ಟಿಪ್ಲೆಕ್ಸ್ ಆಮೇಲೆ ಸಿಂಗಲ್ ಸ್ಕ್ರೀನ್ ಅಂತ ಬಂದಾಗ ನಮ್ಮ ನಾರ್ತ್ ಉತ್ತರ ಕರ್ನಾಟಕ ಸೈಡು ಸಿಂಗಲ್ ಸ್ಕ್ರೀನ್ಗಳು ಜಾಸ್ತಿ ಇರುತ್ತೆ. ಸೊ ಅಲ್ಲಿ ಸಿಂಗಲ್ ಸ್ಕ್ರೀನಲ್ಲಿ ತುಂಬ ಚೆನ್ನಾಗಿ ಹೋಗಿದೆ. ಎಕ್ಸಾಂಪಲ್ ಹುಬ್ಳಿ, ಧಾರವಾಡ, ಗದಗ, ದಾವಣಗೆರೆ, ಸೊ ಆಮೇಲೆ ಕೊಪ್ಪಳ, ಸಿಂಧನೂರು, ರಾಯಚೂರು, ಗುಲ್ಬರ್ಗ, ಲಿಂಗಸೂರು, ಈ ಥರ ಎಲ್ಲ ಸಿಂಗಲ್ ಸ್ಕ್ರೀನ್, ಅಲ್ಲೆಲ್ಲ ಮಲ್ಟಿಪ್ಲೆಕ್ಸ್ ಇಲ್ಲ. ಬಟ್ ಬೆಂಗಳೂರು ಡಿವಿಷನ್ ಅಂತ ಬಂದಾಗ ಇಲ್ಲೆಲ್ಲ ಮಲ್ಟಿಪ್ಲೆಕ್ಸ್ ಚೆನ್ನಾಗಿ ಹೋಗಿದೆ. ಬಟ್ ಅದು ಮಲ್ಟಿಪ್ಲೆಕ್ಸ್ ಚೆನ್ನಾಗಿ ಹೋಯ್ತು ಅನ್ನೋದು ಒಂದು ಕಡೆ ಖುಷಿ ಆದರೆ, ಆ ಟೈಮಿಂಗ್ ಅನ್ನೋದು ಪ್ರತಿಯೊಬ್ಬ ಡೈರೆಕ್ಟರ್ಗೆ, ಆ ಪ್ರೊಡಕ್ಷನ್ ಹೌಸ್ಗೂ ತುಂಬಾ ಅದು ನೋವು ಇದ್ದೇ ಇದೆ. ದೊಡ್ಡ ದೊಡ್ಡ ಸ್ಟಾರ್ ಸಿನಿಮಾಕ್ಕೆ ಅದು ಬಿಟ್ಟಿದ್ದಲ್ಲ. ಸೊ ರೀಸೆಂಟ್ ಇವಾಗ ಮಾದೇವ ಅನ್ನೋ ಒಂದು ಸಿನಿಮಾ ತುಂಬಾ ಚೆನ್ನಾಗಿ ಹೋಗ್ತಾ ಇದ್ರು, ಅದು ಮಲ್ಟಿಪ್ಲೆಕ್ಸ್ ಅಲ್ಲಿ ತುಂಬಾ ಥಿಯೇಟರ್ಗಳಲ್ಲಿ ಆ ತರ ಪ್ರಾಬ್ಲಮ್ ಆಯ್ತು. ಅಂದ್ರೆ ನಮ್ ಕನ್ನಡ ಸಿನಿಮಾಕ್ಕೆ ಬಿಟ್ಟು ಪರಭಾಷೆ ಸಿನಿಮಾಕ್ಕೆ ಜಾಸ್ತಿ ಪ್ರೋತ್ಸಾಹ ಕೊಡ್ತಾರೆ. ಅದು ನಾವು ಇದ್ದಾಗನು ಅದೇ ಇತ್ತು. ಬಂದಿರೋ ಬೇರೆ ತಮಿಳು ಸಿನಿಮಾ, ತೆಲುಗು ಸಿನಿಮಾಕ್ಕೂ ತುಂಬಾ ಕಾನ್ಸಂಟ್ರೇಷನ್ ಜಾಸ್ತಿ ಕೊಡ್ತಾ ಇದ್ರು. ಬಟ್ ಕನ್ನಡ ಸಿನಿಮಾ ಚೆನ್ನಾಗಿ ಹೋಗ್ತಾ ಇದ್ರು ಮಾರ್ನಿಂಗ್ ಶೋ ಹಾಕೋರು. ಸೊ ತಮಿಳ್ ತೆಲುಗು ಹಾಕಲ್ಲ ಮಾರ್ನಿಂಗ್, ಸೊ ನಮ್ದು ಹಾಕೋದು. ಅಂದ್ರೆ ಮಾರ್ನಿಂಗ್ ತುಂಬಾ ಜನ ಬರಲ್ಲ, ಸೊ ಈವ್ನಿಂಗ್ ಅವ್ರು ವರ್ಕ್ ಮುಗಿಸ್ಕೊಂಡು ಬರ್ತಾರೆ. ಆ ಟೈಮ್ಗೆ ತೆಲುಗು ತಮಿಳ್ ಹಾಕ್ತಾರೆ. ಸೊ ನಮಗೆ ಪ್ರೈಮ್ ಟೈಮ್ ಕೊಡಲ್ಲ. ಇದು ನಮಗೂ ಇದೆ. ಸೊ ಅಂತ ಕ್ರಿಟಿಕಲ್ ಅಲ್ಲೂ ಗೆದ್ದು ಬಂದಿರೋ ಒಂದು 50 ಡೇಸ್ ಸೆಲೆಬ್ರೇಷನ್ ಆಗಿದೆ ಅಂತಂದ್ರೆ, ಸೊ ಇನ್ನು ಮುಂದಾದ್ರೆ ಅವ್ರು ಮಲ್ಟಿಪ್ಲೆಕ್ಸ್ನವ್ರು ಅವರು ಇದು ಮಾಡ್ಕೋಬೇಕಷ್ಟೇ. ನಮ್ಮ ಫಸ್ಟ್ ಕನ್ನಡ ಸಿನಿಮಾಕ್ಕೆ ಪ್ರಿಫರೆನ್ಸ್ ಕೊಡ್ಬೇಕು ಅಂತ ನಾನು ಇದು ಮಾಡ್ತೀನಿ. ಅದು ನಾವೂ ಅನುಭವಿಸಿದ್ವಿ. ದೊಡ್ಡವರಿಗೆ ಬಿಟ್ಟಿದ್ದಲ್ಲ ಅಂತಂದ್ರೆ ಅದು ನಮ್ ಚಿಕ್ಕ ಚಿಕ್ಕ ಸಿನಿಮಾಕ್ಕೆ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಕ್ಕೆ ಆದ್ಯತೆ ಕೊಡಬೇಕು ಅಂತ ಹೇಳ್ತೀರಿ? ಖಂಡಿತ. ಇದು ನಮ್ಮ ಏರಿಯಾ ಅಲ್ವಾ, ನಮ್ಮ ಇದ್ರಲ್ಲಿ ನಮಗೆ ನೀವು ಬೇರೆದ್ದು ಹಾಕ್ಬಾರ್ದಂತ ಅನ್ನೋಕೆ ನಮ್ಗೆ ಅಧಿಕಾರ ಇಲ್ಲ. ಓಕೆ, ನೀವು ಹಾಕಿ, ಬಟ್ ಒಂದು ಪ್ರೈಮ್ ಟೈಮ್ ಅನ್ನೋದು ಬೇಕಲ್ವಾ. ಈಗ ನಮ್ಮ ಸಿನಿಮಾ ಚೆನ್ನಾಗಿಲ್ವಾ, ನೀವು ಓಕೆ, ಕಲೆಕ್ಷನ್ ಇಲ್ವಾ, ಓಕೆ, ತೆಗೆಯೋದ್ರಲ್ಲಿ ಇದೆ. ಸೊ ಕಲೆಕ್ಷನ್ ಚೆನ್ನಾಗಿರುತ್ತೆ, ಆಮೇಲೆ ಪಬ್ಲಿಕ್ ಎಲ್ಲ ಚೆನ್ನಾಗೂ ಬರ್ತಾ ಇರ್ತಾರೆ, ತುಂಬಾ ರೆಸ್ಪಾನ್ಸ್ ಬರುತ್ತೆ. ಸೊ ನಾವು ಮಲ್ಟಿಪ್ಲೆಕ್ಸ್ ಹೋದಾಗೆಲ್ಲ ಅಲ್ಲಿ ವರ್ಕ್ ಮಾಡೋರೆಲ್ಲ ನಮ್ಮ ಹುಡುಗರಿಗೆಲ್ಲ ಚಾಕ್ಲೇಟ್ ಕೊಡ್ಸೋದು, ಪಾಪ್ಕಾರ್ನ್ ಕೊಡ್ಸೋದು, ಬಿಕಾಸ್ ಆಫ್ ತುಂಬಾ ಚೆನ್ನಾಗಿದೆ ಕಣೋ, ನಿಮ್ದು ಎಷ್ಟು ಚೆನ್ನಾಗಿ ಮಾಡಿದ್ರೆ, ಎಷ್ಟು ನ್ಯಾಚುರಲ್ ಆಗಿ ಮಾಡಿದ್ರೆ ತುಂಬಾ ಜನ ಬರ್ತಿದೆ. ಇವತ್ತು ಕ್ರೌಡ್ ಎಲ್ಲ ಒಳಗಡೆ ತುಂಬಾ ಚೆನ್ನಾಗಿದೆ. ಬಟ್ ಟೈಮು ನೀವು ಮಾರ್ನಿಂಗ್ ಹಾಕ್ಸಿ ಅಂತಾರ. ಬಟ್ ಹಾಕ್ಸೋದಾಗ ಯಾರ ಕೈಯಲ್ಲಿ ಇದೆ ಅದು, ನಾವು ಕೇಳ್ಕೋಬಹುದು ಅಷ್ಟೇ. ಬಟ್ ಮಾರ್ನಿಂಗ್ಗೆ ಈ ತರ ಕಲೆಕ್ಷನ್ ತುಂಬಾ ಚೆನ್ನಾಗಿ ಆಡಿಯನ್ಸ್ ಬರ್ತಾರಂತಂದ್ರೆ ಇನ್ನೊಂದು ಶೋ ಈವ್ನಿಂಗ್ ಕೊಟ್ರೆ ಸೊ ಅದು ನಮಗೂ ಪ್ಲಸ್ ಆಗುತ್ತಲ್ವಾ. ಸೊ ಅದು ಅವರು ಅರ್ಥ ಮಾಡ್ಕೋಬೇಕಾಗ್ತದೆ ಅಷ್ಟೇ. ಪ್ರೈಮ್ ಟೈಮ್ ಅಲ್ಲಿ ಕೆಲವೊಮ್ಮೆ ಅಂದ್ರೆ ಕೆಲವರು ಕೆಲಸ ಮುಗಿಸಿ ಅಥವಾ ವೀಕೆಂಡ್ಗಳಲ್ಲಿ ಸಿನಿಮಾ ನೋಡ್ಬೇಕು ಅಂತ ಬಂದಾಗ ಬೇಕಾದ ಸಮಯದಲ್ಲಿ ಸಿನಿಮಾಗಳು ಇಲ್ಲದೆ ಇದ್ದಾಗ, ಎಸ್ಪೆಷಲಿ ಕನ್ನಡ ಸಿನಿಮಾಗಳಿಗೆ, ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಕ್ಕೆ ಆದ್ಯತೆ ಕೊಟ್ಟು ಅದರಲ್ಲೂ ಚೆನ್ನಾಗಿ ರನ್ ಆಗ್ತಿದೆ, ಒಂದು ಪಾಸಿಟಿವ್ ರೆಸ್ಪಾನ್ಸ್ ಇದೆ, ಸಿನಿಮಾಕ್ಕೆ ಆಡಿಯನ್ಸ್ ಹುಡ್ಕೊಂಡು ಬರ್ತಿದ್ದಾರೆ ಅನ್ಬೇಕಾದಾಗ ಒಂದು ಪ್ರೈಮ್ ಟೈಮ್ ಕೊಡಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ? ಖಂಡಿತವಾಗಿ. ಅದು ನಮಗೆ ತುಂಬಾ ಅದೇ ಪ್ರಾಬ್ಲಮ್ ಆಗೋದು. ಈಗ ಎಷ್ಟೋ ಜನ ಥಿಯೇಟರ್ಗೆ ಬಂದಿರ್ತಾರಲ್ಲ, ಬೆಳಿಗ್ಗೆ ಫ್ಯಾಮಿಲಿ ಸಮೇತ ಬಂದಿರ್ತಾರೆ, ಈಗ ಸೋಮವಾರ, ಮಂಗಳವಾರ, ಬುಧವಾರ. ಸೊ ಅವ್ರಿಗೆ ನಾವ್ ಹೆಂಗ್ ಹೇಳಕ್ ಹೋಗ್ತಾರೆ, ವರ್ಕ್ ಇರುತ್ತೆ, ವರ್ಕ್ ಬಿಟ್ಟು ಬಂದಿರ್ತಾರೆ. ಯಾಕಂದ್ರೆ ಈವ್ನಿಂಗ್ ಶೋ ಇರಲ್ಲ, ಎಲ್ಲ ನೋಡಿರ್ತಾರೆ. ಸೊ ಅವ್ರು ಹೇಳೋದೇನಂತಂದ್ರೆ, ಆಕ್ಚುಲಿ ಸರ್ ಈವ್ನಿಂಗ್ ಇದು ಮಾಡಿ ನಂತರ ಎಷ್ಟೋ ಜನ ವರ್ಕ್ ಮುಗಿಸ್ಕೊಂಡು ಬರ್ತಾರೆ, ಸೊ ಫ್ಯಾಮಿಲಿ ಕರ್ಕೊಂಡು ಬರ್ತಾರೆ 7:30 ಈ ತರ ಮಾಡಿದ್ರೆ. ಇವಾಗ ನೋಡಿ ನಾವು ಬಂದಿದ್ದೀನಿ, ನಂತರ ಬೇರೆಯವ್ರು ಬರಲ್ಲ, ಸೊ ಅವಾಗ ನಿಮ್ ಸಿನಿಮಾಕ್ಕೆ ಲಾಸ್ ಆಗೋದು ಅನ್ನೋ ತರ ಇದು ಬರುತ್ತೆ. ಬಟ್ ಅದು ನಮಗ್ ಗೊತ್ತಾಗುತ್ತೆ. ಬಟ್ ಅವರು ಮಲ್ಟಿಪ್ಲೆಕ್ಸ್ನವರು ಅರ್ಥ ಮಾಡ್ಕೋಬೇಕು, ಚೆನ್ನಾಗಿ ಹೋಗ್ತಾ ಇರೋ ಸಿನಿಮಾ ಅಟ್ಲೀಸ್ಟ್ ಒಂದು ಪ್ರೈಮ್ ಟೈಮ್ ಕೊಟ್ರೆ ಸೊ ಹೆಲ್ಪ್ ಆಗುತ್ತೆ ಅಂತ. ಬಹುಶಃ ಇದಕ್ಕೆ
ನಮ್ಮ ಚೇಂಬರ್ ಅವರು ಕೂಡ ಒಂದು ಏನು ಮಾನ್ಯತೆ ಕೊಟ್ಟು ಅದ್ರ ಚೆನ್ನಾಗಿ ಓಡ್ತಾ ಇರುವ ಸಿನಿಮಾ, ಒಳ್ಳೆ ಕಂಟೆಂಟ್ ಇರುವ ಸಿನಿಮಾ ಅಂತ ಹೇಳಿದಾಗ ಅದಕ್ಕೆ ಪ್ರೈಮ್ ಟೈಮ್ ಸಿಗ್ತಾ ಇಲ್ಲ ಅಥವಾ ಬೇರೆ ಇನ್ನಷ್ಟು ವಿಚಾರಗಳು ಅದರಲ್ಲಿ ಸಮಸ್ಯೆಗಳು ಕಾಡ್ತಾ ಇದೆ ಅಂತ ಹೇಳಿದಾಗ ದಯವಿಟ್ಟು ಚೇಂಬರ್ನವರು ಕನ್ಸಿಡರ್ ಮಾಡಿ ಒಂದು ಅಪ್ರೋಚ್ ಮಾಡಿ. ಒಂದು ಚೇಂಬರ್ ಅಂತ ಹೇಳಿದಾಗ ಅಲ್ಲಿ ಒಂದು ಸಾವಿರಾರು ಜನಗಳು ಮೆಂಬರ್ಸ್ ಆಗಿದ್ದಾರೆ. ಅಷ್ಟು ಜನರು ಒಂದು ಒಕ್ಕರಲ್ನಲ್ಲಿ ಇಂಥ ವಿಚಾರಗಳ ಬಗ್ಗೆ ಮಾತಾಡಿದಾಗ 100% ಮಲ್ಟಿಪ್ಲೆಕ್ಸ್ನವರಾದ್ರೂ ಅವರಿಗೆ ಕಾರ್ಪೊರೇಟ್ ಸಿಸ್ಟಮ್ ಇದ್ರೂ ಅವರಲ್ಲಿ ಕೆಲವು ಸಿಸ್ಟಮ್ಯಾಟಿಕಲಿ ಹೀಗೇನೆ ಅಂತ ಇದ್ರೂ ಕರ್ನಾಟಕದಲ್ಲಿ ಕನ್ನಡದ ಒಳ್ಳೆ ಸಿನಿಮಾಗಳು ಬಂದಾಗ ಪ್ರೈಮ್ ಟೈಮ್ ಅಂಡ್ ಟಿಕೆಟ್ಗಳಲ್ಲಿ ಆಫರ್ ಕೊಡೋದು ಇಂಥದ್ದು ಮಾಡಿದಾಗ ಕನ್ನಡದ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ಆಕ್ಟರ್ಸ್ಗಳಿಗೆ ಜೊತೆಗೆ ಸಿನಿಮಾ ನೋಡಬೇಕು, ಥಿಯೇಟರ್ನಲ್ಲೇ ಬಂದು ನೋಡಬೇಕು ಅಂತ ಬಯಸುವ ವೀಕ್ಷಕರಿಗೆ ತುಂಬಾ ಸಪೋರ್ಟಿವ್ ಆಗುತ್ತೆ. ದಯವಿಟ್ಟು ಇದನ್ನ ಕನ್ಸಿಡರ್ ಮಾಡಿ. FMC ಮೂಲಕನೂ ಕೇಳ್ಕೊಳ್ತಾ ಇದ್ದೀವಿ. ನಾಟ್ ಓನ್ಲಿ FMC, ಆಸ್ ಅ ಸಿನಿಮಾ ಮೇಕರ್, ಆಸ್ ಅ ರೈಟರ್, ಫ್ಯೂಚರ್ ಅಲ್ಲಿ ನನಗೂ ಕೂಡ ಇವ್ರ ತರ ಒಂದು ಸಕ್ಸಸ್, ನನ್ನ ಸಿನಿಮಾದ ಬಗ್ಗೆ ಸಕ್ಸಸ್ ಟಾಕ್ ಮಾಡಬೇಕು ಅನ್ನೋ ಆಸೆ ಇದೆ. ಅಂತದಾಗ್ಬೇಕಂತ ಹೇಳಿದಾಗ ಕೆಲವೊಂದು ಬೇಸಿಕ್ ಸಪೋರ್ಟ್ಗಳು ಸಿಕ್ಕಾಗ ಸಿನಿಮಾ ಮೇಕರ್ಸ್ಗೆ ಅದು ದೊಡ್ಡ ಮಟ್ಟದ ಸಪೋರ್ಟ್ ಅಂತ ಹೇಳ್ತಾ, ಟಿಕೆಟ್ ದರದಲ್ಲಿ ಏನಾದ್ರೂ ನಿಮಗೆ ಅಂದ್ರೆ ಆಫರ್ ಕೊಟ್ರ ನಿಮ್ಮ ಸಿನಿಮಾ ರಿಲೀಸ್ ಟೈಮ್ ಅಲ್ಲಿ, ಅಥವಾ ಅದು ಒಂದು ಚಾಲೆಂಜಿಂಗ್ ಆಗಿ ಆಯ್ತಾ? ಬಿಕಾಸ್ ತುಂಬಾ ಟೈಮ್ ಇಂದ ಬರ್ತಾ ಇರುವಂತಹ ಒಂದು ಟಾಕ್, ಮಲ್ಟಿಪ್ಲೆಕ್ಸ್ ನಲ್ಲಿ ಟಿಕೆಟ್ ದರ ಹೆಚ್ಚು, ಹಾಗಾಗಿ ಜನರು ಥಿಯೇಟರ್ಗೆ ಬರಲ್ಲ. ಬಿಕಾಸ್ ಆ ರೇಟ್ ಅನ್ನ ಅಷ್ಟು ಕಾಸ್ಟ್ ಕೊಟ್ಟು ಎಂಟೈರ್ ಫ್ಯಾಮಿಲಿ ಬಂದು ಕೂತ್ಕೊಂಡು ಸಿನಿಮಾ ನೋಡೋದು ಕಷ್ಟ ಆಗುತ್ತೆ ಅನ್ನೋ ಒಂದು ಟಾಕ್ಗಳಿತ್ತು. ಬಟ್ ಚೆನ್ನಾಗಿರುವ ಸಿನಿಮಾ ಅಂತ ಬಂದಾಗ ಜನಗಳು ಬಂದೇ ಬರ್ತಾರೆ. ಸೊ ನಿಮಗೆ ಇದೇನಾದ್ರೂ ಚಾಲೆಂಜಿಂಗ್ ಅನ್ನಿಸ್ತಾ, ಅಥವಾ ನನ್ನ ಕಂಟೆಂಟ್ ಚೆನ್ನಾಗಿತ್ತು ಅದಕ್ಕೋಸ್ಕರ ಬಂದ್ರು ಅಂತ ಅನಿಸ್ತಾ? ಇಲ್ಲ, ಕಂಟೆಂಟ್ ಚೆನ್ನಾಗಿತ್ತು ಅನ್ನೋ ತಕ್ಷಣ ಪಾಪ ಜನರಿಗೆ ಬರ್ಡನ್ ಆಗ್ಬಾರ್ದು. ಚೆನ್ನಾಗಿದೆ ಅಂತ ನಾವು ಹೇಳಿದ ತಕ್ಷಣ ಪಾಪ ಅವರು, ಸೊ ಒಂದ್ ಟಿಕೆಟ್ 250 ಇತ್ತಂತಂದ್ರೆ 4 ಜನ ಬಂದ್ರೆ 1000 ರೂಪಾಯಿ ಹೋಯ್ತು. ಸೊ ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಒಬ್ಬ ಇವಾಗ ಕಷ್ಟಪಟ್ಟು ದುಡಿಯೋದ ಒಂದು ಪರಿಸ್ಥಿತಿ, ಮನಿ ಪ್ರಾಬ್ಲಮ್ ಎಷ್ಟಿರುತ್ತಂತ. ಸೊ ಅಟ್ಲೀಸ್ಟ್ ಅದನ್ನು ಒಂದ್ ಸ್ವಲ್ಪ ನೋಡಿ ಕನ್ಸಿಡರ್ ಮಾಡಿದ್ರೆ, ಸೊ ಇವ 4 ಜನ ಬರೋರ್ಲಿ ಇನ್ನು 2 ಎಕ್ಸ್ಟ್ರಾ ಬರ್ಬೋದು, ಅದು ನಮಗೆ ಪ್ಲಸ್ ಆಗುತ್ತೆ. ಅದು ಆಕ್ಚುಲಿ ಒಂದು ನಮಗೆ ತುಂಬಾ ಜಾಸ್ತಿನೇ ಅನಿಸ್ತು. ಕೆಲವೊಂದು ಕಡೆ ಈಗ ಫ್ರೈಡೆ ನಾವು ಬುಧವಾರ ಮಾತ್ರ 99 ರೂಪೀಸ್ ಇದು ಮಾಡ್ತಾರೆ. ಸೊ ಅವತ್ತೆಲ್ಲ ಜನ ಕ್ರೌಡ್ ತುಂಬಾ ಇರುತ್ತೆ, ಉಳಿದ ದಿನ ಇರಲ್ಲ. ಸೊ ನಾವು ಅರ್ಥ ಮಾಡ್ಕೋಬೇಕು, 99 ದಿನ ಬಂದಾಗ ಜನರು ಅವ್ರ ಫೈನಾನ್ಸಿಯಲಿ ಪ್ರಾಬ್ಲಮ್ ಎಷ್ಟಿರುತ್ತೆ, ಸಿನಿಮಾ ನೋಡ್ಬೇಕು ಅನ್ನೋದಿರುತ್ತೆ. ಬಟ್ ಸಿನಿಮಾ ನೋಡೋದು ಒಂದು ಮುಖ್ಯ ಅಲ್ಲ, ಬಟ್ ಜೊತೆಗೆ ಅವ್ರ ಫೈನಾನ್ಸ್ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಸೊ ಕಡೆ 99 ಇದ್ದ ದಿನ ತುಂಬಾ ಜನ ಬರ್ತಾರೆ, ಒಂದು ಮುಕ್ಕಾಲ್ ಎಲ್ಲೋ 6 ಇಂಚ್ ಫಿಲ್ ಆಗುತ್ತೆ, ಉಳ್ದ ದಿನ ಆಗಲ್ಲ ಅಂತಂದ್ರೆ ನಾವು ಯೋಚನೆ ಮಾಡ್ಬೇಕು. ಸೊ ಯಾಕೆ ಬರಲ್ಲ, ಉಳ್ದ ದಿನ ಯಾಕೆ ಬರಲ್ಲ? ಸೊ ಬುಧವಾರ ಬಂದ್ಬಿಟ್ಟು 99 ಇದೆ ಅಂತಂದ್ರೆ ಅದು ವರ್ಕಿಂಗ್ ಡೇನೆ, ಉಳಿದ ದಿನ ಬರಲ್ಲ ಅಂತಂದ್ರೆ ಯೋಚನೆ ಮಾಡೋಕೆ ಇಸ್ ಬಿಕಾಸ್ ಆಫ್ ಫೈನಾನ್ಸಿಯಲ್ ಪ್ರಾಬ್ಲಮ್. ಸೊ ಅದು ಆಯ್ತಂದ್ರೆ ನೀವು ಎಲ್ಲ ದಿನನೂ ಅದೇ ತರ ಜನ ಬಂದ್ಬಿಟ್ರೆ ತುಂಬಾ ಪ್ಲಸ್ ಆಗುತ್ತೆ ಅಲ್ವಾ? ಕಡಿಮೆ ದುಡ್ಡಲ್ಲಿ ಅವರು ಸಿನಿಮಾ ನೋಡ್ದಂಗ ಆಗುತ್ತೆ, ನಮಗೂ ದುಡ್ಡು ಬರುತ್ತೆ. ಸೊ ಎಲ್ಲರೂ ಬದುಕ್ದಂಗ ಆಗುತ್ತೆ ಅಂತ ನಂದು. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಕಡಿಮೆ ಆದ್ರೂ ತುಂಬಾ ಒಳ್ಳೇದು. ಇದು ಆಡಿಯನ್ಸ್ ಪಾಯಿಂಟ್ ಆಫ್ ಇಂದ ಅವ್ರಿಗೂ ತುಂಬಾ, ಈಗ ನಾನೇ ಒಂದ್ ಸಿನಿಮಾ ನೋಡಕ್ ಹೋಗ್ಬೇಕಂತಂದ್ರೆ ಓಕೆ ನನ್ನ ಹತ್ರ ಇತ್ತು ಹೋಗ್ತೀನಿ. ಸೊ ಒಬ್ಬ ದಿನಗೂಲಿ ದುಡಿಯೋನು ಫ್ಯಾಮಿಲಿ ಕರ್ಕೊಂಡು ಬರ್ಬೇಕಂತಂದ್ರೆ ಅದನ್ನ ಯೋಚನೆ ಮಾಡ್ಬೇಕಾಗುತ್ತೆ. ಸೊ ಅದನ್ನು ಸ್ವಲ್ಪ ಬರ್ಡನ್ ಆಗೋದು, ಅದನ್ನ ಕಡಿಮೆ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಅಂತ ನನ್ನ ಅನ್ಸೆ. ನೀವೀಗ ಮಲ್ಟಿಪ್ಲೆಕ್ಸ್ ನಲ್ಲಿ ನೀವು ಹೇಳಿದ್ರಿ ಪ್ರತಿ ಸಿನಿಮಾ ನಿಮ್ಮ ರಿಲೀಸ್ ಆದ ನಂತರ ಒಂದಷ್ಟು ಮಲ್ಟಿಪ್ಲೆಕ್ಸ್ ಗಳಿಗೆ ವಿಸಿಟ್ ಮಾಡಿದ್ದೀರಾ ನೀವು. ಸೊ ಯಾವ ರೀತಿಯ ಕ್ರೌಡ್ಗಳಿದ್ವು ನಿಮ್ಮ ಸಿನಿಮಾ ನೋಡೋದಕ್ಕೆ? ಯಾವ ರೀತಿ ಜನಗಳಿದ್ರು? ಅದೇ ಜನಗಳು ತುಂಬಾ ಇದ್ರು, ಯಾಕಂದ್ರೆ ಇಲ್ಲಿ ಸಿಂಗಲ್ ಸ್ಕ್ರೀನ್ ಕಡಿಮೆ ಇತ್ತು. ನನಗೆ ಬೆಂಗಳೂರು ಮಲ್ಟಿಪ್ಲೆಕ್ಸ್ ತುಂಬಾ ಚೆನ್ನಾಗಿ ಹೋಗ್ತದೆ. ಆಕ್ಚುಲಿ ಪಪ್ಪಿ ಸಿನಿಮಾ ಬಂದ್ಬಿಟ್ಟು ಮಲ್ಟಿಪ್ಲೆಕ್ಸ್ ಸಿನಿಮಾ. ಸೊ ಹೋದಾಗ ಅವರೆಲ್ಲ ಆನ್ಲೈನ್ ಬುಕ್ ಮಾಡ್ಕೊಂಡಿರ್ತಾರೆ ವಿತ್ ಆಲ್ಮೋಸ್ಟ್ ನನಗೆ ಕಂಡಿದ್ದು ಫ್ಯಾಮಿಲಿ. ಸೊ ಮಕ್ಕಳ ಜೊತೆನೆ ಬಂದಿರೋದು. ಸೊ ನಾವು ಹೋದಾಗೆಲ್ಲ ಖುಷಿ ಆಗೋರು. ಸೊ ನಮಗೆ ಎಷ್ಟು ಟೈಮ್ ಕೊಡೋರು ಅಂತಂದ್ರೆ ಒಂದು 1/2 hour ಟೈಮ್ ಕೊಡೋರು. ಸೊ ಆಮೇಲೆ ಮಲ್ಟಿಪ್ಲೆಕ್ಸ್ನವ್ರ ಸಮೇತ ಒಂದೊಂದ್ಸರಿ ನಮ್ಗೆ ಒಂದ್ ಶೋ ಮುಗಿದ್ಮೇಲೆ ಸೊ ನೆಕ್ಸ್ಟ್ ಶೋ ಸ್ಟಾರ್ಟ್ ಆಗೋದಿದ್ರು ಸಮೇತ ಫೋಟೋ ತಗ್ಸೋ ಅಂತ ಇದ್ರು ಅಲ್ಲಿ ಆ ಟೈಮಿಗೆ ನಮಗೆ ಒಂದ್ ಸ್ವಲ್ಪ ಸಾಥ್ ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಅಂದ್ರೆ ಸೊ ಅವರು ಅರ್ಥ ಮಾಡ್ಕೊಂತಾರೆ. ಬಂದವರೆಲ್ಲ ಆಲ್ಮೋಸ್ಟ್ ಫ್ಯಾಮಿಲಿ ಇದರಲ್ಲೇ ಇದ್ರು. ಸೊ ಬಂದಿರೋ ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು. ನಾವು ಪಪ್ಪಿ ಸಮೇತ ಎಲ್ಲ ಕರ್ಕೊಂಡು ಹೋಗ್ತಿದ್ರು, ಅದ್ರ ಜೊತೆ ಫೋಟೋಸ್ ಎಲ್ಲ ತಗೋತಿದ್ರು. ಸರ್ ಇದೇ ತರ ಸಿನಿಮಾ ಮಾಡಿ. ಸೊ ಆಮೇಲೆ ನಮಗೆ ಅದೇ ಅವ್ರದ್ದು ಪ್ರಶ್ನೆ ಏನಂತಾರೆ, ಟೈಮಿಂಗ್ ಇದು ಮಾಡಿ, ನಮ್ಮ ಏರಿಯಾದಲ್ಲಿ ಇಲ್ಲ, ಬನ್ನೇರ್ಗಡದಿಂದ ಬಂದಿದೀವಿ ನಾವು, ಯಲಹಂಕದಿಂದ ಬಂದಿದೀವಿ, ಸೊ ಅನ್ನೋ ತರ ಇದಿರ್ತಾರೆ. ಅಂತಂದ್ರೆ ಆ ರಿಲೀಸ್ ಆದ ಟೈಮಲ್ಲಿ ಅವ್ರವ್ರ ಥಿಯೇಟರ್ ಅಲ್ಲಿ ಹಾಕಿದ್ರೆ ಅಲ್ಲೇ ನೋಡೋರು. ಬಟ್ ಆ ಸಿನಿಮಾ ನೋಡ್ಬೇಕಂತಾನೆ ಹುಡ್ಕೊಂಡು ಬಂದಿರ್ತಾರೆ. ಸೊ ಮಲ್ಟಿಪ್ಲೆಕ್ಸ್ ಬಂದಿರೋ ಆಡಿಯನ್ಸ್ ತುಂಬಾ ಒಂದು ಪಾಸಿಟಿವ್ ಆಗಿ ನಮ್ಗೆ ಇದು ಮಾಡಿದ್ರು. ಇವ್ರು ಟ್ರೈಲರ್ ನೋಡಿದ್ವಿ, ತುಂಬಾ ಚೆನ್ನಾಗಿದೆ, ಸಿನಿಮಾನು ಅದ್ಭುತವಾಗಿದೆ, ಸೊ ಒಂದು ಖುಷಿ ಆಯ್ತು ನಮ್ಗೆ ಅನ್ನೋ ತರ ಅವರು ಇದು ಮಾಡ್ತಾ ಇದ್ದಾರೆ.
50 ಡೇಸ್ ಸೂಪರ್ ಸಕ್ಸಸ್ ಸೂಪರ್ ಹಿಟ್ ಮೂವಿ. ಅಮೆಝಾನ್ ಪ್ರೈಮ್ ಅಲ್ಲಿ ಬೇರೆ ಸೂಪರ್ ಆಗಿ ಓಡ್ತಾ ಇದೆ. ಹಾಕಿದ ಬಂಡವಾಳ ಅಂತ ಬಂದಿದೆ ಅಂತ ಅರ್ಥ ಆಗ್ತಾ ಇದೆ, ಮುಖದಲ್ಲಿ ನಗು ಕಾಣ್ತಾ ಇದೆ. ಲಾಭ ಎಷ್ಟು ಮಾಡಿದ್ರಿ, ಏನ್ ಕತೆ? ಲಾಭ ಅಂದ್ರೆ ಹಾಕಿದ ಬಂಡವಾಳ ನಮ್ಗೆ ಥಿಯೇಟ್ರಿಕಲ್ ಇಂದಾನೆ ಬಂದಿದೆ. ಸೊ ಅದು ನಿಜ ಹೇಳ್ಬೇಕು, ಥಿಯೇಟ್ರಿಕಲ್ ಇಂದ ಬಂದಿದೆ. ಸೊ ಈಗ ಕೆಲವರು ಇನ್ನೂ ದುಡ್ಡು ಬಂದಿಲ್ಲ, ಅದು ಬಂದಿಲ್ಲ ಅನ್ನೋದು ಅದು ಸುಳ್ಳು. ಹಾಕಿದ್ದು ಬಂಡವಾಳ ಥಿಯೇಟ್ರಿಕಲ್ ಇಂದಾನೆ ಬಂದಿದೆ. ಸೊ ಇವಾಗ ನಾವೇನಾದ್ರೂ ಈಗ ಡಿಜಿಟಲ್ ರೈಟ್ಸ್ ಆಮೇಲೆ ಅಮೆಜಾನ್ ಪ್ರೈಮ್ ಬರೋದೇನಿದೆ ಪ್ರಾಫಿಟ್ ಅಂತಾನೆ ನಾನು ಹೇಳ್ಬೋದು. ಸೂಪರ್, ಕಂಗ್ರ್ಯಾಚುಲೇಷನ್ಸ್. ಖುಷಿ ಆಗುತ್ತೆ, ಯಾಕಂದ್ರೆ ಕನ್ನಡ ಸಿನಿಮಾಗಳು ಹಾಕಿದ ಬಂಡವಾಳ ಥಿಯೇಟರ್ ನಲ್ಲಿ ಬಂದಿದೆ, ಉಳಿದೇನ್ ಬರ್ತಾ ಇದೆ ಅದೆಲ್ಲ ಲಾಭನೇ ನನಗೆ ಅಂತ ಒಬ್ಬ ಡೈರೆಕ್ಟರ್ ಪ್ರೌಡ್ ಆಗಿ ಹೇಳ್ಬೇಕಾದ್ರೆ ಅಲ್ಲಿ ಗೆಲುವು ಇದೆ. ಕನ್ನಡ ಸಿನಿಮಾಗಳನ್ನ ನೋಡ್ತಾರೆ ಅನ್ನೋದು ಅಂಡ್ ಒಳ್ಳೆ ಕಂಟೆಂಟ್ ಕೊಟ್ರೆ ಅಂತ 100% ಬೆನ್ನು ತಟ್ಟೆ ನಿಮ್ಮನ್ನ ಸ್ಟೆಪ್ ಎಲ್ಲಿ ಹೋಗ್ಬೇಕು ಅಲ್ಲಿ ಮುಟ್ಟಿಸ್ತಾರೆ ನಮ್ಮ ಜನರು ಅನ್ನೋದಕ್ಕೆ ಒಂದು ಸಾಕ್ಷಿ. ಖಂಡಿತ ಖಂಡಿತ ಮ್ಯಾಮ್. ಇನ್ನು ಡಿಸ್ಟ್ರಿಬ್ಯೂಷನ್ಗೆ ಬರ್ತಿದ್ದೀನಿ. ಡಿಸ್ಟ್ರಿಬ್ಯೂಟರ್ ಪಾತ್ರ ಎಷ್ಟು? ಒಂದು ಸಿನಿಮಾ ರಿಲೀಸ್ ಆಗ್ಬೇಕಾದ್ರೆ ಒಂದು ಒಳ್ಳೆ ಡಿಸ್ಟ್ರಿಬ್ಯೂಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಟೀಮ್ ಇಸ್ ವೆರಿ ಇಂಪಾರ್ಟೆಂಟ್, ಬ್ಯಾನರ್ ನೇಮ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸೊ ನಿಮಗೆ ಇದು ಹೇಗೆ ಹೇಳ್ತೀರಾ? ಬಿಕಾಸ್ ಯು ಹ್ಯಾವ್ ಸೀನ್ ಸಕ್ಸಸ್ ನೌ. ನಿಮ್ಮ ಮೂಲಕ ಒಂದಷ್ಟು ಹೊಸದಾಗಿ ರಿಲೀಸ್ ಮಾಡಬೇಕು ಅಂತಿರೋರು, ಆಲ್ರೆಡಿ ಸಿನಿಮಾ ಮಾಡಬೇಕು ಅಂತಿರೋರು, ಬಿಕಾಸ್ ಒಂದಷ್ಟು ಜನರ ಜೊತೆ ಮಾತಾಡಿದಾಗ ಕಂಟೆಂಟ್ ತುಂಬಾ ಚೆನ್ನಾಗಿದೆ, ಅವರ ಟ್ರೈಲರ್ ತುಂಬಾ ಚೆನ್ನಾಗಿದೆ, ಒಳ್ಳೆ ಡಿಸ್ಟ್ರಿಬ್ಯೂಟರ್ ಹತ್ರ ಹೋಗಿ ಅಂತ ನಾವು ಇಲ್ಲಿ FMC ಇಂದ ಸಜೆಸ್ಟ್ ಮಾಡ್ತಾ ಇರ್ತೀವಿ, ಅಥವಾ ಪ್ರಾಪರ್ ಪ್ಲಾನ್ ಮಾಡಿ ಅಂತ ಸಜೆಸ್ಟ್ ಮಾಡ್ತಾ ಇರ್ತೀವಿ. ಅವ್ರಿಗೆ ಕಂಟೆಂಟ್ ಮೇಲೆ ಕಾನ್ಫಿಡೆನ್ಸ್ಗೆ ದೇ ಡೋಂಟ್ ಗೋ ಟು ಒಂದು ವೆಲ್ ಪ್ಲಾನ್ಡ್ ಇರುವ ಡಿಸ್ಟ್ರಿಬ್ಯೂಟರ್ ಹತ್ರ ಹೋಗಲ್ಲ. ಆಗ ಸಿನಿಮಾ ಅಲ್ಲೆಲ್ಲೋ ಮುಗ್ಗರಿಸುತ್ತೆ. ಕೆಲವೊಮ್ಮೆ ಲಕ್ಕಿಲಿ ಗೆದ್ರೆ ಕಂಗ್ರ್ಯಾಚುಲೇಷನ್ಸ್. ಒಂದು ವೇಳೆ ಮುಗ್ಗರಿಸಿದಾಗ ಅನುಭವಿಸುವ ನೋವು, ಸೋಲು, ನಷ್ಟ, ಭ್ರಷ್ಟ, ಇದನ್ನ ಹೇಳೋದಕ್ಕೋಸ್ಕರ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಡಿಸ್ಟ್ರಿಬ್ಯೂಟರ್ ಪಾತ್ರ ಎಷ್ಟು ಮುಖ್ಯ? ಈಗ ಅದೇನೆ, ನಾವು ಒಂದು ಸಿನಿಮಾ ಮಾಡ್ತೀವಿ, ಎಷ್ಟು ಮುಖ್ಯ ಸಿನಿಮಾ ಮಾಡೋದು, ಎಷ್ಟು ಮುಖ್ಯ ಪ್ರೊಡಕ್ಷನ್ ಮಾಡೋದು, ಎಷ್ಟು ಮುಖ್ಯ ಅಂತ. ಅದೇ ತರನೇ ಒಂದು ಸಿನಿಮಾನೇ ಥಿಯೇಟ್ರಿಕಲ್ಲಿ ಜನರಿಗೆ ತಲುಪಿಸೋದು ಅಷ್ಟೇ ಮುಖ್ಯ ಆಗುತ್ತೆ. ಅದರಲ್ಲಿ ಮುಖ್ಯವಾದ ಪಾತ್ರ ಬರೋದು ಡಿಸ್ಟ್ರಿಬ್ಯೂಟರ್. ಸೊ ತುಂಬಾ ಜನ ಇದ್ದಾರೆ ಡಿಸ್ಟ್ರಿಬ್ಯೂಟರ್. ತುಂಬಾ ಜನ ಡಿಸ್ಟ್ರಿಬ್ಯೂಟರ್ ಕಡೆಯಿಂದ ನನಗೆ ಕಾಲ್ ಬಂದಿತ್ತು, ಸೊ ನಾವು ಮಾಡ್ಕೊಡ್ತೀವಿ. ಸೊ ನನಗೆ ಅದು ಹೊಸದಾಗಿರೋದ್ರಿಂದ ಯಾರ ಕಡೆಯಿಂದ ಹೋಗ್ಬೇಕಂತ ನಾವು ಎಲ್ಲ ಪ್ಲಾನ್ ಮಾಡಿಕೊಂಡು ತೂಗಿ ಅಳೆದು ಯೋಚನೆ ಮಾಡಿದಾಗ ಸೊ ನಮಗೆ ಸಿಕ್ಕಿರೋದು KRJ ಸ್ಟುಡಿಯೋ. ಸೊ ನಿಜವಾಗ್ಲೂ ಅವ್ರ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ. ಸೊ ಅವ್ರ ಕಡೆಯಿಂದ ಒಂದು ಈ ಸಿನಿಮಾ ಹೋಗಿರೋದ್ರಿಂದ ಒನ್ ಆಫ್ ದಿ ಸಕ್ಸಸ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂತಂದ್ರೆ ಡಿಸ್ಟ್ರಿಬ್ಯೂಷನ್ ಯಾವ ಥರ ಅಂತಂದ್ರೆ, ಈಗ ನೋಡಿ ಅವರು ನಮಗೆ ಪ್ರೈಮ್ ಟೈಮ್ ಎಲ್ಲ ಕೊಟ್ಟಿದ್ರು ಡಿಸ್ಟ್ರಿಬ್ಯೂಷನ್. ಈ ಅವ್ರಿಗೆ ಗೊತ್ತಾಗುತ್ತೆ ಒಂದು ಸಿನಿಮಾ ಕಂಟೆಂಟ್ ಏನು, ಇದು ಯಾವ ತರ ಥಿಯೇಟರ್ಕಲ್ಲಿ ಜನರಿಗೆ ತಲುಪಿಸ್ಬೇಕು, ಆಮೇಲೆ ಯಾವ ಭಾಗದ ಸಿನಿಮಾ ಇದು, ಕನ್ನಡ ಆಡಿಯನ್ಸ್ ಎಲ್ಲಿದ್ದಾರೆ ಆ ಥಿಯೇಟರ್ಕಲ್ಲಿ ಹಾಕ್ಬೇಕು, ಆಮೇಲೆ ಅವ್ರ ಟೈಮಿಂಗ್ ಏನದು ಅದು ಪಕ್ಕ ಮಾಡಿಕೊಟ್ಟಿದ್ದು ನನ್ನ KRJ ಸ್ಟುಡಿಯೋ. ಸೊ ಆ ವಿಷಯದಲ್ಲಿ ನಾನು ಬರೋರಿಗೆಲ್ಲ ಹೇಳೋದೇನಂತಂದ್ರೆ ಡಿಸ್ಟ್ರಿಬ್ಯೂಷನ್ ತುಂಬಾ ಮುಖ್ಯ ಆಗುತ್ತೆ. ಈಗ ನಾವು ಸಿನಿಮಾ ಮುಖ್ಯದ ಜನರಿಗೆ ನಾವು ಸಿನಿಮಾ ಪ್ರಾಡಕ್ಟ್ ಮಾಡಿದ್ವಿ, ಜನರಿಗೆ ತಲುಪಿಸೋದು ಏನಿದ್ರು ಡಿಸ್ಟ್ರಿಬ್ಯೂಷನ್. ಆ ಥಿಯೇಟ್ರಿಕಲ್ಲಿ ಉಳಿಸ್ಕೋಬೇಕಲ್ಲ, ಯಾವ ಥಿಯೇಟ್ರಲ್ಲಿ ಯಾವ ಸಿನಿಮಾ ಮತ್ತೆ ಟೈಮಿಂಗು, ಸೊ ಅದೆಲ್ಲ ಡಿಸ್ಟ್ರಿಬ್ಯೂಷನ್ ಕೈಯಲ್ಲಿ ಇರುತ್ತೆ. ಸೊ ಆ ವಿಷಯದಲ್ಲಿ ನಾನು ತುಂಬಾ ಇಂಪಾರ್ಟೆಂಟು, ಡಿಸ್ಟ್ರಿಬ್ಯೂಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ವಿಷಯದಲ್ಲಿ ನಾನು ರಿಯಲ್ ಲಕ್ಕಿ KRJ ಸ್ಟುಡಿಯೋ ಅಂತ ಸಿಕ್ಕಿರೋದ್ರಿಂದ ನನಗೆ ತುಂಬಾ ಪಾಸಿಟಿವ್ ಆಯ್ತು ಅನ್ಸುತ್ತೆ ಅಲ್ವಾ? 100%. ಕಾರ್ತಿಕ್ ಸರ್, ಯೋಗಿ ಸರ್, ಟೋಟಲ್ KRJ ಟೀಮ್ ಏನಿದೆ, ಸೊ ನಮ್ಮ ಸಿನಿಮಾನ ಎಲ್ಲಿ ಯಾವ ಥಿಯೇಟ್ರಿಕಲ್ಲಿ ಅಂದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಕಂಟೆಂಟ್ ನೋಡಿ ಯಾವ ಭಾಗದಲ್ಲಿ ಸಿನಿಮಾ ನಿಲ್ಲಿಸ್ಬೇಕು. ಆಮೇಲೆ ಎಷ್ಟೋ ಸರಿ ಮಾರ್ನಿಂಗ್ ಶೋ ಕೊಟ್ಟಾಗ ನಾನು ಕಾಲ್ ಮಾಡಿ, ಸರ್ ಮಾರ್ನಿಂಗ್ ವರ್ಕ್ ಆಗಲ್ಲ ಸರ್, ಈವ್ನಿಂಗ್ ಇನ್ನೊಂದು ಶೋ ಅಂತಂದ್ರೆ ಇಮಿಡಿಯೇಟ್ ಫೋನ್ ಮಾಡಿಬಿಟ್ಟು ಇನ್ನೊಂದು ಶೋ ಅರೇಂಜ್ ಮಾಡ್ತಾ ಇದ್ರು. ಸೊ ಅದು ನಮಗೆ ಪ್ಲಸ್ ಆಗುತ್ತೆ. ಆ ಅರೇಂಜ್ ಮಾಡಿದಾಗ ಆ ಅರೇಂಜ್ ಮಾಡಿರೋ ಶೋನೇ ಎಲ್ಲೋ ಫಾಸ್ಟ್ ಬಿಲ್ಲಿಂಗ್ ಆದಾಗ ಅವ್ರಿಗೂ ಖುಷಿ ಆಗುತ್ತೆ. ಓ ಆಸ್ ಎ ಡೈರೆಕ್ಟರ್ ಹೇಳಿದ್ದು ಕರೆಕ್ಟ್ ಆಗಿದಪ್ಪ ಅಂತ ನೆಕ್ಸ್ಟ್ ಇನ್ನೊಂದ್ಸರಿ ಹೇಳಕ್ ನನ್ಗೂ ಧೈರ್ಯ ಇರುತ್ತೆ. ಸರ್ ಸರಿ ಆರೆಂಜ್ ಫೀಲಿಂಗ್ ಆಗುತ್ತೆ ನೋಡಿ ಸರ್, ಇದಾಗುತ್ತೆ ಥಿಯೇಟರ್ ಕೊಡಿಸಿ ಅಂತಂದ್ರೆ ಇಮಿಡಿಯೇಟ್ ಕಾಲ್ ಮಾಡಿ ಅವರು ಥಿಯೇಟರ್ ಒಂದು ಸಪೋರ್ಟಿಂಗ್ ತುಂಬಾ ನನಗೆ ತುಂಬಾ ಅಂದ್ರೆ ತುಂಬಾ ಪ್ಲಸ್ ಆಗಿದೆ. KRJ ಸ್ಟುಡಿಯೋ 100%. ಪ್ರಮೋಷನ್ಗೆಲ್ಲ ಹೆಂಗ್ ಸಪೋರ್ಟ್ ಮಾಡಿದ್ರು? ಹೌ ದೇ ಹ್ಯಾವ್ ಸಪೋರ್ಟ್? ಅದು ತುಂಬ ಮಾಡಿದ್ರು ಪ್ರಮೋಷನ್, ಯೋಫೋ ಕ್ಯೂಬ್ದೆಲ್ಲ ಅವರು ಅಪ್ಲೋಡ್ ಮಾಡಿ ಇದು ಮಾಡಿದ್ರು. ಸೊ ಆಮೇಲೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಯಾರು ಇರ್ತಾರೋ ಅವ್ರಿಗೆ ನೋಡಿಬಿಟ್ಟು, ಸೊ ಅವ್ರಿಗೆ ಈ ಥರ ಪಪ್ಪಿ ಅಂತ ಒಂದು ಸಿನಿಮಾ ರಿಲೀಸ್ ಆಗಿದೆ, ಸೊ ದಯವಿಟ್ಟು ನೋಡಿ ಅಂತಂದು ಅವರು ಟೀಮ್ ಕಡೆಯಿಂದ ಸೊ ಎಲ್ಲ ಇದು ಮಾಡಿದ್ರು. ಒಂದು ಸೆಲೆಬ್ರಿಟಿ ಶೋ ಅಂತ ರಿಲೀಸ್ ಆದ ಒಂದು 15 ಡೇಸ್ಗೂ ಒಂದು ಸೆಲೆಬ್ರಿಟಿ ಶೋ ಮಾಡಿದ್ವಿ. ಸೊ ಅವ್ರು KRJ ಸ್ಟುಡಿಯೋಯಿಂದ ಕೆಲವರಿಗೆಲ್ಲ ಫೋನ್ ಹಚ್ಚಿ ನಮ್ಮ ಸಿನಿಮಾ ಹೋಗಿ ನೋಡಿ ಅಂತ ಈ ಥರ ತುಂಬ ಸಪೋರ್ಟಿಂಗ್ ಇದೆ. ಯಾಕಂದರೆ ಅವ್ರಿಗೂ ಈ ತರ ಸಿನಿಮಾ ಬರಬೇಕು, ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಅನ್ನೋದು ತುಂಬಾ ಇದೆ. ಅವರು ಆ ಒಂದು ಇದರಲ್ಲೇ ನಿಟ್ಟಲ್ಲೇ ಇದಾರೆ, ಅವ್ರ ಜೊತೆ ಡಿಸ್ಕಷನ್ ಆಗಿದೆ. ಸೊ ಈ ತರ ಸಿನಿಮಾ ಬರಬೇಕು, ಈ ತರ ಸಿನಿಮಾ ಬಂದಾಗ ನಾನು ಡೆಫಿನೆಟ್
ಸಾಥ್ ಕೊಡ್ತೀವಿ ನಿಮಗೆ ಅಂತ ಯಾವುದೇ ಸಿನಿಮಾ. ಇವಾಗ ನೋಡಿ ಹೆಬ್ಬುಲಿ ಕಟ್ ಅಂತ ಒಂದು ಸಿನಿಮಾ, ಅದು ತುಂಬಾ ನಮ್ಮ ಭಾಗದ ಕತೆ, ಅದು ತುಂಬಾ ಚೆನ್ನಾಗುತ್ತೆ. ಅದು KRG ಸ್ಟುಡಿಯೋನೇ ತಗೊಂಡಿದ್ದಾರೆ. ಓಕೆ. ಸೊ ಇಲ್ಲಿ ಕಂಟೆಂಟ್ ಸಿನಿಮಾ ಚಿಕ್ಕದಿರ್ಬೋದು, ಅವರು ಸಿನಿಮಾ ಚಿಕ್ಕದ ನಾವು ದೊಡ್ಡದಷ್ಟೇ ಮಾಡ್ತೀನಿ ಅನ್ಬೋದು, ಬಟ್ ಹಂಗಲ್ಲ. ಪಪ್ಪಿ, ಈ ಹೆಬ್ಬುಲಿ ಕಟ್ ಅಂತ ಸಿನಿಮಾಗಳು ಚಿಕ್ಕದಾದ್ರೂ ಸೊ ಆ ಕಂಟೆಂಟ್ ಇರೋದ್ರಿಂದ ಅವ್ರು ತಗೊಂಡು ಒಂದು ಡಿಸ್ಟ್ರಿಬ್ಯೂಷನ್ ಮಾಡ್ತಾರ ಅಂದಾಗೆ ನಮಗೆ ಒಂದು ಪ್ಲಸ್. ಆಮೇಲೆ ನಿಮ್ಮ ಸಿನಿಮಾದಲ್ಲಿ ಈಗ ಸಿನಿಮಾ ತುಂಬಾ ಪ್ರಮೋಟ್ ಆಗಿದೆ, ಸೊ ಅದರಲ್ಲಿ ಡಿಜಿಟಲ್ ಪ್ರಮೋಷನ್ ಅಂತೂ ಸಿಕ್ಕಾಪಟ್ಟೆ ಆಗಿದೆ. ಸೊ ನಿಮಗೆ ಅದು ಎಷ್ಟು ಪಾಸಿಟಿವ್ ಆಯ್ತು? ಈಗಿನ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಯೂಟ್ಯೂಬ್ ಇರ್ಬೋದು, ಒಂದಷ್ಟು ಫೇಸ್ಬುಕ್ ಕಂಟೆಂಟು, ಇನ್ಸ್ಟಾಗ್ರಾಮು, ಇನ್ಫ್ಲೂಯೆನ್ಸರ್ಸ್, ರೀಲ್ ಮೇಕರ್ಸ್ ಇವರೆಲ್ಲ ನಿಮ್ಮನ್ನ ಅಪ್ರೋಚ್ ಮಾಡಿರ್ಬೋದು. ಸೊ ಆ ಪ್ರಮೋಷನ್ ನಿಮಗೆ ಎಷ್ಟರ ಮಟ್ಟಿಗೆ ಪಾಸಿಟಿವ್ ಆಯ್ತು, ಅಂಡ್ ಈಗಿನ ಕಾಲಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ? ಈಗಿನ ಕಾಲಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ, ಇವತ್ತೇನು 50 days ಆಗಿದೆ ಅನ್ನೋ ಕಾರಣಕ್ಕೆ ಮೇನ್ ಅವರೇ. ಈಗ ಡಿಜಿಟಲ್ ಏನಿದೆಲ್ಲ, ಸೊ ತುಂಬಾ ಅಂದ್ರೆ ತುಂಬಾ, ನನಗೆ ಗೊತ್ತಿಲ್ಲ, ಟ್ರೈಲರ್ ಬಿಟ್ಟು 3-4 days ಅಲ್ಲ ಆ ಟ್ರೈಲರ್ದು ಲಿಂಕ್ ಎಲ್ಲ ಕಟ್ ಮಾಡಿ ನನಗೆ ನೋಡಿದ್ರೆ 3 million 2 million ಹೋಗಿದ್ದಾರೆ ಒಂದು ವಾರದಲ್ಲಿ. ಟ್ರೈಲರೇ ಇನ್ನೂ ಅಷ್ಟು ಓಡಿಲ್ಲ, ಅವರೆಲ್ಲ ಕಟ್ ಇದಾಗಿದೆ, ಕೆಳಗಡೆ ಲಿಂಕ್ ಎಲ್ಲ ಇದು ಮಾಡ್ಯಾರ. ನಿಜ, ಈಗಿಂದು ಜಾಯಮಾನದಲ್ಲಿ ಸಿನಿಮಾ ಡಿಜಿಟಲ್ ಬಿಟ್ರೆ ಬೇರೆ ಏನೂ ಇಲ್ಲ. ಡಿಜಿಟಲ್ಲೇ ನಾವು ಎಷ್ಟು ಪ್ರಮೋಷನ್ ಮಾಡ್ತೀವೋ ಅಷ್ಟು ಪ್ಲಸ್ ಆಗುತ್ತೆ. ಡಿಜಿಟಲ್ ಮಾರ್ಕೆಟ್ ಇಸ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಸೊ ಅದ್ರಾಗೆ ನಮಗೆ ಯೂಟ್ಯೂಬರ್ಸು, ಸೊ ಸೋಷಿಯಲ್ ಮೀಡಿಯಾದವರು ಅವ್ರದ್ದೆಲ್ಲ ನಮಗೆ ತುಂಬಾ ಸಾಥ್ ಕೊಟ್ರು. ಯಾಕಂತಂದ್ರೆ ಈಗ ನಮ್ಮ ಸಿನಿಮಾ ರಿಲೀಸ್ ಆದ್ಮೇಲೆ ನಮ್ಮ ಹುಡುಗರನ್ನ ಕರ್ಕೊಂಡು ಯಾವುದೋ ಬೇರೆ ಪ್ರೆಸ್ ಮೀಟಿಗೆ ಹೋಗಿರ್ತೀವಿ ನಾವು, ಅಲ್ಲಿ ಸಮೇತ ನಮ್ಮ ಹುಡುಗರ ಜೊತೆ ಚಿಟ್ ಚಾಟ್ ಮಾಡಿ ಸೊ ಅದನ್ನ ಅಪ್ಲೋಡ್ ಮಾಡೋ ತರ ಅಲ್ಲಿನೂ ಒಟ್ಟು ಪಪ್ಪಿ ಇರಬೇಕು ಅಂತ ತುಂಬಾ ಸಾಥ್ ಕೊಟ್ರು ನಮ್ಗೆ. ಅದು ಒಂದು ಖುಷಿ ಆಗುತ್ತೆ. ಆಮೇಲೆ ಡಿಜಿಟಲ್ ಮಾರ್ಕೆಟ್ ಇಸ್ ತುಂಬಾ ಇಂಪಾರ್ಟೆಂಟ್. ಸೊ ಆ ಡಿಜಿಟಲ್ ಮಾರ್ಕೆಟ್ ಇಂದನೇ ಪಪ್ಪಿ ಸಿನಿಮಾ ತುಂಬಾ ಜನರಿಗೆ ರೀಚ್ ಆಗಿದ್ದು. ಈಗ ನಾವಾಗ್ಲೇ ಯೂಟ್ಯೂಬ್ ಇಂದ ಹೋಗಿ ಪೋಸ್ಟ್ ಅಂಟಿಸಿ ಇದು ಮಾಡ್ತಾನೆ ಆಗದೆ ಇರೋ ಕೆಲಸ. ಯಾಕಂದ್ರೆ ನಮ್ಗಿರೋ ಬಜೆಟ್ ವೈಸ್, ಸೊ ಆಮೇಲೆ ಸ್ಟಾರ್ ಕಾಸ್ಟ್ ಯಾರಿಲ್ಲ, ನಾವ್ ಯಾರಂತ ಹೇಳಕ್ಕಾಗಲ್ಲ. ಸೊ ಹಂಗಾಗಿ ಆ ಕಂಟೆಂಟ್ ಇಂದನೇ, ಆ ಟ್ರೈಲರ್ ಇಲ್ಲ ಕಂಟೆಂಟ್ ಇಂದನೇ ತುಂಬಾ ಚೆನ್ನಾಗಿ ರೀಚ್ ಆಯ್ತು ಅಂತಾನೆ ಹೇಳ್ಬೋದು. ಸೂಪರ್. ಸೊ ನಿಮ್ಮ ಸ್ಟಾರ್ಗಳು ಹೇಗಿದ್ದಾರೆ? ಪಪ್ಪಿ, ನಿಮ್ಮ ಹುಡುಗರು ಎಲ್ಲ ಹೇಗಿದ್ದಾರೆ, ಏನ್ ಮಾಡ್ತಿದ್ದಾರೆ? ಪಪ್ಪಿ ಅಂದ್ರೆ ಅವನು ಇಷ್ಟಿದ್ದನು ಇವಾಗ ಇಷ್ಟೇ ತರ ಹುಲಿ ತರ ಆಗಿದ್ದಾನೆ. ಅದು ಹಿಡಿಯಕ್ ಆಗಲ್ಲ, ಡೈಲಿ 1-1 kg ಮಾಂಸ ಬೇಕು ಅದಕ್ಕೆ, ಅಷ್ಟು ದೊಡ್ಡದು ಇದಿದೆ. ಸೊ ಅದು ಪ್ರೊಡ್ಯೂಸರ್ ಊರಲ್ಲೇ ಬಿಟ್ಬಿಟ್ಟಿದೀವಿ ನಾವಂತ. ಪ್ರೊಡ್ಯೂಸರ್ಗೆ ಕೊಟ್ಬಿಟ್ಟಿದ್ದಾರೆ, ನಿಮ್ ಸ್ಟಾರ್ ದುಡ್ಡು ಬಂದಿರುತ್ತಲ್ವಾ ಅವರೇ ಸಾಕೋದು. ಹುಡುಗರು ಸ್ಕೂಲ್ಗೆ ಹೋಗ್ತಿದ್ದಾರೆ. ಒಬ್ಬ ಜಗದೀಶ್ ಕೊಪ್ಪಳದಲ್ಲಿದ್ದಾನೆ, ಇನ್ನು ಆದಿತ್ಯ ಅಂತ ಇಲ್ಲೇ ಬೆಂಗಳೂರಲ್ಲೇ ಸ್ಕೂಲ್ಗೆ ಹೋಗ್ತಾ ಇದಾರೆ. ಸೊ ಫುಲ್ಲು ರೆಡಿ ಆಗಿದ್ದಾರೆ. ಪಪ್ಪಿಟು ಯಾವಾಗ ಅಂತ. ಪಪ್ಪಿಟು ಎಲ್ಲ ಟೆನ್ಷನ್ ತಗೋಬೇಡಿ, ನೀವಿರಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ. ಪಾಪ. ಹೌದಾ, ಯಾಕೆ ಅಂತ ಕೇಳಿದ್ರೆ, ಇಲ್ಲ ಕಣ, ಪಪ್ಪಿ 1 ಅಂದ್ರೆ ನೀವು ಚಿಕ್ಕರ್ ಇರ್ತೀರ, ಪಪ್ಪಿ 2 ಅಂದ್ರೆ ದೊಡ್ಡವರಾಗಿರ್ತೀರ, ಆಮೇಲೆ ನಿಮ್ಮನ್ನೇ ಇಟ್ಕೊಂಡ್ರೆ ಅದು ಇದಾಗಲ್ಲ ಅಂತ. ಹೌದಾ, ಸರಿ ಆಯ್ತು ಬಿಡು ಮಾಮ, ಯಾವ್ದೊಂದು ಸಣ್ಣ ಪಾತ್ರ ಆದ್ರೂ ಕೊಡಿ ನಮ್ಗೆ, ಫ್ಲಾಶ್ ಬ್ಯಾಕ್ ಆದ್ರೂ ಕೊಡಿ, ಯಾವ್ದಾನ ಇದ್ರೆ ಕೊಡಿ ಅನ್ನೋ ತರ ಇದು ಮಾಡ್ತಾರೆ. ಅವ್ರಿಗೆ ಗೊತ್ತಿಲ್ಲ ಪಾಪ, ಅದನ್ನೇ ನಂಬಿಟ್ಟಿದಾರೆ ಅವರು. ಆ ತರ ಇದೆ. ಓಕೆ, ನಿಮ್ಮ ಸಿನಿಮಾಗೆ ರಮ್ಯಾ ತುಂಬಾ ಒಂದು ದೊಡ್ಡ ಮಟ್ಟದ ಸಪೋರ್ಟ್ ಮಾಡಿದ್ರು ಅವರು. ಸೊ ಸ್ಟಾರ್ ಸಪೋರ್ಟ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ? ಅದು ತುಂಬಾ ಅಂದ್ರೆ ತುಂಬಾ ಆಗುತ್ತೆ. ಯಾಕಂದ್ರೆ ನಮ್ಮ ಚಿಕ್ಕ ಸಿನಿಮಾನ ಒಂದು ಕಂಟೆಂಟ್ ನೋಡಿ ಅವರು ನಮ್ಗೆ ಸಾಥ್ ಕೊಡೋದಿದೆಯಲ್ಲ, ತುಂಬಾ ಇದು ವಿಷಯ ಅದು. ಸೊ ಫಸ್ಟ್ ರಮ್ಯಾ ಮೇಡಮ್ ಟ್ರೈಲರ್ ನೋಡಿದ್ದಾರೆ. ಸೊ ನೋಡಿಬಿಟ್ಟು ಅದು ಇಂಪ್ರೆಸ್ ಆಗಿಬಿಟ್ಟು, ಸೊ ಅವ್ರ ಫ್ರೆಂಡ್ ಯಾರೋ ಒಬ್ರು ಇದ್ದಾರೆ, ಅವ್ರಿಗೆಲ್ಲ ಶೇರ್ ಮಾಡಿಬಿಟ್ಟು ತುಂಬಾ ಚೆನ್ನಾಗಿದೆ ನೋಡಿ ಇದು ಅಂತಂದು, ಅವ್ರು ಏನ ತೆಲುಗಲ್ಲಿ, ಅವ್ರ ಫ್ರೆಂಡ್ ಒಬ್ರು ತೆಲುಗಲ್ಲಿ ರಾಣಾ ಅವ್ರ ಆಫೀಸಲ್ಲಿ, ರಾಣಾ ದಗ್ಗುಬಟ್ಟಿ ಅವ್ರ ಆಫೀಸಲ್ಲಿ ಇದ್ದಾರೆ. ಸೊ ಅವ್ರಿಗೆಲ್ಲ ಶೇರ್ ಮಾಡಿ, ನೋಡಿ ಇದೇನಾದ್ರು ತೆಲುಗಿಗೆ ಇದು ಮಾಡೋ ತರ ಇದೆ ಅಂತ. ಅಂದ್ರೆ ಅದೊಂದು ಖುಷಿ ವಿಷಯ. ಒಂದು ಕನ್ನಡ ಟ್ರೈಲರ್ನ ನಮ್ಮ ರಮ್ಯಾ ಮೇಡಮ್ ಸೊ ತೆಲುಗಿಗೆ ನೋಡಿ ಇದು ನೀವು ರಾಣಾ ಆಫೀಸ್ ಅವ್ರಿಗೆ ರೀಚ್ ಆಗ ಕಾರಣನೇ ರಮ್ಯಾ ಮೇಡಮ್. ಆ ವಿಷಯದಲ್ಲಿ ತುಂಬಾ ಖುಷಿ ಆಗುತ್ತೆ ನೋಡಿ. ಇವೆಲ್ಲ ನಮಗ್ ಗೊತ್ತಿರಲ್ಲ. ಸೊ ನನಗೆ ಗೊತ್ತಿಲ್ಲ, ರಮ್ಯಾ ಮೇಡಮ್ ಹೇಳಿಲ್ಲ, ಏನಿಲ್ಲ. ಸೊ ಅದಾದ್ಮೇಲೆ ಅವ್ರ ಫ್ರೆಂಡ್ ಕಡೆಯಿಂದ ನನಗೆ ಗೊತ್ತಾಯ್ತು. ಸ್ಪಂದನ ರಮ್ಯಾ ಅವರು ನಿಮ್ ಟ್ರೈಲರ್ ಕಳ್ಸಿರೋದ್ರಿಂದ ರಾಣಾ ದಗ್ಗುಬಟ್ಟಿ ಅವರು ನೋಡಿದ್ರು ಅಂತಂದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ ನೋಡಿ, ನಮಗ್ ಗೊತ್ತಿಲ್ಲ. ಸೊ ಆಮೇಲೆ ವಿನಯ್ ರಾಜ್ಕುಮಾರ್ ಅವರು ಶೇರ್ ಮಾಡ್ಕೊಂತಾರೆ ರಿಲೀಸ್ ಆದ ಮರ್ದಿನ. ಸೊ ಇಟ್ಸ್ ಎ ಅಮೇಜಿಂಗ್ ಟ್ರೈಲರ್, ಪ್ಲೀಸ್ ವಾಚ್ ಆಲ್ ಅಂತ. ಅದು ಕನ್ನಡ ಇಂಡಸ್ಟ್ರಿಯವರಿಗೆ ಎಲ್ಲರಿಗೂ ರೀಚ್ ಆಗುತ್ತೆ. ಅವ್ರ ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟೋ ಜನ ಫಾಲೋವರ್ಸ್ ಇರ್ತಾರೆ, ಅವ್ರಿಗೆ ರೀಚ್ ಆಗುತ್ತೆ. ಸೊ ಅದಾದ್ರೆ ರಿಲೀಸ್ ಆದ ಮರ್ದಿನ ಸಂಜೆ ಧ್ರುವ ಸರ್, ಅದಂತ ನಮಗೆ ದೊಡ್ಡ ಮಟ್ಟದ ಸಕ್ಸಸ್ಗೆ ಕಾರಣ ಆಗಿದ್ದು ಧ್ರುವ ಸರ್. ನನಗೆ ಅವರು ಕಾಲ್ ಮಾಡಿಬಿಟ್ಟು ತುಂಬಾ ಚೆನ್ನಾಗಿದೆ ಸತೆ ಬನ್ನಿ ಮನೆಗೆ ಅಂತಂದು ಸಪೋರ್ಟ್ ಮಾಡಿ, ಮನೆಗೆಲ್ಲ ಹುಡುಗರನ್ನೆಲ್ಲ ಕರೆಸಿ ಟ್ರೈಲರ್ ಇನ್ನೂ ಸರಿ ನೋಡಿ ಏನ್ ಬೇಕು ಹೇಳಿ ಸಾಕು ನಿಮ್ಗೆ. ಸೊ ಡೆಫಿನೆಟ್ ಫೈನಾನ್ಸಿಯಿಂದ ಹಿಡಿದು ಎಲ್ಲ ತರದ ನಾನು ಇದಿರ್ತೀನಿ.
ಸೊ ನನಗೆ ಬೇಕಾಯ್ತು ಸರ್ ನಿಮ್ ಪ್ರೆಸೆಂಟ್ ಬೇಕು ನನಗೆ ಅಂತಂದ್ರೆ, ಅಷ್ಟೇನಾ ಅಂತಂದ್ರೆ ಸಾಕು ಸರ್ ಅಷ್ಟು ಕೊಡಿ ಸಾಕು ನನಗೆ ಅಂತಂದ್ರೆ, ಆಯ್ತು ನೀವು ಸಿನಿಮಾ ಇದು ಮಾಡಿ ಥಿಯೇಟ್ರಿಕಲ್ಲಿ ಏನ್ ಬೇಕು ನಾನು ನಿಲ್ತೀನಿ, ಫೈನಾನ್ಸಿಯಲಿ ತುಂಬಾ ಸಾಥ್ ಕೊಟ್ಟಂತ ವ್ಯಕ್ತಿ ಧ್ರುವ ಸರ್. ಸೊ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ ಈ ತರ ಒಂದು ಸಿನಿಮಾ ಬಂದಾಗ ಸ್ಟಾರ್ಗಳು ನಿಲ್ಬೇಕು. ಈಗ ಬೇರೆ ಇಂಡಸ್ಟ್ರಿಯಲ್ಲಿ ಎಲ್ಲ ನಿಲ್ತಾ ಇದಾರಲ್ಲ, ಆ ತರ ನಮ್ಮ ಕನ್ನಡದಲ್ಲಿ ನಿಲ್ತಾ ಇರೋದು ಒಂದು ತುಂಬಾ ಖುಷಿ ವಿಷಯ. ಜೊತೆಗೆ ಅದು ಶಿವಣ್ಣ ಸರ್ ಅವ್ರದ್ದು AFR ಆನಂದ ಪ್ರೆಸ್ ಮೀಟ್ ಇತ್ತು, ಅದ್ರದ್ದು ಹಿಂದಿನ ದಿನ ಟ್ರೈಲರ್ ನೋಡ್ಬಿಟ್ಟು ಸೊ ನಮ್ಗೆ ಆ ಪ್ರೆಸ್ ಮೀಟ್ ಅಲ್ಲಿ ಬರಕ್ ಹೇಳ್ತಾರೆ PRO ನಮ್ಮ ಹರೀಶ್ ಅವರದ್ದೇ, ಅವ್ರ ಕಡೆಯಿಂದ ನಮ್ಮನ್ನ ಇದ್ ಮಾಡ್ಬಿಟ್ಟು ಆಕ್ಚುಲಿ ಅವ್ರ ಪ್ರೆಸ್ ಮೀಟ್ ನಡೀತಾ ಇರ್ತಾರೆ ಶಿವಣ್ಣ ಅವ್ರದ್ದು AFR ಆನಂದ್, ಅಲ್ಲಿ ನಮ್ಮ ಹುಡುಗರನ್ನ ನಮ್ಮನ್ನ ಕರ್ಸ್ಬಿಟ್ಟು ಅವ್ರು ನಿಂದ್ಬಿಟ್ಟು ಪಪ್ಪಿ ಟ್ರೈಲರ್ ನೋಡಿ ಅದ್ಭುತವಾಗಿದೆ, ಥಿಯೇಟರ್ ಅಲ್ಲಿ ಹೋಗ್ತಾ ಇದೆ, ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಅನ್ನೋದು ಇದೆಯಲ್ಲ. ಸೊ ಅದು ನಿಜವಾಗ್ಲೂ ನಮಗೆ ಒಂದು ಹೆಮ್ಮೆ ವಿಷಯ, ಯಾರು ಹೇಳಲ್ಲ ನೋಡಿ. ಅದು ಒಂದು ಅವ್ರ ಪ್ರೆಸ್ ಮೀಟ್ ಅಲ್ಲಿ ಇನ್ನೊಂದು ಸಿನಿಮಾದ ಬಗ್ಗೆ ನಿಂತು ಮಾತಾಡ್ತಾರೆ ಅಂತಂದ್ರೆ ನಾವ್ ನಿಜ ಅದು ಹೇಳಕ್ ಆಗಲ್ಲ ಆ ಭಾವನೆನ, ಅಷ್ಟು ಒಂದು ಖುಷಿ ವಿಷಯ. ಮತ್ತೆ ಅವತ್ತೇ ನಮ್ಗೆ ಮಧ್ಯಾಹ್ನ ಊಟಕ್ಕೆ ಇನ್ವೈಟ್ ಮಾಡ್ತಾರೆ ಹೋಟೆಲ್ಗೆ. ಸೊ ಅವ್ರ ಜೊತೆ ಹೋಗಿ ಶಿವಣ್ಣ ಅವ್ರ ಜೊತೆ ಟೋಟಲ್ ಫ್ಯಾಮಿಲಿ ಜೊತೆ ಊಟ ಮಾಡಿ ಆದ್ಮೇಲೆ ಸೊ ಮಕ್ಕಳ ಜೊತೆ ಫುಲ್ಲು ಮಕ್ಕಳಾಗ್ಬಿಟ್ಟಿದ್ರು ಅವ್ರು ಶಿವಣ್ಣವರು. ಸೊ ಯಾವ ತರ ಸ್ಕೂಲು ಏನಂತ ಇವರೆಲ್ಲ ಮಾತಾಡೋದು ಉತ್ತರ ಕರ್ನಾಟಕ ಭಾಷೆ ನೋಡಿ. ಸೊ ಇಲ್ಲ ನಾಳೆನೆ ನಿಮ್ ಸಿನಿಮಾ ನೋಡ್ಬೇಕು ಅಂತ ಅಂದ್ಬಿಟ್ಟು ಮತ್ತೆ ನಾಳೆನೆ ಮರ್ದಿನ ಸಿನಿಮಾ ನೋಡಕ್ಕೆ ನಮ್ಗೆ ಅವಕಾಶ ಕೊಡ್ತಾರೆ. ಸೊ ಅವ್ರು ಬಂದ್ಬಿಟ್ಟು ಟೋಟಲ್ ಸಿನಿಮಾ ನೋಡಿ ಸೊ ಅವ್ರ ಸಿನಿಮಾ ಬಗ್ಗೆ ಮಾತಾಡಿದ್ದು ತುಂಬಾ ಅಂದ್ರೆ ತುಂಬಾ ನಮ್ಗೆ ಪಾಸಿಟಿವ್ ಆಯ್ತು. ಸೊ ನೋಡಿ ಅಂತಂದ್ರೆ ಅದು ಅದೃಷ್ಟನೋ ಏನೋ ಗೊತ್ತಿಲ್ಲ ಪಪ್ಪಿದು. ಸೊ ಇಷ್ಟು ದೊಡ್ಡ ಸೆಲೆಬ್ರಿಟಿ ಸಿನಿಮಾಕ್ಕೆ ಸಪೋರ್ಟ್ ಮಾಡಿದ್ದು ಸೊ ಅದು ನಮ್ಗೆ ರಾಯರ್ ಕೃಪೆ ಅಂತಾನೆ ಹೇಳ್ಬೋದು. ಸೊ ನನಗೆ ಅವ್ರು ಹೇಳ್ಬೇಕಾದ್ರೆ ಒಂದ್ ರೀತಿ ಎಕ್ಸೈಟ್ಮೆಂಟ್, ಮಾತು ಬರ್ತಾ ಇಲ್ಲ. ಆಕ್ಚುಲಿ ತುಂಬಾ ಖುಷಿ ಆಗ್ತಾ ಇದೆ. ಕೆಲವೊಂದ್ಸತಿ ತುಂಬಾ ಕಂಪ್ಲೇಂಟ್ ಮಾಡ್ತಾ ಇರ್ತೀವಿ ನಮ್ಮ ಕನ್ನಡ, ಐ ಆಮ್ ಲಿಟಲ್ ಬಿಟ್ ಇಮೋಷನಲ್ ಆದೆ, ಕನ್ನಡ ಸ್ಟಾರ್ಗಳು ಏನು ಸಪೋರ್ಟ್ ಮಾಡಲ್ಲ, ನಮ್ಮ ಜೊತೆ ನಿಂತ್ಕೊಳ್ಳಲ್ಲ, ಬರಲ್ಲ, ಯಾವುದೇ ಸಿನಿಮಾ ಬಂದರೂ ನೆಗ್ಲೆಕ್ಟ್ ಮಾಡ್ತಾರೆ ಅಂತ. ಇವ್ರ ಮಾತು ಕೇಳಿದ್ರೆ ನಮ್ಮ ಸ್ಟೇಟ್ಮೆಂಟ್ಗಳೆಲ್ಲೋ ನಾವು ರಾಂಗ್ ಹೇಳ್ಬಿಟ್ವಿ ಏನೋ ಅಂತ ಅನ್ಸುತ್ತೆ. ಬಟ್ ಅಫ್ಕೋರ್ಸ್ ಕೆಲವೊಂದ್ಸತಿ ಬೇಕಾದಾಗ ನಾವು ಬಹುಶಃ ನಮ್ಮ ಕಂಟೆಂಟ್ಗಳಲ್ಲಿ ಕೊರತೆ ಇರಬಹುದು, ಅಥವಾ ನಮ್ಮ ಸಬ್ಜೆಕ್ಟ್ಗಳಲ್ಲಿ ಏನೋ ಟೆಕ್ನಿಕಲಿ ನಮ್ದೇನೋ ಸಮಸ್ಯೆಗಳಿರ್ಬೋದು, ಕನೆಕ್ಟ್ ಆಗ್ತಿಲ್ವೇನೋ, ಅಥವಾ ನಾವು ಮಾಡಿರೋ ಸಬ್ಜೆಕ್ಟ್ ನಾವು ಅಂದ್ಕೊಂಡೋ ರೀತಿಯಲ್ಲಿ ಅವ್ರಿಗೆ ಅದು ಕನೆಕ್ಟ್ ಆಗ್ತಿಲ್ವೇನೋ ಗೊತ್ತಿಲ್ಲ. ಆದ್ರೆ ಸ್ಟಾರ್ಗಳು ಜೊತೆಗೆ ನಿಂತ್ಕೋತಾರೆ. ನಮ್ಮ ಕನ್ನಡ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದ್ರೆ ಅದರಲ್ಲಿ ಸ್ಟಾರೇ ಬೇಕಾಗಿಲ್ಲ, ಪಪ್ಪಿನ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಆ ಪಪ್ಪಿನ ಹಿಡ್ಕೊಂಡು ಥಿಯೇಟ್ರಿಗೆ ಹೋಗಿ ನೋಡಿ ಅಂತ. ಈಗ ಶಿವಣ್ಣನವರ ಏನು ಸಪೋರ್ಟ್ ಎಷ್ಟು ಚೆನ್ನಾಗಿ ಹೇಳಿದ್ರು ಅವರು. ಅವರ ಪ್ರೆಸ್ ರಿಲೀಸ್ಗೆ ಇವರನ್ನ ಕರೆದು ಈ ಸಿನಿಮಾ ಟ್ರೈಲರ್ ಚೆನ್ನಾಗಿದೆ ನೋಡಿ ಅಂತ ಹೇಳಿದ್ರು. ರಮ್ಯಾ ಅವರು ತೆಲುಗಲ್ಲಿ ಕೂತಿರೋ ರಾಣೋ ಆಫೀಸಿಗೆ ಕಳಿಸ್ಬಿಟ್ಟು ಟ್ರೈಲರ್ ಚೆನ್ನಾಗಿದೆ, ರೈಟ್ಸ್ ತಗೋತೀರಾ ಏನೋ, ಈ ಒಂದು ರೀತಿಯ ಸಪೋರ್ಟ್. ಧ್ರುವ ಸರ್ಜಾ ಅವರು ಫಿನಾನ್ಷಿಯಲಿ ಸಪೋರ್ಟ್ ಬೇಕಾ ಅಂತ ಕೇಳಿದ್ರು. ಇವರಂತೂ ನನಗೆ ಅದು ಬೇಡ, ನಿಮ್ಮ ಪ್ರೆಸೆನ್ಸ್ ಬೇಕು ಅಂತ ಹೇಳ್ಕೊಂಡು. ಸೊ ಶಬ್ದಗಳು ಬರ್ತಾ ಇಲ್ಲ. ಹ್ಯಾಟ್ಸ್ ಆಫ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಸಿನಿಮಾಗಳಿಗೆ ನೀವು ಸಪೋರ್ಟ್ ಮಾಡಿದಾಗ ಇಂಥವರು ಸಕ್ಸಸ್ ನೋಡ್ತಾರೆ, ಇಂಥವರಿಂದ ತುಂಬಾ ಒಳ್ಳೆ ಸಿನಿಮಾಗಳು ಬರುತ್ತೆ. ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾವತ್ತೂ ಕೊರತೆಗಳು ಕಾಣಲ್ಲ. ಅಫ್ಕೋರ್ಸ್ ಒಳ್ಳೆ ಸಿನಿಮಾಗಳನ್ನ ಮಾಡೋಣ ಅಂತ ಪಣ ತೊಡೋಣ, ಅವಾಗ ಒಳ್ಳೆ ಸಬ್ಜೆಕ್ಟ್ಗಳನ್ನ ತರೋಣ ಅಂತ ಪಣ ತೊಡೋಣ. ವಿತ್ ಕಂಟೆಂಟ್, ವಿತ್ ಟೆಕ್ನಾಲಜಿ, ವಿತ್ ಸ್ಟಾರ್ಸ್ ಬೇಕಾ ಬೇಡ ಅದು ಡೈರೆಕ್ಟರ್ ಕಾಲು, ಕಥೆಯ ಡಿಮಾಂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಒಳ್ಳೆ ಸಬ್ಜೆಕ್ಟ್ ಕೊಟ್ಟಾಗ ಇಂಥವ್ರು ಸಾಥ್ ನಿಂತಾಗ ಯಾಕೆ ಒಳ್ಳೆ ಸಿನಿಮಾ ಮಾಡಬಾರ್ದು? ಯಾಕೆ ಅರ್ಜೆಂಟಲ್ಲಿ ಒಂದು ಸಿನಿಮಾ ರಿಲೀಸ್ ಮಾಡಿಬಿಡ್ಬೇಕು, ಯಾರೋ ಒಬ್ಬ ಪ್ರೊಡ್ಯೂಸರ್ನ ಕರ್ಕೊಂಡು ಬಂದ್ಬಿಡ್ಬೇಕು, ಹಣ ಹಾಕಿಸ್ಬಿಡ್ಬೇಕು, ಯಾರೋ ಏನೋ ಒಂದು ಕಂಟೆಂಟ್ ಮಾಡ್ಬಿಡ್ಬೇಕು, ಅದರಲ್ಲಿ ಧಾಮ್ ಧೂಮ್ ಅಂತ ಮಾಡಿಬಿಟ್ಟು ಅಯ್ಯೋ ನಮ್ಮ ಸ್ಟಾರ್ಗಳು ಸಪೋರ್ಟ್ ಮಾಡ್ತಿಲ್ಲ ಅಂತ ಹೇಳೋರ್ಗೆ ಇವರ ಸಿನಿಮಾ ಒಂದು ಬೆಸ್ಟ್ ಎಕ್ಸಾಂಪಲ್. ನಾಟ್ ಓನ್ಲಿ ಸಿನಿಮಾದ ಸಕ್ಸಸ್ ಕೂಡ ಬೆಸ್ಟ್ ಎಕ್ಸಾಂಪಲ್. ಮತ್ತಷ್ಟು ಸಿನಿಮಾಗಳು ಮಾಡಿ ಅಂತ ಅವರಿಗೆ ಬಂಡವಾಳ ಹಾಕ್ತೀವಿ ಅಂತ ಕರಿತಾ ಇದ್ದಾರೆ. ಅವ್ರ ಮುಖದಲ್ಲಿ ನಗು ನೋಡಿದ್ರೆ ಖುಷಿ ಆಗುತ್ತೆ. ಸೊ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಎಲ್ಲ ಶೈನಿಂಗ್ ಸ್ಟಾರ್ಗಳಿಗೆ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಗುಡ್ ಕಂಟೆಂಟ್ ಆ್ಯಂಡ್ ಸಪೋರ್ಟ್ ವೆನ್ ಗುಡ್ ಕಂಟೆಂಟ್ ಕಮ್ಸ್. ದಯವಿಟ್ಟು ಸಪೋರ್ಟ್ ಮಾಡಿ. ಯಾವತ್ತೂ ನೆನೆಸ್ಕೋತೀವಿ. ನಿಮ್ಮ ಜೊತೆ ಸ್ಟೇಜ್ ಶೇರ್ ಮಾಡೋದ್ರಲ್ಲಿ ಇರುವ ಹೆಮ್ಮೆ ಬೇರೆ ಯಾವುದೂ ಇಲ್ಲ. ಸೊ ಸಿನಿಮಾ ಮೇಕಿಂಗ್ ಬಗ್ಗೆ ಮಾತಾಡೋಣ ಇವಾಗ. ಈ ಸಿನಿಮಾ ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಕತೆ, ಬಿಕಾಸ್ ನೀವ್ಯಾವ ಸ್ಟಾರ್ಗಳನ್ನು ಹಾಕೊಂಡಿಲ್ಲ, ಚಿಕ್ಕ ಹುಡುಗರನ್ನ, ಒಂದು ನಾಯಿ ಮರಿಯನ್ನ, ಒಂದಷ್ಟು ಸಪೋರ್ಟಿವ್ ಕ್ಯಾರೆಕ್ಟರ್ನ ಹಾಕೊಂಡು ಮಾಡಿದ್ರಿ. ಹೇಗೆ ಈ ಸಿನಿಮಾ ಮಾಡಿದ್ರಿ? ಏನು ಬಜೆಟ್ ಇಟ್ಕೊಂಡು ಮಾಡಿದ್ರಿ? ಫಿಗರಲ್ಲಿ ಹೇಳದೆ ಹೋದ್ರೂ ಪರವಾಗಿಲ್ಲ, ಒಂದು ಅಂದಾಜಲ್ಲಿ ಎಷ್ಟು ದಿನದಲ್ಲಿ ಮಾಡಿದ್ರಿ?
ಸೊ ನಿಮ್ಮ ಸಿನಿಮಾದ ಸಕ್ಸಸ್ ಸೂತ್ರ ಏನು? 1, 2, 3 ಅಂತ ಒಂದು 10 ಪಾಯಿಂಟ್ ಅಲ್ಲಿ. ಫಸ್ಟ್ ಆಫ್ ಆಲ್ ಸಿನಿಮಾ ನೆಕ್ಸ್ಟ್ ಯಾರೇ ನಮ್ಮ ಕನ್ನಡದಲ್ಲಿ ಸಿನಿಮಾ ಮಾಡಿದ್ರೆ ಅವ್ರಿಗೆ ನನ್ನ ಸಜೆಷನ್ ಕೊಡೋಷ್ಟು ದೊಡ್ಡವನು ನಾನಲ್ಲ. ಸೊ ನಾನು ಮಾಡಿರೋದು ನಮ್ಮ ಸಕ್ಸಸ್ ಸೂತ್ರನ ನಾನು ಡೆಫಿನೆಟ್ ನಮ್ಮ ಸ್ನೇಹಿತರಿಗೆ ನಾನು ಹೇಳ್ಬೋದು. ಫಸ್ಟ್ ನಮ್ದು ಬಜೆಟ್ ತುಂಬಾ ಲೋ ಆಯ್ತು, ತುಂಬಾ ಲೋದಲ್ಲೇ ಮಾಡಿರೋದು. ಏನಂತಂದ್ರೆ ಸಿನಿಮಾ ಮೇಕಿಂಗ್ ಮಾಡಬೇಕಾದ್ರೆ ಸೊ ನಾನು DOP ಅಷ್ಟೇ ಸೆಟ್ಟಲ್ ಇರೋದು, ನನ್ನ ಜೊತೆ ಒಂದು 3 ಜನ ಅಸ್ಟೆಂಟ್ ಇದ್ದಿದ್ದು ಫಸ್ಟು. ಸೊ ನಾವು ರಾಜಾಜಿನಗರದಿಂದ ಹೆಬ್ಬಾಳ ಹತ್ರ ಶೂಟ್ ಮಾಡಕ್ ಹೋಗ್ತೀವಿ, ಮಾನ್ಯತಾ ಟೆಕ್ ಪಾರ್ಕ್ ಹತ್ರ. ಹೋಗ್ಬೇಕಾದ್ರೆ ನಾವು ಕ್ಯಾಬ್ ಬುಕ್ ಮಾಡಿ, ನಮ್ಗೆ ಯಾವುದೇ ಥರದ ಕಾರ್ ಇಲ್ಲ ಏನಿಲ್ಲ, ಕ್ಯಾಬ್ ಬುಕ್ ಮಾಡ್ಕೊಂಡು ಹುಡುಗರು ನಾವೆಲ್ಲ ಹೋಗ್ತಾ ಇದ್ದಾಗ ಸೊ ಅಲ್ಲೇ ಎಲ್ಲೋ ಹೋಟೆಲ್ ಸಿಕ್ತಂದ್ರೆ ನಿಂತ್ಕೊಳ್ಳೋದು, ಕ್ಯಾಮ್ರಾ ಬ್ಯಾಗ್ ಹೆಗ್ಲಿಗೆ ಹಾಕೊಂಡಿರೋದು, ಹುಡುಗರು ನಾಯಿ ಹಿಡ್ಕೊಂಡಿರೋದು, ಇಷ್ಟೇ. ನಮ್ಗೆ ಅದು ಒಂದು ಬಸ್ ಇಲ್ಲ, ವ್ಯಾನ್ ಇಲ್ಲ, ಏನಿಲ್ಲ. ಸೊ ನನ್ ಜೊತೆ ಇದು ಎಲ್ಲ ಮುಗಿಸ್ ಬಂದಿದ್ರು, ಯಾವ್ದು ಇದು ಇನ್ಸ್ಟಿಟ್ಯೂಟ್ ಎಲ್ಲ ಮುಗಿಸ್ ಬಂದ ಅಸಿಸ್ಟೆಂಟ್ ಡೈರೆಕ್ಟರ್. ಇವ್ರು ಏನ್ ಸಿನಿಮಾ ಮಾಡ್ತಾರ, ಅಟ್ಲೀಸ್ಟ್ ಒಂದು ಶಾರ್ಟ್ ಮೂವಿ ಮಾಡಕ್ಕೆ ಒಂದು 20-25 ಜನ ಇರ್ತಾರೆ, ಅದಕ್ಕಿಂತ 3 ಜನ 4 ಜನ ಇರ್ತಾರೆ. ಇವರು ಅದ್ ಹೆಂಗ್ ಸಿನಿಮಾ ಮಾಡ್ತಾರೆ, ಇವ್ರು ಯಾವ ಸಿನಿಮಾ ಮಾಡಾರಲ್ಲ ಅನ್ಕೊಂಡು ಅವರು 3 ಜನ ನನ್ನಿಂದ ಬಿಟ್ಟು ಹೋಗಿದ್ದು ಉದಾಹರಣೆ ಇದೆ. ಸೊ ಓಕೆ, ಅವ್ರಿಗೆ ನಾವು, ಯಾಕಂದ್ರೆ ನನಗೆ ಗೊತ್ತು, ಸೊ ನಾನು ನಾನು 15 ವರ್ಷದಿಂದ ಒಂದು ಸಿನಿಮಾ ಹೆಂಗ್ ಮಾಡ್ಬೇಕು, ಈ ನನ್ನ ಬಜೆಟ್ ಎಷ್ಟಿದೆ ಅದರಲ್ಲಿ ಮಾಡ್ಬೇಕನ್ನೋದು ನನಗೆ ಗೊತ್ತಿದೆ. ಸರ್ ಅವ್ರು ಬಿಟ್ಟು ಹೋದ್ರೆ ಏನು ಮಾಡಕ್ಕಾಗಲ್ಲ, ಯಾಕಂದ್ರೆ ಅವ್ರು ಸಿನಿಮಾ ನೋಡಿದ್ದೆ ಆ ಪಾಯಿಂಟ್ ಆಫ್ ಇಂದ ನೋಡಿರ್ತಾರೆ. ಸೊ ಗ್ರಾಂಡ್ ಇರ್ಬೇಕು, ಕ್ಯಾರವೆನ್ ಇರ್ಬೇಕು, ಛತ್ರಿ ಇರ್ಬೇಕು, ಹೀರೋಯಿನ್ ಬರ್ಬೇಕು, ಹೀರೋ ಬರ್ಬೇಕು, ಮೇಕಪ್, ಕಾಸ್ಟ್ಯೂಮ್, ಜಂಗುಳಿ ಇರ್ಬೇಕು, ಸಿನಿಮಾ ಆತರ. ಬಟ್ ನಮ್ದು ಏನೂ ಇಲ್ಲ, ನಿಂತಲ್ಲಿ ಅಲ್ಲೇ ಒಂದು ಚಿಕ್ಕ ಹೋಟ್ಲಲ್ಲಿ ತಿಂಡಿ ತಿನ್ಕೊಂಡು ಬರೋದು, ಯಾರು ಇಲ್ಲ. ಸೊ ಅವತ್ತು ನೋಡಿ, ಅದಾದ್ಮೇಲೆ ಕ್ಯಾಮ್ರಾಮೆನ್ಸ್ ನಾನು ವಿತ್ ಅಸಿಸ್ಟೆಂಟ್ ಡೈರೆಕ್ಟರು ಇಲ್ಲ, ಅಸಿಸ್ಟೆಂಟ್ ಕ್ಯಾಮ್ರಾಮೆನ್ನು ಇಲ್ಲ. ಕ್ಯಾಮ್ರಾಮೆನ್ನು ನಾನು, ಇಬ್ಬರೇ ಟೆಕ್ನಿಷಿಯನ್ಸ್, ಒಬ್ರು ಸಿಂಗ್ ಸೌಂಡ್, ಇಷ್ಟು ಬಿಟ್ರೆ ಈ ಪಪ್ಪಿ ಸಿನಿಮಾದಲ್ಲಿ ಯಾರೂ ಇಲ್ಲ. ನೀವು ನಂಬಲ್ಲ. ಬಟ್ ಟ್ರೂತ್ ಏನಂತಂದ್ರೆ ಒಂದು ಥರ್ಮಕೋಲ್ ಸಮೇತ ಯೂಸ್ ಮಾಡಿಲ್ಲ ಈ ಸಿನಿಮಾಕ್ಕೆ. ಹೌದಾ? ಎಸ್, ಒಂದು ಥರ್ಮಕೋಲ್ ಎಲ್ಲ ನೈಟ್ ಎಫೆಕ್ಟ್ ಅಲ್ಲಿ 2 ಲೈಟ್ ಇರ್ತದೆ, ಆ ಲೈಟ್ ಬಿಟ್ರೆ ಬೇರೆ ಏನು ಇಲ್ಲ. ಅದು ನಾವು ಮಾಡೋ ಸೆಟ್ ಅಲ್ಲಿ ಪವರ್ ಇದ್ದಿಲ್ಲ. ಸೊ ದೂರದಿಂದ ಅಲ್ಲಿ ಒಬ್ರು ನಮ್ಗೆ ಹೆಲ್ಪ್ ಮಾಡಿದ್ರು, ಸೊ ಆ ಏರಿಯಾ ಓನರ್. ಸೊ ಅವ್ರದ್ದು ಒಂದು ವಾಟರ್ ಪಂಪ್ ಇದೆ, ಅಲ್ಲಿ ಕಲೆಕ್ಷನ್ ಕೊಟ್ಬಿಟ್ಟು ಆ ಲೈಟ್ ನಾನೇ ಹಿಡ್ಕೊಂತಿದ್ದೆ, ಆಕ್ಷನ್ ಅಂತ ಹೇಳ್ತಿದ್ದೆ. ಸೊ ನೀವು ಬಿಲೀವ್, ಅದು ಮೇಕಿಂಗ್ ಮಾಡಕ್ಕೂ ಯಾರು ಇಲ್ಲ. ಸೊ ಆಕ್ಚುಲಿ ಪಪ್ಪಿ ಮೇಕಿಂಗ್ ವಿಡಿಯೋಸ್ ನಾವು ಮಾಡಬಹುದಿತ್ತು, ಸೊ ಮಾಡೋಕೆ ಯಾರು ಇಲ್ಲಲ್ಲ. ಸೊ ನಾನು ಲೈಟ್ ಹಿಡ್ಕೊಂಡಿರ್ತಿದ್ದೆ, ಕ್ಯಾಮ್ರಾಮನ್ಸ್ ಕ್ಯಾಮ್ರಾ ಇದು ಮಾಡ್ತಾ ಇದ್ರು, ಸೊ ಆರ್ಟಿಸ್ಟ್ ಬರ್ತಿದ್ದೆ, ರೆಡಿ ಆಕ್ಷನ್, ನಾನು ಹಿಂಗೆ ನೋಡ್ತಾ ಇದ್ದೆ ಅಲ್ಲಿ ಏನ್ ಬರ್ತದೆ. ಸೊ ಬಿಲೀವ್, ನನಗೆ ಗೊತ್ತು ನಮ್ ಕ್ಯಾಮ್ರಾಮನ್ ಮೇಲೆ. ಸೊ ಹಿಂಗೆ ಕಟ್ ನೋಡಿದ್ರೆ ಶಾರ್ಟ್ ಸೂಪರ್ ಆಗಿರೋದು. ಸೊ ಏನಂತಂದ್ರೆ ಸಿನಿಮಾ ಹಿಂಗೆ ಮಾಡ್ಬೇಕಂತ ಯಾವುದೇ ರೂಲ್ಸು ಇಲ್ಲ, ಅದಕ್ಕೆ ಲೈಟೇ ಬೇಕು ಅಂತ ಏನಿಲ್ಲ, ಇದ್ದೇ ಕ್ಯಾಮ್ರಾ ಬೇಕು ಅಂತ ಏನಿಲ್ಲ. ಒಂದು ಬುಕ್ ಇರುತ್ತಲ್ಲ, ಇದು ಹಿಂಗೆ ಇರುತ್ತೆ ಸಕ್ಸಸ್ಗೆ, ಇದೇ ತರ ಫಾರ್ಮುಲಾ ಅಂತ, ಅದು ಏನೂ ಇಲ್ಲ. ಸೊ ಬಿಕಾಸ್ ಆಫ್ ಕಂಟೆಂಟ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಸೊ ನೀವ್ ಏನ್ ಮಾಡ್ತೀರಾ, ಯಾವ ತರ ಜನರಿಗೆ ಅದು ಬರುತ್ತೆ, ಯಾವ ತರ, ಅದು ಫಸ್ಟ್ ನಮಗೆ ವಿಷನ್ ಇರ್ಬೇಕು, ವಿಜುವಲೈಸ್ ಆಗಿರ್ಬೇಕು. ಎಷ್ಟೋ ಪಪ್ಪಿ ಟ್ರೈಲರ್ ಅಲ್ಲಿ ಬಂದಿರೋ ಡೈಲಾಗ್ ಆನ್ ಸ್ಪಾಟ್ ಅಲ್ಲಿ ಬಂದಿರೋದು ನನಗೆ. ನಾನು ಇಲ್ಲೇನೋ ಬರ್ಕೊಂಡು ಹೋಗಿರ್ತೀನಿ, ಅದು ಅಲ್ಲಿ ವರ್ಕ್ ಆಗಲ್ಲ. ಸೊ ಏನ್ ಮಾಡ್ಬೋದು ಅಂತ ಒಂದ್ ಸ್ವಲ್ಪ ಗ್ಯಾಪ್ ಕೊಟ್ಟಲ್ಲಿ ಅಲ್ಲಿ ಬಂದಿರೋದು. ಸೊ ಅಲ್ಲಿ ಆತರ ಏನಂತಂದ್ರೆ ಸಿನಿಮಾ ಮೇಕಿಂಗ್ ಇಂಥದ್ದೇ ಅಂತ ಏನಿಲ್ಲ, ಅದು ಇರ್ಬೇಕು ಇದು ಇರ್ಬೇಕಂತ ಏನು ಇಲ್ಲದೆ 2 ಲೈಟ್ ಇಟ್ಕೊಂಡು ಮಾಡಿರ್ತಕ್ಕಂಥ ಒಂದು ವಿಶೇಷವಾದ ಸಿನಿಮಾ. ಈಗ ನಮ್ಮ ಫ್ರೆಂಡ್ಸ್ ಹೇಳಿದ್ರೆ ಅವ್ರು ಶಾಕ್ ಆಗ್ತಾರೆ, ಹೌದಾ ಅದ್ ಹೆಂಗ್ ಮಾಡಿದ್ರಿ ಏನು ನಮಗ್ ಗೊತ್ತಿಲ್ಲ. ಮತ್ತೆ ಅಲ್ಲಿ ಮುಗಿಸ್ಕೊಂಡು ಅಲ್ಲಿಂದ ಆಟೋದಲ್ಲೋ ಇಲ್ಲ ಒಂದು ಕ್ಯಾಬ್ ಮಾಡ್ಕೊಂಡು ಮನೆಗೆ ಬರ್ತಿದ್ವಿ, 4 ಜನ ಆರ್ಟಿಸ್ಟ್, ಪಪ್ಪಿ. ಸೊ ಇನ್ನೊಂದು ಏನಂತಂದ್ರೆ ನಮ್ಗೆ ಆರ್ಟ್ ಡೈರೆಕ್ಟ್ರು ಇಲ್ಲ, ಯಾಕಂದ್ರೆ ಆ ಸೆಟ್ ನಾವು ಹಿಂಗ್ ಫ್ರೇಮ್ ಮೀಟರ್ ಸಾಕು ಸೆಟ್ ಅದೇ ರೆಡಿ ಆಗಿರೋದು, ಅಂದ್ರೆ ಅಷ್ಟು ಬ್ಯೂಟಿಫುಲ್ ಆಗಿದೆ. ಆ ತರ ಲೊಕೇಶನ್ ನಮಗೆ ಸಿಕ್ಕಿದೆ, ಅದೊಂದು ನಮಗೆ ಒಂದು ಪ್ಲಸ್ ಆಯ್ತು. ಸೊ ಮೇಕಿಂಗ್ ಅಂತಂದ್ರೆ ಅದೇ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ಅದಕ್ಕೆ ಇಂತಿಷ್ಟು ಇದೆ, ಹಿಂಗೆ ಇರಬೇಕು, ಇಷ್ಟು ಲೈಟ್ ಬೇಕು, ಜನರೇಟರ್ ಬೇಕು ಅನ್ನೋದು ಏನು ಇಲ್ಲ. ಬಿಕಾಸ್ ಆಫ್ ಕಂಟೆಂಟ್ ಒಂದು ಸ್ಟ್ರಾಂಗ್ ಇದ್ದಾಗ ಸೊ ಬೇರೆ ಏನು ಅವಶ್ಯಕತೆ ಇಲ್ಲ. ಮತ್ತೆ ಎಲ್ಲ ಸಿನಿಮಾನು ಹಿಂಗೆ ಆಗುತ್ತಂತ ನಾನು ಹೇಳಕ್ ಇಷ್ಟಪಡ, ಎಲ್ಲ ಸಿನಿಮಾ ಹಿಂಗೆ ಮಾಡಕ್ ಆಗಲ್ಲ. ಕತೆ ಏನ್ ರಿಕ್ವೈರ್ಮೆಂಟ್, ಹೌದು, ನನ್ನ ಕತೆಗೆ ಅಷ್ಟೇ ಬೇಕಾಗಿತ್ತು, ನನ್ನ ಕತೆಗೆ ಒಂದು ಥರ್ಮಕೋಲ್ ಬೇಕಾಗಿದ್ದಿಲ್ಲ. ಸೊ ಹಂಗಾಗಿ ನಾನು ಯೂಸ್ ಮಾಡಿದ್ದಿಲ್ಲ. ಸೊ ನೆಕ್ಸ್ಟ್ ಎಲ್ಲದು ಹಿಂಗೆ ಆಗತ್ತಂತ ನೀವು ಎಲ್ಲ ಬಿಟ್ಟು ಕ್ಯಾಮ್ರಾ ಇಟ್ಕೊಂಡು ಹೋಗೋದು ತಪ್ಪು. ಸೊ ನಿಮ್ಗೆ ನಿಮ್ ಕತೆಗೆ ಏನ್ ಬೇಕು, ಅದು. ಈಗ ಎಷ್ಟೋ ಲೈಟ್ಸೇ ಬೇಕಾಗಿಲ್ಲ, ಅವ್ರ ಪಪ್ಪಿ ಲೈಟ್ ಇಲ್ಲ ತಂದ್ರೆ ನೀವು ಲೈಟ್ ಇಲ್ಲದೆ ಹೋಗ್ಬೇಡಿ. ಸೊ ಅದು ಬೇರೆ ತರ ನಿಮಗೆ ಕಾಣ್ಬೋದು. ಸೊ ನನಗೆ ಅಷ್ಟು ನೆಸೆಸಿಟಿ ಇದ್ದಿಲ್ಲ. ಸೊ ನೆಕ್ಸ್ಟ್ ನಾನು ಸಿನಿಮಾ ಮಾಡಿದ್ರೆ ನನಗೆ ಎಲ್ಲದು, ಈಗೇನು ಯಾವ್ದು ಇಲ್ಲ ಅಂತ ಹೇಳಿದ್ನೆ, ಎಲ್ಲದು ಬೇಕು. ಎಲ್ಲವೂ ಮ್ಯಾಜಿಕ್ ಆಗಲ್ಲ, ಕೆಲವೊಂದು ಆಗ್ತಾವ. ಸೊ ಆ ತರ ಆಗಿರತಕ್ಕಂತ ಒಂದು ಪಪ್ಪಿ. ಇದು ಪಪ್ಪಿ ಸಕ್ಸಸ್ ಸೂತ್ರ ಅನ್ನೋದು ಏನಿಲ್ಲ, ಬಿಕಾಸ್ ಆಫ್ ಫಸ್ಟ್ ಬಂದ್ಬಿಟ್ಟು ಕಂಟೆಂಟ್. ಸೊ ಕಂಟೆಂಟ್ ಅಂತ ಹೇಳ್ಬೋದು. ಸೆಕೆಂಡ್ ಹಾಫ್ ಬಂದ್ಬಿಟ್ಟು ಆ ಸ್ಲ್ಯಾಂಗ್ ಇದೆಯಲ್ಲ, ಸ್ಲ್ಯಾಂಗ್ ತುಂಬಾ ಇಷ್ಟ, ವರ್ಕೌಟ್ ಆಯ್ತು. ಯಾಕಂತಂದ್ರೆ
ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲಾ ತರದ ಸ್ಲ್ಯಾಂಗ್ ನೋಡಿದ್ರೆ ಇದು ನಮ್ಮ ಪಕ್ಕ ಕಲ್ಯಾಣ ಕರ್ನಾಟಕ ಭಾಗದ ಸ್ಲ್ಯಾಂಗ್. ಸೊ ಹಂಗಾಗಿ ಅದು ಒಂಥರ ಫ್ರೆಶ್ನೆಸ್ ಅನ್ಸ್ಬಿಡುತ್ತೆ ಎಲ್ಲರಿಗೂ. ಸೊ ಹಂಗಾಗಿ ಅದು ಕ್ಯಾಚ್ ಆಯ್ತು ಮೇನ್ ನಮ್ಗೆ ಅದೊಂದು. ಸೊ ಆಮೇಲೆ ಮೂರನೇದು ಬಂದ್ಬಿಟ್ಟು ಒಂದು ಟ್ರೈಲರ್. ಆ ಟ್ರೈಲರ್ ನಾವು ಕಟ್ಟಿಂಗ್ ಮಾಡ್ಬೇಕಾದ್ರೆ ಯಾವ್ದು ಬೇಕು ಯಾವ್ದು ಬೇಡ ಅಂತ ತುಂಬಾ ಡಿಸ್ಕಷನ್ ಆಯ್ತು ನಮ್ಗೆ. ಇದು ಬೆಟರ ಇಲ್ಲ ಇದು ಬೇಡ ಇದು ಬೇಡ ಇದು ಮಾಡಿದಾಗ ನಾನು ನಮ್ಮ ಕ್ಯಾಮ್ರಾಮನ್ ಸರ್ NM ವಿಶ್ವ ಎಡಿಟರ್ ಸರ್ ಎಲ್ಲ ಕೂತ್ಕೊಂಡು ಇದು ಮಾಡಿದಾಗ ಒಂದು ಔಟ್ಪುಟ್ ಅಂತ ಬಂತು. ಸೊ ಔಟ್ಪುಟ್ ಅಂತ ಬಂದಾಗ ಅದು ಟ್ರೈಲರ್ ಏನಂತಂದ್ರೆ ಬಿಗಿನಿಂಗ್ ಇಂದ ಫನ್ ಮಾಡ್ಕೊಂತ ಹೋಗಿ ಲಾಸ್ಟ್ಗೆ ಕಣ್ಣ ನೀರ್ ಹಾಕ್ಬಿಟ್ನೆ ಅಂತ. ನನ್ಗೆ ಅದು ಟ್ರೈಲರ್ ಈ ರೇಂಜಿಗೆ ಇದಾಗಿದೆ ಅಂತ ನಾನು ಕಾಮೆಂಟ್ಸ್ ಓದಿದ್ಮೇಲೆ ಗೊತ್ತಾಗಿರೋದು. ಅಂದ್ರೆ ನನಗೆ ಅದು ಏನು ಅನ್ಸ್ಲಿಲ್ಲ. ಟ್ರೈಲರ್ ನಾವು ನೋಡ್ತಿರ್ತೀವಿ ರೆಗ್ಯುಲರ್ 20 ಸಲ ನೋಡಿರ್ತೀವಿ, ಅದು ನನಗೇನು ಅನ್ಸಲ್ಲ. ಬಟ್ ಫ್ರೆಶ್ ಆಗಿ ನೋಡೋ ಆಡಿಯನ್ಸ್ಗೆ ಅದು ಲಾಸ್ಟ್ಗೆ ಅದು ಪಪ್ಪಿದು ಇದು ಕನೆಕ್ಷನ್ ಏನು ತುಂಬಾ ಇದಾಗಿದೆ. ಎಷ್ಟೋ ಕಣ್ಣೀರ್ ಹಾಕಿದೀವಿ, ಅದು ನಂಬಾಗದು ಭಾಷೆ ತುಂಬಾ ಇಷ್ಟ ಆಯ್ತು. ಸೊ ಈ ತರ ಒಂದು ಟ್ರೈಲರ್ ಅಂತ ಹೇಳ್ಬೋದು. ಸೊ ಈ ತರ ಸಕ್ಸಸ್ ಸೂತ್ರಗಳು ಹೇಳ್ಕೊಂತ ಹೋದ್ರೆ ತುಂಬಾ ಪ್ರಮೋಷನಲ್ ಸ್ಟ್ರಾಟಜಿ. ಟ್ರೈಲರ್ ಬಿಟ್ಟಿದ್ದಕ್ಕೂ ಸಿನಿಮಾ ರಿಲೀಸ್ ಆಗಿದ್ದಕ್ಕೂ ಸ್ವಲ್ಪ ಟೈಮ್ ಗ್ಯಾಪ್ ತಗೊಂಡಿದ್ದೀರಾ ಅನ್ಸುತ್ತೆ. ತುಂಬಾ 2 months ನಾವು ಟ್ರೈಲರ್ ಬಿಟ್ಟು ಅದು 2 months ಮೇಲೆ ಸಿನಿಮಾ ಇದು ಮಾಡುದು. ಅಂದ್ರೆ ಎಷ್ಟೋ ಜನರಿಗೆ ಎಷ್ಟೊತ್ತಿ ಆ ಸಿನಿಮಾ ಈ ಟ್ರೈಲರ್ದೇ ಆ ಸಿನಿಮಾ ಅನ್ನೋದು ಮರ್ತೇ ಹೋಗ್ಬಿಟ್ಟಿದ್ರು. ಸೊ ಅದೊಂದು ನಮಗೆ ಅದು ಒಂದು ಪ್ಲಸ್ನು ಆಯ್ತು ಮೈನಸ್ನು ಆಯ್ತು. ಸೊ ಯಾಕಂತಂದ್ರೆ ಅದು ನಾನು ಫಿಲಿಂ ಫೆಸ್ಟಿವಲ್ ಅಲ್ಲಿ ಸೆಲೆಕ್ಷನ್ ಆಗ್ಲಿಲ್ಲ. ಆ ಒಂದು ನೋವಿಗೆ ನಾನು ಟ್ರೈಲರ್ ಬಿಟ್ಟೆ. ಟ್ರೈಲರ್ ಸೂಪರ್ ಡೂಪರ್ ಹಿಟ್ ಆಗ್ಬಿಡ್ತು. ಸೂಪರ್ ಅಂದ್ರೆ ಸೂಪರ್, ಎಲ್ಲರಿಗೂ ಇದಾಗೋಗ್ಬಿಡ್ತು. ಸೊ ಅದಾದ್ಮೇಲೆ ಮತ್ತೆ ಥಿಯೇಟ್ರಿಕಲ್ಲಿ ನಾವು ರಿಲೀಸ್ ಪ್ಲಾನ್ ಮಾಡ್ಬೇಕೆ 2 months ಟೈಮ್ ತಗೊಳ್ಬಿಡ್ತು. ಸೊ ಅವಾಗ ಮತ್ತೆ ಇನ್ನೊಂದು ಏನು ಇದು ಮಾಡಕ್ ನಮ್ಗೆ ಇದಾಗ್ಲಿಲ್ಲ. ಸೊ ಹಂಗಾಗಿ ಅದು ಟ್ರೈಲರ್ ಕಂಟಿನ್ಯೂ ಆಯ್ತು. ಸೊ ಏನಂತಂದ್ರೆ ಟ್ರೈಲರ್ ಬಿಟ್ಟು 2 ತಿಂಗಳಾದ್ಮೇಲೆ ಸಿನಿಮಾ ಬಿಟ್ಟಿರೋದು ಪಪ್ಪಿ ಒಂದೇ ಅಂತ ಅನ್ಸುತ್ತೆ ನನಗೆ, ಗೊತ್ತಿಲ್ಲ. ಯಾಕಂದ್ರೆ ಇವಾಗೊಂದು ಸ್ಟ್ರಾಟಜಿ ಬರುತ್ತೆ. ಯಾಕಂದ್ರೆ ಜನ 50 days 20 days ಒಳಗೆ ಇದ್ ಮಾಡ್ಬಿಡ್ತಾರೆ. ಯಾಕಂದ್ರೆ ಜನ ಮರ್ತು ಬಿಡ್ತಾರೆ. ಸೊ ಈಗ ನೆಕ್ಸ್ಟ್ ಈ ಸಿನಿಮಾ ಬರುತ್ತಂತಂದ್ರೆ ಅದರಲ್ಲಿ ಡೇಟ್ ಅನೌನ್ಸ್ ಮಾಡ್ತಾರೆ. ನಮ್ದು ಏನಿಲ್ಲ, ಸುಮ್ನೆ ಪಪ್ಪಿ ಲಾಸ್ಟ್ಗೆ ಅಷ್ಟೇ. ಯಾವುದು ಇದು ಸಿನಿಮಾನೋ ಶಾರ್ಟ್ ಮೂವಿನ ಏನು ಗೊತ್ತಿಲ್ಲ. ಸೊ ಎಲ್ಲ ಕಾಮೆಂಟ್ ಸೂಪರ್ ಆಗಿದೆ, ಥಿಯೇಟರ್ ಇಲ್ಲಿ ಯಾವಾಗ ಬರುತ್ತೆ ಎಂದು ಎಲ್ಲರಿಗೂ ಎಷ್ಟಾಗುತ್ತೆ ಅಷ್ಟು. ಈಗ ಪಕ್ಕ ನಮಗೆ ಒಂದು ಟೈಮ್ ಗೊತ್ತಿದ್ದಿಲ್ಲ ಯಾವಾಗ ರಿಲೀಸ್ ಮಾಡ್ತೀವಿ ಅನ್ನೋದು. ಈ ತರ ಇದಾಯ್ತು. ಪ್ರಮೋಷನಲ್ ಏನ್ ಪ್ಲಾನ್ ಮಾಡಿದ್ರಿ? ಅದೇ ಪ್ರಮೋಷನಲ್ ಯೂಟ್ಯೂಬರ್ಸ್, ಆಮೇಲೆ ಡಿಜಿಟಲ್ ಮಾರ್ಕೆಟಿಂಗ್, ಸೊ ಆಮೇಲೆ ಪೋಸ್ಟ್ರು, ಮಾಮೂಲಿ ಎಲ್ಲ ಏನ್ ಮಾಡ್ತಾರೆ ಆ ತರ ಏನ್ ಮಾಡಿ. ಅದಕ್ಕಿಂತ ಮುಂಚೆ ನಮಗೆ ಟ್ರೈಲರ್ ಒಂದು ಪ್ಲಸ್ ಆಗಿರೋದ್ರಿಂದ ಸೊ ಅದನ್ನ ಮೈಂಡಲ್ಲಿ ಇಟ್ಕೊಂಡು ಎಷ್ಟೋ ಜನ ಬಂದಿದ್ರು. ಮೇನ್ ಟ್ರೈಲರ್ ಅದೇ ಪಪ್ಪಿ ಸಿನಿಮಾ ಇವಾಗ ರಿಲೀಸ್ ಆಗಿದೆ ಆಫ್ಟರ್ 2 months ಅಂತ. ಅದು ಆದ್ಮೇಲೆ ತುಂಬಾ ಪ್ಲಸ್ ಆಗಿದೆ ಏನಂದ್ರೆ ಮೌಟ್ ಟಾಕ್. ಸೊ ಬಂದವರೆಲ್ಲ ಹೋಗಿ ಅವ್ರ ಫ್ರೆಂಡ್ಸ್ ಹೇಳಿದ್ದು ತುಂಬಾ ಚೆನ್ನಾಗಿದೆ ಅದು ನೋಡಿ ಅಂತ. ಸೊ ಈ ತರ ಮೌಟ್ ಟಾಕ್ ತುಂಬಾ ಚೆನ್ನಾಗಿ ಇದಾಗಿರುತ್ತೆ ನಮ್ಗೆ. ಯಾಕಂದ್ರೆ ಬಿಕಾಸ್ ಆಫ್ ಅವರು ಒಬ್ರು ಹೋಗಿ ಅದು ಚೆನ್ನಾಗಿದೆ ಅಂತ ಹೇಳ್ಬೇಕಂದ್ರೆ ಕಂಟೆಂಟ್ ಚೆನ್ನಾಗಿರ್ಬೇಕು. ಅದೇ ಇಲ್ಲ ಅಂತಂದ್ರೆ ಅವ್ರು ಯಾಕೆ ಕೇಳಕ್ ಹೋಗ್ತಾರೆ. ಸೊ ಅದು ಪ್ಲಸ್ ಆಗಿದ್ದು ನಮ್ಗೆ. ಅದೇ ಮೌಟ್ ಟಾಕ್ ತುಂಬಾ ನಮ್ಗೆ ಪ್ಲಸ್ ಆಯ್ತು. ಸೊ ನನಗೆ ನೀವು ಇಲ್ಲಿ ಇಂಟರ್ವ್ಯೂ ನಲ್ಲಿ ಮಾತಾಡ್ಬೇಕಾದ್ರೆ ನಿಮ್ಮ ಮನಸ್ಸಲ್ಲಿ ತುಂಬಾ ನೋವಿದ್ದಿದ್ದು ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ ಸೆಲೆಕ್ಟ್ ಆಗಿಲ್ಲ ಅಂತ. ಒಳ್ಳೆ ಕಂಟೆಂಟ್ ಅಂತ ಟ್ರೈಲರ್, ಅದಕ್ಕೋಸ್ಕರ ನೀವು ಅದಾದ ನಂತರ ರಿಲೀಸ್ ಮಾಡಿದ್ರೆ ನಿಮ್ಮ ಆ ನೋವನ್ನ ಆಕ್ಚುಲಿ ಯು ಹ್ಯಾವ್ ಮೆನ್ಷನ್ ಇಟ್. ಆವಾಗ ಕಣ್ಣಲ್ಲಿ ಒಂದು ಚಿಕ್ಕದೊಂದು ನೀರು ಇತ್ತು ನಿಮಗೆ. ನಮ್ಮ ನೆಲದ ಕಥೆಯನ್ನ ನಾವು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ರೀಚ್ ಮಾಡ್ಸೋಣ ಅಂತ ಹೇಳಿದಾಗ ಸಿನಿಮಾನೇ ನೋಡ್ದೇನೆ ರಿಜೆಕ್ಟ್ ಮಾಡಿದ್ದಾರೆ. ನೋಡಿದಿದ್ರು ಪರವಾಗಿರ್ಲಿಲ್ಲ, ನೋಡ್ದೇನೆ ರಿಜೆಕ್ಟ್ ಮಾಡಿದ್ದಾರೆ. ಪರವಾಗಿಲ್ಲ, ನಾನು ರಿಲೀಸ್ ಮಾಡ್ತೀನಿ. ರಿಲೀಸ್ ಮಾಡಿದಾಗ ನನ್ನ ಕನ್ನಡದ ಜನರು ಕೈ ಹಿಡಿತಾರೆ ಅಂತ ಹೇಳಿದ್ರು. ನಿಜ ಆಗಿದೆ, ಸಕ್ಸಸ್ ಮಾತಾಡ್ತೀವಿ. ಈಗ ನೀವು ಹೇಳೋದಾದ್ರೆ ಮತ್ತೆ ಕಣ್ಣಲ್ಲಿ ಒಂಚೂರು ನೀರಿದೆ. ಈಗ ಹೇಳೋದಾದ್ರೆ ಏನ್ ಹೇಳ್ತೀವಿ? ಇಲ್ಲ, ಇವಾಗ ಹೇಳೋದಾದ್ರೆ ಅದೇ ನಾನು ಹೇಳ್ತಿದ್ದೆ. ಯಾವತ್ತು ಒಬ್ಬ ರೈಟರ್ ಡೈರೆಕ್ಟರ್ ಸಿನಿಮಾ ಮಾಡೋದು ಯಾರೋ 4 ಜನ ಬಂದು AC ರೂಮಲ್ಲಿ ಕೂತ್ಕೊಂಡು ನೋಡೋ ಜೂರಿಗಳಿಗೆ ಅಲ್ವೇ ಅಲ್ಲ. ಅವ್ರು ಯಾವ ಮೆಂಟಾಲಿಟಿ ಬಂದು ಸಿನಿಮಾ ನೋಡ್ತಾರೆ ನನಗೂ ಅಂತೂ ಗೊತ್ತಿಲ್ಲ. ಸೊ ಇಲ್ಲಿ ಅಪೋಸಿಟ್ ಆಗಿತ್ತು. ನೀವು ನಿಜವಲ್ ಸಿನಿಮಾ ನೋಡಿ ರಿಜೆಕ್ಟ್ ಮಾಡಿದ್ರ, ಹಾಗಾದ್ರೆ ಕರ್ನಾಟಕ ಜನರು ಸ್ಟಾರ್ ಇಲ್ಲದ ಇಂಥ ಸಿನಿಮಾನ 50 ದಿನ ಹೆಂಗ್ ಓಡಿಸಿದ್ರು? ಹಂಗಾದ್ರೆ ಮೆಂಟಾಲಿಟಿ ಇಲ್ಲಿ ಯಾರು ಚೇಂಜ್ ಮಾಡ್ಕೋಬೇಕು? ನೀವು ಚೇಂಜ್ ಮಾಡ್ಕೋಬೇಕು. ಸಿನಿಮಾ ನೋಡೋ ಮೆಥಡ್ ಚೇಂಜ್ ಮಾಡ್ಕೋಬೇಕು ಅಲ್ವಾ? ನೀವು ಬಂದ್ಬಿಟ್ಟು ನೀವು ಸಿನಿಮಾ ನೋಡಿದಿರಾ, ಓಕೆ, ನೀವು ಲೀಸ್ಟ್ ಕೊಡ್ತೀರಾ, ಇಷ್ಟನೇ ದಿನ ನಾವು ಪಪ್ಪಿ ಸಿನಿಮಾ ನೋಡಿದೀನಿ ಅಂತ. ಓಕೆ, ಯಾರ್ಯಾರು ನೋಡಿದ್ರ ಅಂತ ಲೀಸ್ಟ್ ಹೇಳ್ತೀರಾ. ಹಾಗಾದ್ರೆ ನೀವು ಸೆಲೆಕ್ಷನ್ ಮಾಡಿಲ್ಲ ಅಂತ ನೀವು ರಾಂಗ್ ಅಂತ ಯೋಚನೆ ಮಾಡ್ತೀನಿ ನಾನು. ಅದೇ ಸಿನಿಮಾನ ಜನರು ಥಿಯೇಟ್ರಿಕಲ್ಲಿ 50 days ರನ್ ಮಾಡಿದ್ರು, ಎಂಜಾಯ್ ಮಾಡಿದ್ರು, ಎಲ್ಲ ಬರ್ಕೊಂಡ್ರು, ಸ್ಟಾರ್ಗಳು ಸಪೋರ್ಟ್ ಮಾಡಿದ್ರು ಅಂತ. ಇಲ್ಲಿ ಯಾರು ಕರೆಕ್ಟ್? ಎಕ್ಸಾಕ್ಟ್ಲಿ. ಸೊ ಅದಕ್ಕೆ ಯಾವತ್ತು ನಾವು 4 ಜನರ ಇವರು ಜೂರಿಗೋಸ್ಕರ ಸಿನಿಮಾ ಮಾಡ್ಬಾರ್ದು. ಸೊ ಆಡಿಯನ್ಸ್ ಇಸ್ ಅ ಮೇನ್ ಪ್ರೈಮ್. ಸೊ ಅವ್ರ ಮಂಡಿ ಇಟ್ಕೊಂಡು ಈ ಸಿನಿಮಾ ಮಾಡೋದು. ಬಟ್ ಯಾರು ಇವತ್ತು ನಮ್ಮ ಸಿನಿಮಾ ರಿಜೆಕ್ಟ್ ಮಾಡಿ ಇದು ಮಾಡಿದ್ರು ಅವ್ರಿಗಂತ ಅದು ಗೊತ್ತಾಗಿರುತ್ತೆ ನಾವು ಮಾಡಿದ್ದು ತಪ್ಪು ಅಂತ. ಆಕ್ಚುಲಿ ನಮ್ಮ ಮಣ್ಣಿನ ಕತೆ
ಒಂದು ಏನೋ ಇದೆಪ್ಪ ಚೆನ್ನಾಗಿದೆ ಇದನ್ನಂತ ಹಾಕಿದ್ರೆ ಇನ್ನೂ ಎಷ್ಟೋ ಸಪೋರ್ಟ್ ಸಿಕ್ಕಿರೋದು. ಎಕ್ಸಾಕ್ಟ್ಲಿ. ಬೆಂಗಳೂರು ಅಂತಾರಾಷ್ಟ್ರೀಯ, ಬೆಂಗಳೂರದ್ದು ತಾನೇ ಇದು, ಬೆಂಗಳೂರು ಕರ್ನಾಟಕದಲ್ಲಿ ಇರೋದು. ಕರ್ನಾಟಕ ಮಣ್ಣಿನ ಸಿನಿಮಾ ನೀವು ಸಪೋರ್ಟ್ ಮಾಡಿಲ್ಲ ಅಂತ ಯಾವುದೋ ಇಂಗ್ಲಿಷ್ ಭಾಷೆದ್ದು ಅಲ್ಲಿ ನೇಟಿವಿಟಿ ತರದ್ದು ಇಲ್ಲಿ ನಮಗೆ ತೋರಿಸ್ತೀನಿ ಅಂತಂದ್ರೆ, ಬಟ್ ನಮ್ ನೇಟಿವಿಟಿ ನೀವು ಅವ್ರಿಗೆ ಯಾವಾಗ ತೋರಿಸ್ತೀರಾ? ಅವರು ಬಂದಿರ್ತಾರಲ್ವಾ, ನಮ್ ನೇಟಿವಿಟಿ ತಾನೇ ಇದು. ಸೊ ಬೆಂಗಳೂರು ಒಂದು ಉತ್ತರ ಕರ್ನಾಟಕದಿಂದ ಬೆಂಗಳೂರಿಗೆ ಬಂದು ದುಡಿಯೋದು ಈ ತರನು ಕರ್ನಾಟಕದಲ್ಲಿ ಇದೆಯಾ, ಇಲ್ಲಿ ನೇಟಿವಿಟಿ ಈ ತರ ಬದುಕ್ತಾರ ಅನ್ನೋದು ಒಂದು ಅವ್ರಿಗೂ ಗೊತ್ತಾಗ್ಬೇಕಂದ್ರೆ ನೀವು ಸಿನಿಮಾ ಆಗ್ಬೇಕಾಗಿತ್ತು. ನೀವು ಸಿನಿಮಾನೇ ನೋಡಿಲ್ಲ ಚೆನ್ನಾಗಿಲ್ಲ ಅಂತಂದ್ರೆ ಸೊ ನಿಮಗೆ ಇದರಿಂದ ಅರ್ಥ ಆಗುತ್ತೆ. ನಾವೇನ್ ಜಾಸ್ತಿ ಹೇಳಕ್ಕಾಗಲ್ಲ. ದಯವಿಟ್ಟು ಈ ತರ ನಮ್ ಕನ್ನಡ ಮಣ್ಣಿನ ಸಿನಿಮಾ ಬಂದಾಗ ಅದಕ್ಕೆ ಪ್ರೋತ್ಸಾಹ ಕೊಡಿ. ಫಿಲಿಂ ಫೆಸ್ಟಿವಲ್ ಇರೋದೇ ಅದಕ್ಕೆ. ನೆಕ್ಸ್ಟ್ ಈ ತರ ಆಗ್ಬಾರ್ದು, ಯಾರಿಗ ಆಗ್ಬಾರ್ದು. ಅದು ನನಗೆ ಆಗಿರೋ ನೋವು ಬೇರೆಯವ್ರಿಗೆ ಆಗ್ಬಾರ್ದು. ಯಾಕಂದ್ರೆ ಅದ್ರಿಂದ ಎಷ್ಟು ಡ್ರೀಮ್ ಇರ್ತಾರೆ ಅಂತ ನನಗೆ ಗೊತ್ತಿರುತ್ತೆ. ಈಗ ಒಬ್ಬ ಡೈರೆಕ್ಟರ್ಗೆ ಒಂದು ಸಿನಿಮಾ ಫಿಲಿಂ ಫೆಸ್ಟಿವಲ್ ಅಲ್ಲಿ ಸ್ಕ್ರೀನ್ ಆಗ್ಬೇಕಂದ್ರೆ ಎಲ್ಲ ಹೌಸ್ಫುಲ್ ಆಗಿರ್ತಾರೆ. ಆ ಸಿನಿಮಾ ಮುಗಿದ ಮೇಲೆ ಅವ್ರು ನಿಂತು ಕ್ಲಾಪ್ಸ್ ಮಾಡ್ತಾರೆ. ಅದಕ್ಕಿಂತ ಒಂದು ದೊಡ್ಡ ಹೆಮ್ಮೆಯ ವಿಷಯ ಒಬ್ಬ ಡೈರೆಕ್ಟರ್ಗಿಲ್ಲ. ಸೊ ಆ ಪಾಯಿಂಟ್ ಇಟ್ಕೊಂಡೆ ನಾನು ಪಪ್ಪಿ ಸಿನಿಮಾ ಮಾಡಿದ್ದು. ಆ ಥಿಯೇಟರ್ ಅಲ್ಲಿ ಫೆಸ್ಟಿವಲ್ ಅಲ್ಲಿ ಸಿನಿಮಾ ಹಾಕ್ತಾರೆ, ಎಲ್ಲ ಹೌಸ್ಫುಲ್ ಆಗಿರ್ತಾರೆ, ನೋಡ್ತಾರೆ. ಸಿನಿಮಾ ಎಂಡ್ ಆದ್ಮೇಲೆ ನಿಂತು ಕ್ಲಾಪ್ಸ್ ಮಾಡ್ತಾರೆ. ಬಟ್ ಬ್ಯಾಡ್ ಲಕ್ ನನಗೆ ಅದು ಅಲ್ಲಿ ಇದಾಗ್ಲಿಲ್ಲ. ಬಟ್ ಕರ್ನಾಟಕ ಜನರು ಯಾರೋ ಒಂದು ಥಿಯೇಟರ್ ಅಲ್ಲಿ 300 ಜನ ಕೈ ತಟ್ಟೋದಕ್ಕಿಂತ ಸೊ ಸಾವಿರಾರು ಲಕ್ಷಾಂತರ ಜನ ಕೈ ತಟ್ಟಿ ಸಪೋರ್ಟ್ ಮಾಡಿದ್ರೆ ಅದು ಒಂದು ಹೆಮ್ಮೆ ವಿಷಯ ನಮ್ಗೆ. ಸೊ ದಯವಿಟ್ಟು ಈ ತರ ಆಗ್ಬಾರ್ದು. ಮುಂದಕ್ಕೆ ಒಳ್ಳೆ ಕಂಟೆಂಟ್ ನಮ್ಮ ನೇಟಿವಿಟಿ ಸಿನಿಮಾ ಬಂದಾಗ ಸೊ ನೋಡಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಒಳ್ಳೇದು, ನಮಗೂ ಒಳ್ಳೇದು, ನಮ್ಮಂತ ಎಷ್ಟೋ ಯುವಕರಿಗೂ ಒಳ್ಳೇದು ಅಂತ ಹೇಳಕ್ ಇಷ್ಟಪಡ್ತೀನಿ. ಲಾಸ್ಟ್ ಇಂಟರ್ವ್ಯೂನಲ್ಲಿ ಇದೇ ವಿಚಾರ ಮಾತಾಡಿದ್ವಿ. ನಾನೇನು ಜಾಸ್ತಿ ಹೇಳಲ್ಲ, ಎಲ್ಲ ಅವರೇ ಹೇಳಿದ್ರು. ಒಂದು ಒಳ್ಳೆ ಸಿನಿಮಾ ಬಂದಾಗ ನೋಡಿ ನಿಮಗೆ ಇಷ್ಟ ಆಗಿಲ್ಲ ಅಂತ ಹೇಳಿದಾಗ ಇನ್ನೊಂದು ಪಾಯಿಂಟ್ ಮಾಡಿ ಕಳಿಸಿ, ನೋಡ್ದೇನೆ ರಿಜೆಕ್ಟ್ ಮಾಡಿದಾಗ ಇಂಥ ವಿಚಾರಗಳನ್ನ ಪದೇ ಪದೇ ಮಾತಾಡ್ಬೇಕಾಗುತ್ತೆ. ಹಾಗಾಗಿ ಈ ವಿಚಾರನ ಇವಾಗ ಎತ್ಕೊಂಡಿದ್ದಷ್ಟೇ. ಅಲ್ಲಿ ಥಿಯೇಟರ್ನಲ್ಲಿ ಜನ ಎದ್ದು ನಿಂತು ಚಪ್ಪಾಳೆ, ನಿಮ್ಮ ಸಿನಿಮಾ ಏನು ಪ್ಲೇ ಆಗ್ಲಿಲ್ಲ, ಜನ ನೋಡ್ಲಿಲ್ಲ ಅಂದ್ರು ಅದೇ ಜನಗಳು ದುಡ್ಡು ಕೊಟ್ಟು ಬಂದು ಸಿನಿಮಾ ಮುಗಿದ್ಮೇಲೆ ಪ್ರತಿಯೊಂದು ಶೋ ಅಲ್ಲಿ ಏನ್ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಎಷ್ಟು ಶೋ ಇದೆ ಅಷ್ಟು ಶೋಗೆ ಎದ್ದು ನಿಂತ ಕ್ಲಾಸ್ ಚಪ್ಪಾಳೆ ಮಾಡಿದ್ದಾರೆ. ಇದಕ್ಕಿಂತ ಇನ್ನೇನು ಬೇಕಾಗಿಲ್ಲ. ಸೊ ಜೂರಿಗಳು ಕೂತ್ಕೊಳ್ಳೋರು ಯಾವ ರೀತಿ ಡಿಸಿಷನ್ ತಗೊಳ್ತೀರಾ, ಯಾವ ರೀತಿಯ ಪ್ಯಾರಾಮೀಟರ್ ಅಲ್ಲಿ ಸಿನಿಮಾ ನೋಡ್ತೀರಾ, ಯಾರಿಗೋಸ್ಕರ ನೋಡ್ತೀರಾ, ಇದು ಸಿನಿಮಾ ಜೂರಿಗಳಿಗೋಸ್ಕರ ಸಿನಿಮಾ ಮಾಡ್ಬೇಕಾ ಅಥವಾ ನಮ್ಮ ನೆಲದ ಕತೆ, ನಮ್ಮ ಕನ್ನಡದ ಕಂಟೆಂಟು ಅಥವಾ ನಮ್ಮ ನಾಗರಿಕತೆಯ ಕಂಟೆಂಟು, ಅಥವಾ ನಮಗೆ ಸೂರ್ಯ ಮುಕುಂದರಾಜ್ ಅವರೊಂದು ಮಾತು ಹೇಳಿದ್ರು ಒಂದು ಲಾಸ್ಟ್ ಇಂಟರ್ವ್ಯೂನಲ್ಲಿ, ಸಿನಿಮಾ ಅನ್ನೋದು ನಮ್ಮ ನಾಗರಿಕತೆಯನ್ನ, ನಮ್ಮ ಸಂಸ್ಕೃತಿಯನ್ನ, ನಮ್ಮ ನೆಲದ ಕಥೆಯನ್ನ ಹೇಳುವಂಥದ್ದನ್ನು ಬಿಂಬಿಸುವಂಥದ್ದಾಗಬೇಕು. ಇದರಿಂದ ಜನರಿಗೆ ಎಜುಕೇಶನ್ ಆಗುತ್ತೆ. ಅಂದ್ರೆ ಎಜುಕೇಶನ್ ಅಂದ್ರೆ ಕೂತ್ಕೊಂಡು ಶಿಕ್ಷಣ ಕೊಡೋದಲ್ಲ, ಏನೋ ಒಂದು ಪರಿವರ್ತನೆ ಆಗ್ಬೋದು, ಸಮಾಜ ಸುಧಾರಣೆಯಲ್ಲಿರ್ಬೋದು, ಅಥವಾ ಒಂದು ಇನ್ಫ್ಲೂಯೆನ್ಸ್ ಆಗ್ಬೋದು. ಆ ಕಾರಣಕ್ಕಾಗಿ ಸಿನಿಮಾ ಮಾಡ್ತೀವಿ. ಅದರಲ್ಲೂ ಫಿಲ್ಮ್ ಫೆಸ್ಟಿವಲ್ಗೆ ಅಂತ ಸಿನಿಮಾಗಳನ್ನ ಮಾಡಬೇಕಾದಾಗ ಅಂತ ಎಲ್ಲಾ ವಿಚಾರಗಳನ್ನ ಮೈಂಡಲ್ಲಿ ಇಟ್ಟುಕೊಂಡೇ ಒಬ್ಬ ನಿರ್ದೇಶಕ ಸಿನಿಮಾ ಮಾಡಿರ್ತಾರೆ. ಅಲ್ಲಿ ಎಲ್ಲೋ ಒಂದು ತೆಳುವಾದ ಮೆಸೇಜ್ಗಳಿರುತ್ತೆ. ಆ ಮೆಸೇಜ್ಗಳು ಅರ್ಥ ಆಗದೆ ಇರುವಂತಹ ಜೂರಿಗಳನ್ನ ಕೂರಿಸ್ಕೊಂಡು ಸಿನಿಮಾನೇ ನೋಡದೆ ಹೋದಾಗ ಇಲ್ಲಿ ಅಷ್ಟು ದೊಡ್ಡ ಒಂದು ಪ್ಲಾಟ್ಫಾರ್ಮ್ ಅದು ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಂತ ಹೇಳಿದ್ರೆ ಒಂದು ಕರ್ನಾಟಕದಲ್ಲಿ ಹಬ್ಬ ಮಾಡುವಂತ ಒಂದು ವಾತಾವರಣ ಇರುತ್ತೆ. ನಮಗೆ ಓರಿಯೋನ್ ಮಾಲಿಗೆ ಹೋದಾಗ ಫಿಲ್ಮ್ ಫೆಸ್ಟಿವಲ್ ನಡೀತಾ ಇರುವಂತ ಸಂದರ್ಭದಲ್ಲಿ ದೊಡ್ಡವರು ಇರ್ತಾರೆ. ಬಟ್ ಇಂಥ ಸಿನಿಮಾಗಳನ್ನೇ ನೋಡಿಲ್ಲ ಅಂತ ಹೇಳಿದಾಗ ತಾವು ಯಾವ ಸ್ಥಾನದಲ್ಲಿದ್ದೀರಿ, ಏನ್ ಮಾಡ್ತಾ ಇದ್ದೀರಿ, ತಮ್ಮ ಕರ್ತವ್ಯಗಳನ್ನು ಮರ್ತು ಬಿಟ್ಟು ಏನ್ ಮಾಡ್ತಾ ಇದ್ದೀರಿ, ಸರ್ಕಾರದಿಂದ ಅಲೋಕೇಟ್ ಆಗಿರೋ ಬಜೆಟ್ ಅನ್ನು ಎಲ್ಲಿಗೆ ಸಾಗಿಸ್ತಾ ಇದ್ದೀರಾ, ಏನ್ ಮಾಡ್ತಾ ಇದ್ದೀರಾ ಅನ್ನೋ ಪ್ರಶ್ನೆಗೆ ದಯಮಾಡಿ ಉತ್ತರಿಸಬೇಕು. ಅಂಡ್ ಈ ಪ್ರಶ್ನೆಗಳನ್ನ ನಾವು ಫಿಲ್ಮ್ FMC ಇಂದ FMCಗೆ ಬರೋ ಗೆಸ್ಟ್ಗಳು ಮಾತ್ರ ಕೇಳೋದಲ್ಲ, ಚೇಂಬರ್ ಇರ್ಬೋದು, ಉಳಿದವ್ರು ಇರ್ಬೋದು, ದಯವಿಟ್ಟು ಪ್ರಶ್ನೆ ಮಾಡಿ. ಬಿಕಾಸ್ ಈ ರೀತಿ ಅನ್ಯಾಯಗಳು ಆಗ್ಬಾರ್ದು. ಇವರು ಲಕ್ಕಿ ಅನ್ನೋದಕ್ಕಿಂತ ಇವರ ಎಫರ್ಟಿಗೆ ರಿಸಲ್ಟ್ ಸಿಕ್ಕಿದೆ, ಇವರು ಸಂತೋಷದಿಂದ ಇದ್ದಾರೆ. ಬಟ್ ದೇರ್ ಆರ್ ಲಾಟ್ ಆಫ್ ಪೀಪಲ್ ನಿಜವಾಗ್ಲೂ ಸಿನಿಮಾಗೆ ಅಪ್ಲೈ ಮಾಡಿ ಏನೋ ಒಂದು ಸಂತೋಷವನ್ನ ಎಂಜಾಯ್ ಮಾಡಬೇಕು. ಅಲ್ಲಿ ಇವ್ರು ಹೇಳ್ದಂಗೆ ಅಲ್ಲಿ ಥಿಯೇಟರ್ ಅಲ್ಲಿ ಕೂತು 4 ಜನ ಚಪ್ಪಾಳೆ ಮಾಡಿದಾಗ ಅದು ಒಂದು ಅಪ್ರಿಸಿಯೇಷನ್, ಮತ್ತೊಂದು ಸಿನಿಮಾ ಮಾಡಬೇಕು ಅಂತ. ಸಿನಿಮಾನೇ ನೋಡದೆ ರಿಜೆಕ್ಟ್ ಆಗಿದ್ದಾಗ ಯಾವ ರೀತಿ ಅವರು ಮಾನಸಿಕ ಹಿಂಸೆ ಹಾಗೂ ಅವರನ್ನ ಒಂದು ಏನು ಇನ್ಸ್ಪಿರೇಷನ್ ಇಲ್ದೇ ಇರೋಂಗೆ ಮೂಲಕ್ಕೆ ತಳ್ಳಿಬಿಡುವಂಗೆ ಮಾಡುವಂಥದ್ದು ಒಳ್ಳೇದಲ್ಲ. ಸಿನಿಮಾ ಮಂದಿ ಸಿನಿಮಾನೇ ಮಾಡಬೇಕು, ಆಗ ಸಿನಿಮಾದವರೇ ಸಪೋರ್ಟ್ ಮಾಡಬೇಕು ಮೊದಲನೇದಾಗ, ಆಮೇಲೆ ಪ್ರೇಕ್ಷಕರು ಸಪೋರ್ಟ್ ಮಾಡೋದು. ಸೊ ದಯವಿಟ್ಟು ಇದನ್ನ ಕನ್ಸಿಡರ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ಯಾವ ರೀತಿಯ ಸಬ್ಜೆಕ್ಟ್ಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ? ಬಿಕಾಸ್ ಪಪ್ಪಿ ಅದೊಂದು ಹೇಳ್ಬಿಡ್ಬೇಕು. ಇವ್ರು ಪಪ್ಪಿ ಹೇಳಿದ್ರು, ಪಪ್ಪಿಯನ್ನ ತುಂಬಾ ಸಿಂಪಲ್ ಆಗಿ ಮೇಕಿಂಗ್ ಮಾಡಿದೀವಿ, ಥರ್ಮೋಕೋಲ್ ಯೂಸ್ ಮಾಡಲಿಲ್ಲ, ಇರುವ ಲೈಟಲ್ಲೇ ಮಾಡಿದ್ದೀವಿ, ನಾನು ಟೆಕ್ನಿಷಿಯನ್ ಮಾತ್ರ ಮಾಡಿದ್ದೀವಿ ಅಂತ. ದಯವಿಟ್ಟು
ಅದು ಅವರ ಸಿನಿಮಾ ಸಬ್ಜೆಕ್ಟಿಗೆ ಏನ್ ಬೇಕು ಅದನ್ನ ಮಾಡಿದ್ದಾರೆ. ಅವ್ರು ಹೇಳಿದ್ದಾರೆ ಅಂತೇಳಿ ನೀವು ಇನ್ನೊಬ್ಬ ಹೊಸ ಪ್ರೊಡ್ಯೂಸರ್ನ ಇಟ್ಕೊಂಡು ಪಪ್ಪಿ ತರ ಮಾಡೋಣ ಸರ್, ಥಿಯೇಟರ್ ಅಲ್ಲಿ ಜನ ಬಂದ್ಬಿಡ್ತಾರೆ, ಅವ್ರಿಗೆ KRG ಅಥವಾ ಇನ್ನೊಬ್ರು ಡಿಸ್ಟ್ರಿಬ್ಯೂಟರ್ ಸಿಕ್ಕಿದ್ದಾರೆ ಸರ್, ನಾನು ಹಂಗ್ ಮಾಡ್ಬಿಡ್ತೀನಿ ಸರ್, 20 ಲಕ್ಷ ಹಾಕ್ಬಿಡಿ ಸರ್, 1 ಕೋಟಿ ಬಾಚ್ಬಿಡೋಣ, 20 ಕೋಟಿ ಬಾಚ್ಬಿಡೋಣ ಅಂತ ದಯವಿಟ್ಟು ಕರ್ಕೊಂಡ್ ಬರಬೇಡಿ. ಬಿಕಾಸ್ ಅವ್ರು ತುಂಬಾ ಕ್ಲಿಯರ್ ಆಗಿ ಹೇಳಿದ್ದಾರೆ, ಈ ಸಿನಿಮಾಗೆ ನನ್ನ ರಿಕ್ವೈರ್ಮೆಂಟ್ ಏನಿತ್ತು ಅಷ್ಟನ್ನ ಮಾತ್ರ ಮಾಡಿದ್ದೇನೆ, ಮುಂದಿನ ಸಿನಿಮಾ ನಾನು ಅದೇ ರೀತಿ ಮಾಡಲ್ಲ, ನನಗೆ ಎಲ್ಲಾನು ಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಅವ್ರು ಅಷ್ಟೇ ನನ್ನ ಕಟ್ ಮಾಡಿ ಯಾವ್ದಾದ್ರು ಹೊಸ ನಿರ್ದೇಶಕರೋ ಅಥವಾ ರೈಟರೋ ಹೊಸ ಪ್ರೊಡ್ಯೂಸರ್ಗೆ ಗಾಳ ಹಾಕ್ಬೇಕು ಅಂತ ಹೇಳಿ ದಯವಿಟ್ಟು ಮಾಡಬೇಡಿ. ಬಿಕಾಸ್ ನಾವು ಮತ್ತೆ ಪ್ಲೇ ಮಾಡಿ ನನ್ನ ಟಾಕನ್ನು ಇಲ್ಲಿ ಹೇಳ್ಬೇಕಾಗತ್ತೆ, ಅವ್ರು ಹೇಳಿದ್ದನ್ನು ಹೇಳ್ಬೇಕಾಗತ್ತೆ. ಸೊ ಸಿನಿಮಾಕ್ಕೆ ಕತೆಗಳಿಗೆ ಏನು ಬೇಕು, ಎಷ್ಟು ಬೇಕು ಅಷ್ಟನ್ನ ಅವ್ರು ಮಾಡಿದ್ದಾರೆ. ಅಂಡ್ ಅದನ್ನ ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು, ಅಲ್ಲಿನ ನೈಜತೆಯನ್ನ ಇಟ್ಟುಕೊಂಡು ಯಾವ ರೀತಿ ಪ್ರೆಸೆಂಟ್ ಮಾಡ್ಬೇಕು ಅದನ್ನ ಮಾಡಿದ್ದಾರೆ. ಸೊ ಮುಂದಿನ ಸಿನಿಮಾಗೆ ಎಲ್ಲ ಬೇಕಂತ ಅವ್ರು ಈಗಲೇ ಹೇಳಿದ್ದಾರೆ, ಎಲ್ಲಾನು ಬೇಕು ನನಗೆ ಅಂತ ಹೇಳ್ಕೊಂಡು. ಸೊ ಏನೆಲ್ಲ ಬೇಕು, ಯಾವ ರೀತಿ ಕಂಟೆಂಟ್ ಮಾಡ್ತಿದ್ದೀರಾ ನೆಕ್ಸ್ಟ್? ಖಂಡಿತ. ಈ ಪಪ್ಪಿ 1 ಅಂತಂದ್ರೆ ಅದು ನ್ಯಾಚುರಲ್ ಆಗಿ ಆರ್ಟಿಸ್ಟ್ ಅವ್ರಿಗೆ ಇರೋ ಕಾಸ್ಟ್ಯೂಮ್ ಬೇಕಾಗಿತ್ತು, ಅವ್ರು ಏನ್ ಹಾಕೊಂಡಿದ್ರೆ ಅದೇ ಬೇಕಾಗಿತ್ತು. ಸೊ ಕಂಟಿನ್ಯೂಟಿ ನಾನೇ ನೋಡ್ಕೊಂಡು ಒಂದು ಪಪ್ಪಿ ಇರ್ತಿತ್ತು, ಸೊ ಸೆಡ್ ಇರ್ತಿತ್ತು. ಸೊ ನೆಕ್ಸ್ಟ್ ಹಂಗಿರಲ್ಲ, ನೆಕ್ಸ್ಟ್ ಒಂದು ಮನೆನೇ ಬೇಕಾಗುತ್ತೆ. ಅದು ನಾವು ಅಲ್ಲಿ ಲೈಟಿಂಗ್ ಸೆಟ್ ಮಾಡ್ಬೇಕಾಗುತ್ತೆ, ಲೈಟ್ ಬೇಕು, ಯೂನಿಟ್ ಬೇಕು, ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಆಗುತ್ತೆ, ಕಾಸ್ಟ್ಯೂಮ್ ಬೇಕಾಗುತ್ತೆ, ಮೇಕಪ್ ಬೇಕಾಗುತ್ತೆ, ಸೊ ಗ್ಲಾಮರ್ ಆಗಿ ಬೇಕಾಗುತ್ತೆ. ಸೊ ಅವಾಗ ಅದೆಲ್ಲ ಬೇಕಾಗುತ್ತೆ. ಅಂದ್ರೆ ಎಲ್ಲದೂ ವರ್ಕ್ ಆಗುತ್ತಂತಲ್ಲ. ಸೊ ಬಿಕಾಸ್ ನೀವು ಹೇಳ್ದಂಗೆ ನಿಮ್ ಕಂಟೆಂಟ್ ಏನ್ ಕೇಳುತ್ತೆ. ಸೊ ಇಬ್ಬರು ಆರ್ಟಿಸ್ಟ್ ಇದಾರೆ, ಅಲ್ಲಿ ಏನು 2 ಲೈಟ್ಸ್ ಹಾಕ, 1 ಲೈಟ್ ಹಾಕ, ಸೊ ಡಿಪೆಂಡ್ ಅಪ್ ನೀವು ಡಿಸ್ಕಷನ್ ಮಾಡ್ಬೇಕು ನಿಮ್ ಟೆಕ್ನಿಷಿಯನ್ಸ್ ಜೊತೆ. ಸೊ ಆ ತರ ಇದ್ದಾಗ ಅದು ಓಕೆ. ಎಲ್ಲದು ನೆಕ್ಸ್ಟ್ ನಾನೇ ಹೇಳ್ತಿದ್ದೀನಿ, ನನ್ ನೆಕ್ಸ್ಟ್ ಪಪ್ಪಿ 2 ಮಾಡಿದ್ರನ್ನ ಏನಿಲ್ಲದೆ ನಾನೇ ಮಾಡಕ್ಕಾಗಲ್ಲ, ಎಷ್ಟು ಬಜೆಟ್ ಕೊಟ್ರೆ ನಾನೇ ಮಾಡಕ್ಕಾಗಲ್ಲ. ಯಾಕಂದ್ರೆ ನನಗೆ ಅದು ನೆಕ್ಸ್ಟ್ ನನ್ನ ಸಬ್ಜೆಕ್ಟ್ ಆ ತರ ಇಲ್ಲ. ಬೇರೆದಿದ್ದಾಗ ಅದು ರಿಕ್ವೈರ್ಮೆಂಟ್ ಬೇಕಾಗುತ್ತೆ. ಸೊ ಯೂನಿಟ್ಸ್ ಬೇಕಾಗುತ್ತೆ, ಎಲ್ಲ ಟೆಕ್ನಿಷಿಯನ್ಸ್ ಬೇಕಾಗ್ತಾರೆ. ಸೊ ಪಪ್ಪಿ 1 ಆಯ್ತು, ಅದು ಎಲ್ಲದು ಹಂಗೆ ವರ್ಕ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ಇದು ಒಂಥರ ಡಿಫ್ರೆಂಟ್, ಬೇರೆ ತರ. ಸೊ ಪಪ್ಪಿ 2 ಮಾಡ್ತಿದ್ದಾರೆ ಅಂತ ಹಿಂಟ್ ಕೊಡ್ತಾ ಇದ್ದೀರಾ? ಖಂಡಿತ ಅದು ಸಬ್ಜೆಕ್ಟ್ ನಡೀತಾ ಇದೆ. ಸೊ ಇವಾಗೆಲ್ಲ ಸಿಮಿಲಾರಿಟಿ ಎಲ್ಲ ಸಿನಿಮಾಗಳು ಬರ್ತಾ ಇದಾವೆ, ಸಕ್ಸಸ್ ಆಗಿರೋ ಫಾರ್ಮಾಲಿಟೀಸ್, KGF 2, ಕಾಂತಾರ 2 ಸೀಕ್ವೆಲ್ಸ್ ಎಲ್ಲ ಬರ್ತಾ ಇದಾವೆ, ಲವ್ ಮಾಕ್ತಾ ಇಲ್ಲ. ಸೊ ಈ ತರ ಒಂದು ಪಪ್ಪಿ ತುಂಬಾ ನನಗೆ ಇದು ಆಕ್ಚುಲಿ ನನಗೆ ಇದ್ದಿಲ್ಲ ಮಾಡ್ಬೇಕನ್ನೋದು. ಸೊ ಆ ಆಡಿಯನ್ಸ್ ನಾವೇನ್ ಥಿಯೇಟರ್ ವಿಸಿಟ್ ಹೋದಾಗ ಪ್ರತಿಯೊಬ್ರು ಲಾಸ್ಟಿಗೆ ಬರೋದವ್ರು, ಸರ್ ಪಪ್ಪಿ 2 ಮಾಡಿ ಸರ್, ಇದೇ ಇಷ್ಟು ಚೆನ್ನಾಗಿದೆ ಸರ್, ಪಪ್ಪಿ 2 ಮಾಡಿ ಸರ್. ಆ ಮಕ್ಕಳು ಬಾಯಿಂದ ಭಾಷೆ ಕೇಳೋದೇ ಚಂದ ಸರ್. ಆ ನಾಯಿ ಇಟ್ಕೊಂಡು ಅವ್ರ ಹುಡುಗನ ಇನ್ನು ಏನಾದ್ರು ಅವರೇ ಕತೆ ಹೇಳ್ತಾ ಇದ್ರು ನನಗೆ, ಸರ್ ಇಲ್ಲಿಂದ ಹೊಸಪೇಟೆಗೆ ಹೋಗ್ತಾರ, ಅಲ್ಲಿ ಏನಾದ್ರು ಮಾಡಿ ಸರ್, ಮತ್ತೆ ಬೆಂಗಳೂರಿಗೆ ಬರ್ತಾರ ಸರ್ ಕೊರೋನಾ ಮುಗಿದ್ಮೇಲೆ. ಅದೇ. ಸೊ ಅದು ಒಂದು ನನಗೆ ಒಂದು ಇನ್ಸ್ಪೈರ್ ಆಯ್ತು. ಅಂದ್ರೆ ಜನರಿಗೆ ಕುತೂಹಲ ಇದೆ, ಪಪ್ಪಿ 2 ಏನಿರ್ಬೋದು. ಸೊ ಹಂಗಾಗಿ ಅದನ್ನ ನಾವು ಮಾಡ್ಬೇಕನ್ನೋದು ಸ್ವಲ್ಪ ಮೈಂಡಲ್ಲಿ ಬಂದಿರೋದು. ಸೊ ನೋಡೋಣ, 1-2 ಸಬ್ಜೆಕ್ಟ್ ಇದಾವೆ. ಸೊ ಫಸ್ಟ್ ಪಪ್ಪಿ 2 ಪ್ಲಾನ್ ಇದೆ ಮೇಡಮ್. ಏನು ಪಪ್ಪಿ 2 ನಲ್ಲಿ ಇವರೇ ಇರ್ತಾರಾ, ಹೊಸೊಬ್ರು ಇರ್ತಾರಾ, ಹಿಂಗೆ? ಖಂಡಿತ ಪ್ಲಾನಿಂಗ್ ನಡೀತಾ ಇದೆ. ಇವರು ಇರ್ತಾರೆ, ಬಿಟ್ಟು ಇದು ಮಾಡಕ್ಕಾಗಲ್ಲ. ಸೊ ಇವರು ಇರ್ತಾರೆ, ಸೊ ಇವ್ರನ್ನ ಇಟ್ಕೊಂಡು ಇದು ಮಾಡ್ತಾರೆ. ಇನ್ನೊಂದು ನಾನು ಮತ್ತೊಂದಷ್ಟು ಕ್ವೆಶ್ಚನ್ಗಳನ್ನ ಕೇಳಬೇಕು. ನಿಮ್ಮ ಪ್ರಕಾರ ಈಗ ನಾವು ಆಲ್ರೆಡಿ ಮಾತಾಡಿ, ಸ್ಟಿಲ್ ಐ ವಾಂಟೆಡ್ ಟು ಆಸ್ಕ್ ಯು, ಥಿಯೇಟರ್ಗೆ ಜನರೇ ಬರಲ್ಲ ಅಂತ ಇದ್ದಾಗ ನಿಮ್ಮ ಸಿನಿಮಾ ಒಂದು ಬಂತು, ಗೆಲ್ತು. ಸೊ ಬಟ್ ಬೇಕಾದಷ್ಟು ಸ್ಟಾರ್ಗಳ ಸಿನಿಮಾನು ಬಂತು, ಮುಗ್ಗರಿಸ್ತು. ಸೊ ಯಾವ ತರ ಸಿನಿಮಾಗಳು ಮಾಡಬೇಕು ಅಂತ ನಿಮ್ಮ ಒಂದು ಅನಿಸಿಕೆ? ಸಿನಿಮಾ ಯಾವ ತರ ಇದೇ ತರ ಓಡುತ್ತೆ ಅನ್ನೋದು ಅದು ಹೇಳಕ್ಕಾಗಲ್ಲ ಮೇಡಮ್. ಅದು ಯಾವಾಗ ಜನರಿಗೆ ಏನು ಇಷ್ಟ ಆಗುತ್ತೋ ಹೇಳಕ್ಕಾಗಲ್ಲ. ಎಷ್ಟೋ ಸರಿ ತುಂಬಾ ಅದ್ಭುತ ಸಿನಿಮಾ ಬಂದಿರ್ತವೆ, ಸೊ ಅದು ತಲುಪಿಸೋದ್ರಲ್ಲಿ ತುಂಬಾ ಇದಾಗಿರುತ್ತೆ. ಸೊ ಆ ಥರ ಇಂಥ ಸಿನಿಮಾನೇ ಓಡುತ್ತೆ ಅನ್ನೋದು ನಾನು ನಿಜವಾಗ್ಲೂ ಹೇಳಕ್ಕಲ್ಲ ಆಡಿಯನ್ಸ್ನ ನಾವು. ಯಾಕಂದ್ರೆ ಸೊ ಇವಾಗ ಒಂದು ವಾರಕ್ಕೆ ನೀವು OTT ಪ್ಲಾಟ್ಫಾರ್ಮ್, ಮೊಬೈಲ್, ಇಡೀ ಜಗತ್ತೇ ಆಡಿಯನ್ಸ್ ಕೈಯಲ್ಲಿದೆ ಇವಾಗ ಮೊಬೈಲ್. ಯಾವ ಸಿನಿಮಾ ಏನಂತ ಅವ್ರು ನೋಡ್ಬಿಡ್ತಾರೆ. ಸೊ ನಾವೇನು ಅವ್ರಿಗೆ ಪ್ರೆಷರ್ ಹಾಕಿ ನೀವು ನೋಡಿ ನಮ್ದು ಅದ್ಭುತ ಆಗಿದೆ ಹೇಳೋ ಅವಶ್ಯಕತೆನೇ ಇಲ್ಲ. ಜಡ್ಜ್ ಅವ್ರು ಮಾಡಿಬಿಡ್ತಾರೆ. ಅವರಷ್ಟು ಬುದ್ಧಿವಂತರು ಯಾರೂ ಇಲ್ಲ ಆಡಿಯನ್ಸ್ನ. ಸೊ ಅವ್ರಿಗೆ ಏನು ಒಂದು ಎಂಟರ್ಟೈನ್ಮೆಂಟ್, ನನ್ನ ಪ್ರಕಾರ ಕೇಳಿದ್ರೆ ಎಂಟರ್ಟೈನ್ಮೆಂಟ್. ನೀವು 2 ಅವರ್ ಬರ್ತೀರಾ, ನಮ್ಮ ನಂಬಿ ಬರ್ತೀರಾ, ದುಡ್ಡು ಕೊಡ್ತೀರಾ. ನೀವು 2 ಅವರ್ ದುಡ್ಡಿಗಿಂತ 2 ಅವರ್ ನೀವು ನನಗೆ ಟೈಮ್ ಕೊಡ್ತಾ ಇದ್ದೀರಾ, ದಟ್ಸ್ ಇಂಪಾರ್ಟೆಂಟ್. ಅದು ತುಂಬಾ ಮುಖ್ಯ. ದುಡ್ಡು ಅವರು 2 ಅವರಲ್ಲಿ ಎಷ್ಟು ಬೇಕಾದ್ರೆ ಸಂಪಾದನೆ ಮಾಡ್ಬೋದು, ಬಟ್ ಅಲ್ಲಿ ನನಗೆ ದುಡ್ಡು ಕೊಟ್ಟು ನನಗೆ 2 ಅವರ್ಸ್ ಇಡೀ ಫ್ಯಾಮಿಲಿ ಬಂದು ನನಗೋಸ್ಕರ ನಾನು ತೆಗ್ದಿರೋ ಸಿನಿಮಾನ ನೋಡ್ತಾರಂತಂದ್ರೆ ನಾನು ಅವ್ರಿಗೆ ಎಷ್ಟು ಎಂಟರ್ಟೈನ್ಮೆಂಟ್ ಮಾಡ್ಬೇಕು, ಅವ್ರಿಗೆ ಏನ್ ಬೇಕು ಅನ್ನೋದು ನಾನು ಪ್ರಿಪೇರ್ ಆಗಿರ್ಬೇಕು. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಥರ ನಾವು ಇಂಪಾರ್ಟೆಂಟ್ ಇದ್ದಾಗ ಅವ್ರಿಗೆ ಏನ್ ಬೇಕು ಅನ್ನೋದು ನಾವು ಕೊಡ್ಬೇಕು. ಸೊ ಕಂಟೆಂಟ್ ಅದು ಕೆಲವೊಂದು ಹಿಂಗೆ ಅಂತ ಯಾವ ಸಿನಿಮಾ ಹೆಂಗೆ ಅಂತ ಹೇಳಕ್ಕಾಗಲ್ಲ. ಅದು ಒಂದೊಂದ್ಸತೆ
ಲಾಜಿಕ್ ಸಿನಿಮಾ ಸಕ್ಸಸ್ಗೆ ನೋ ಲಾಜಿಕ್ ಮೇಡಮ್, ಸೂತ್ರ ಅಂತಾನೆ ಇಲ್ಲ. ನಮ್ಮ ಕೆಲಸ ನಾವು ಪ್ರಾಂಪ್ಟ್ ಆಗಿ ಮಾಡ್ಬೇಕು ಆಡಿಯನ್ಸ್ಗೆ. ಸೊ ಅದು ಅಷ್ಟೇ ನಾನು ಹೇಳಕ್ ಇಷ್ಟಪಡ್ತೀನಿ. ಒಂದು ಸ್ಪಾರ್ಕ್ ಅಷ್ಟೇ, ಎಲ್ಲ ಒಂದು ಇಷ್ಟ ಆಯ್ತು ಅಂದ್ರೆ ಬಾಯಿ ಮಾತಲ್ಲಿ ಹರಡ, ಅದು ಟಾಕ್ ಆಗ್ಬಿಡುತ್ತೆ. ಅದನ್ನ ನಾವು ಯೋಚನೆ ಮಾಡ್ಬೇಕು ಅಷ್ಟು, ಜನರಿಗೆ ಏನ್ ಬೇಕು, ಈ ತರ ಇದ್ರೆ ಇಷ್ಟಪಡ್ತಾರ ಅಥವಾ ಈಗಿನ ಟ್ರೆಂಡ್ ಏನಿದೆ, ಸೊ ಆ ತರದಲ್ಲಿ ಇದು ಮಾಡಿ. ಯಾಕಂದ್ರೆ ಹೆವಿ ಕಾಂಪಿಟೇಷನ್ ಇದೆ. ಸೊ ಒಂದು ವಾರಕ್ಕೆ ಕನ್ನಡದಲ್ಲೇ ಒಂದು 7-8 ಸಿನಿಮಾ ಬರ್ತವೆ, ಬೇರೆ ಸ್ಲಾಂಗ್ ಅಲ್ಲೇ ಒಂದು 3 ಸಿನಿಮಾ, ಒಂದು 10-12 ವಾರಕ್ಕೆ ಬಂದ್ರೆ ಸೊ ಆಡಿಯನ್ಸ್ ಕನ್ಫ್ಯೂಸ್ ಆಗುತ್ತೆ ಯಾವ ಸಿನಿಮಾ ನೋಡ್ಬೇಕು ಏನು ಅಂತ. ಸೊ ಅವ್ರಿಗಿರೋ ಟೈಮ್ ಅಲ್ಲಿ ಬಂದು ನಮ್ ಸಿನಿಮಾ ನೋಡೋ ತರ ಮಾಡ್ಬೇಕಂದ್ರೆ ನಾವು ಯಾವ ತರ ಮಾಡ್ಬೇಕು ಅನ್ನೋದು ಸೊ ಪ್ರತಿಯೊಬ್ಬ ಫಿಲ್ಮ್ ಮೇಕರ್ಗೆ ಅದು ಯೋಚನೆ ಮಾಡ್ಬೇಕಾದ ವಿಷಯ. ಎಕ್ಸಾಕ್ಟ್ಲಿ. ಸೊ OTT ನಲ್ಲಿ ರಿಲೀಸ್ ಆಗಿದೆ, ಸೊ ಹೇಗಿದೆ ರೆಸ್ಪಾನ್ಸ್? ತುಂಬಾ ಚೆನ್ನಾಗಿ ಬರ್ತಿದೆ. ಮೊನ್ನೆ ಡ್ಯಾಶ್ ಬೋರ್ಡ್ ನೋಡಿದ್ವಿ, ತುಂಬಾ ಚೆನ್ನಾಗಿ ಹೋಗ್ತಿದೆ ಅಂತ ಅವರು ಹೇಳಿದ್ರು KRG ಸ್ಟುಡಿಯೋದಿಂದ. ಸೊ ಈಗ ಒಂದು 4 days ಆಗಿದೆ. ಸೊ ಇನ್ನು ಇದೆ ಮುಂದೆ ಜರ್ನಿ, ತುಂಬಾ ಹೋಗ್ತಿದೆ. ಇನ್ನೊಂದು ಫ್ಯಾಮಿಲಿ ಅವರೆಲ್ಲ ಇವಾಗ ಸಿನಿಮಾ ನೋಡ್ತಾ ಇದಾರೆ. ಸೊ ನೋಡ್ಬಿಟ್ಟು ಇವಾಗ ಕಾಲ್ ಮಾಡ್ತಾ ಇದ್ರ, ಸರ್ ಹಿಂಗಿದೆ ಅಂತ ಗೊತ್ತಿದ್ದಿಲ್ಲ ಸರ್ ಸಿನಿಮಾ, ಸೊ ನಾವು ಮಿಸ್ ಮಾಡ್ಕೊಂಡಿವಿ ಸರ್ ಥಿಯೇಟ್ರಿಕಲ್ಲಿ, ಇವಾಗೆಲ್ಲ ಫ್ಯಾಮಿಲಿ ಕೂತು ಟಿವಿಲಿ ನೋಡ್ತಾ ಇದೀವಿ ಸರ್, ತುಂಬಾ ಚೆನ್ನಾಗಿದೆ, ಇದೇ ತರ ಮಾಡಿ ಸರ್ ಅಂದೆ. ಅಂದ್ರೆ ನಾನು ಅದೇ ಹೇಳೋದು ಏನಂತಂದ್ರೆ, ದಯವಿಟ್ಟು ಈ ತರ ಒಂದು ಏನೋ ಒಂದು ಯೂನಿಕ್ ಆಗಿ ಒಂದು ಸಬ್ಜೆಕ್ಟ್ ಬಂದಾಗ ದಯವಿಟ್ಟು ಥಿಯೇಟರ್ ಅಲ್ಲಿ ನೋಡಿ. ಹೌದು. ಸೊ ಆಮೇಲೆ ತುಂಬಾ ಸಿನಿಮಾ ಬರ್ತವೆ, ನಾಟ್ ಓನ್ಲಿ ಪಪ್ಪಿ, ತುಂಬಾ ಸಿನಿಮಾ ಬಂದಾಗ ದಯವಿಟ್ಟು ಥಿಯೇಟರ್ ಅಲ್ಲಿ ನೋಡಿ. ಅದು ಥಿಯೇಟರ್ ವಿಷನ್ ಅದನ್ನೆಲ್ಲ ಮಿಸ್ ಮಾಡ್ಕೋಬೇಡಿ. ಸೊ ಆಮೇಲೆ ನೀವು, ನಮಗ್ ಗೊತ್ತು ನಮ್ ಸಿನಿಮಾ ಇಂಡಸ್ಟ್ರಿ ಗೊತ್ತು, ಆಮೇಲೆ ನೀವು ಸಿನಿಮಾ OTT ನೋಡ್ತೀರಾ, ಮತ್ತೆ ಪೇಚಾಡ್ದು ಈ ತರ ತುಂಬಾ ಸಿನಿಮಾ ಆಗಿದ್ದಾವೆ. ಸೊ ದಿಯಾ ಆಯ್ತು, ಲವ್ ಮಾರ್ಕ್ ಟೈಲ್ ಆಯ್ತು, ತುಂಬಾ ಸಿನಿಮಾಗಳು ಎಕ್ಸಾಂಪಲ್ ಸಿಗ್ತವೆ. ಥಿಯೇಟರ್ ಅವರು ನೋಡ್ಲಿಲ್ಲ, ಸೊ ಅದಾದ್ಮೇಲೆ OTT ಬಂದಾಗ ನೋಡಿ ಗಿಲ್ಟಿ ಈ ಸಿನಿಮಾ ನಾನು ನೋಡಿಲ್ಲ. ಸೊ ಸೇಮ್ ಪಪ್ಪಿ ಹಂಗೆ ಆಗ್ತಾ ಇದೆ. ಈಗಲೂ ತೆಗೆದ್ರೆ ಒಂದು 20 ಮೆಸೇಜ್ ಬರ್ತವೆ, ಸರ್ ಸೂಪರ್ ಆಗಿದೆ, ಇವಾಗ ನೋಡಿದೆ, ಅದ್ಭುತವಾಗಿದೆ, ನಾ ಥಿಯೇಟ್ರಿಕಲ್ಲಿ ಏನ್ ಮಾಡ್ಲಿಲ್ಲ, ಪಪ್ಪಿ 2 ಬಂದ್ರೆ ನಾ ಡೆಫಿನೆಟ್ ಆಗಿ ನೋಡ್ತೀನಿ. ಸೊ ಆತರ ಕನ್ನಡ ಒಂದು ಏನೋ ಒಂದು ಯೂನಿಕ್ ಒಂದು ಸಬ್ಜೆಕ್ಟ್ ಬಂದಾಗ ದಯವಿಟ್ಟು ಥಿಯೇಟರ್ ಅಲ್ಲಿ ನೋಡಿ ಅಂತ ನಾನು ಇಷ್ಟಪಡ್ತೀನಿ. ಕನ್ನಡ ಸಿನಿಮಾಗಳು ಬಂದಾಗ ಅದರಲ್ಲೂ ಅದೇ ನಿಮಗೆ ಟ್ರೈಲರ್ ನೋಡಿನೋ ಕಂಟೆಂಟ್ ನೋಡಿದಾಗ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ಸಿದಾಗ OTT ಬಂದಾಗ ನೋಡ್ಕೊಂಡ್ರೆ ಆಯ್ತು ಅಂತ ದಯವಿಟ್ಟು ಕೂತ್ ಬಿಡಬೇಡಿ. ಥಿಯೇಟ್ರಿಗೆ ಹೋಗಿ ಟಿಕೆಟ್ ತಗೊಳ್ಳಿ, ಸಿನಿಮಾ ನೋಡಿ, ಅದರಿಂದ ಡೈರೆಕ್ಟರ್ಗೂ ಒಂದು ಸಪೋರ್ಟ್ ಆಗುತ್ತೆ, ಪ್ರೊಡಕ್ಷನ್ ಹೌಸಿಗೂ ಸಪೋರ್ಟ್ ಆಗುತ್ತೆ, ಬಟ್ ಪ್ಲಸ್ ನಿಮಗೂ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್. ಥಿಯೇಟರ್ ಆಂಬಿಯನ್ಸ್ ಅಲ್ಲಿ ಕೂತ್ಕೊಂಡು ನೋಡಿದಾಗ ಸೌಂಡು ವಿಜುವಲ್ಲು ಜೊತೆಗೆ ನಿಮ್ಮ ಫ್ಯಾಮಿಲಿ ಜೊತೆ ಒಟ್ಟಿಗೆ ಕೂತ್ಕೊಂಡು ಡೈವರ್ಷನ್, ಅವಾಗ OTT ನೋಡಿದಾಗ ಪ್ರತಿ ಸತಿ ಪಾಸ್ ಮಾಡಬೇಕು, ಆಮೇಲೆ ಏನೋ ಒಂದು ಕೆಲಸ ಇದ್ದಾಗ ಎದ್ದೋಗು, ಮತ್ತೆ ಬಂದು ಮತ್ತೆ ನೋಡು, ಆ ತರ ಆಗ್ತಾ ಇರುತ್ತೆ. ಥಿಯೇಟರ್ ಇದ್ದಾಗ ಒಟ್ಟಿಗೆ ಕೂತ್ಕೊಂಡು ನೋಡಿ. ಸೊ ಒಳ್ಳೆ ಸಿನಿಮಾ, ಕನ್ನಡ ಸಿನಿಮಾ ಬಂದಾಗ ದಯವಿಟ್ಟು ಥಿಯೇಟರ್ ನಲ್ಲಿ ನೋಡಿ ಅಂತ ಹೇಳ್ತಾ, ಕೊನೆಯ ಪ್ರಶ್ನೆ, ಸಿನಿಮಾ ಅನ್ನ ಪ್ರೊಫೆಷನ್ ಆಗಿ ಆಯ್ಕೆ ಮಾಡ್ಕೊಂಡಿದ್ದೀರಾ, ಸಿನಿಮಾ ಮತ್ತೆ ಜೀವನವನ್ನ ಒಂದ್ ಲೈನ್ ಅಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಒನ್ಲೈನ್ ಕಾನ್ಸೆಪ್ಟೇ ಇಲ್ಲ. ಏನಾದ್ರು ಬಿಫೋರ್ ಪಪ್ಪಿ ಒಂಥರ ಜೀವನ, ಈಗ ಒಂದು ಮಟ್ಟಿಗೆ ಅಲ್ಲ, ನೀವು ಒಬ್ಬರು ಸ್ಟಾರ್ ಡೈರೆಕ್ಟರ್ ಇವಾಗ. ಸೊ ಆಫ್ಟರ್ ಪಪ್ಪಿ ಹೇಗೆ? ಅದೇ ಬಿಫೋರ್ ಪಪ್ಪಿ ಯಾರು ನಮ್ಮನ್ನ ಮಾತೇ ಆಡಿಸ್ತಿದ್ದಿಲ್ಲ. ಸೊ ಕ್ಯಾಮ್ರಾ ಕೈಯಲ್ಲಿ ಇಟ್ಕೊಂಡು ಹೋಗಿ ಇವನ್ ಏನ್ ತೆಗಿತೆ ಎಷ್ಟೋ ನನ್ನ ಫ್ರೆಂಡ್ಸ್, ನನ್ನ ಅದೇ ಹೇಳ್ದಲ್ಲ, ನನ್ನಿಂದ ವರ್ಕ್ ಮಾಡಕ್ ಬಂದವರು ಬಿಟ್ಟು ಹೋದಾಗ ಏನ್ ಕೆಲಸ ಮಾಡ್ತಾನೆ, ಏನೇನ್ ತೆಗಿತೇನೆ. ಆಮೇಲೆ ಎಷ್ಟೋ ಜನರಿಗೆ ಫಸ್ಟ್ ಆಫ್ ಆಲ್ ನಾನು ಈ ಸಬ್ಜೆಕ್ಟ್ ಪಪ್ಪಿ ಅಂತ ಅಪ್ರೋಚ್ ಮಾಡಿದಾಗ ಅವರು ನಾಯಿದು ಅಂತೆ ಹುಡುಗರಂತೆ ಯಾರೋ ನೋಡ್ತಾರೆ, ಈ ಹೀರೋಗಳದೇ ನೋಡ್ತಾ ಇಲ್ಲ, ನಾಯಿದೆ ನೋಡ್ತಾರೆ ಅನ್ನೋ ತರ ತುಂಬಾ ಇದು ಮಾಡಿದವ್ರು ಇದಾರೆ. ಸೊ ಅವ್ರಿಗೆ ಬೆಸ್ಟ್ ಆನ್ಸರ್ ಇದಾಗಿದೆ. ಬಟ್ ಒಬ್ಬ ರೈಟರ್ಗೆ ಗೊತ್ತಿರುತ್ತೆ ಅದು. ಸೊ ಅವ್ನ್ ಏನ್ ತೆಗಿತಾನೆ, ಅವ್ನ್ ಏನ್ ಮಾಡ್ತಾನೆ ಅನ್ನೋದು. ಸೊ ನಾನು ಹೇಳೋದು ಇಷ್ಟೇ ಅಂದ್ರೆ, ಬಿಫೋರ್ ಅಷ್ಟು ಇದಿದ್ದಿಲ್ಲ, ಇವಾಗ ಒಂದು ರೆಸ್ಪೆಕ್ಟ್ ಬಂದಿದೆ. ಏನೋ ಇವನ್ ಏನು ಕೊಟ್ರು ಮಾಡ್ತಾನೆ, ಸೊ ಇವನ್ ಹೇಳಿದ್ ನಿಜ ಅನ್ನೋ ತರ ಒಂದು ಇದಾಗ್ತಾ ಇದೆ ಇವಾಗ ಅಷ್ಟೇ. ಸೂಪರ್. ಸೊ ತುಂಬಾ ಖುಷಿ ಆಯ್ತು. ಫಸ್ಟ್ ಆಫ್ ಆಲ್ ನಮಗೆ ತುಂಬಾ ಖುಷಿ ಆಯ್ತು FMC ಅಲ್ಲಿ ನಿಮ್ಮನ್ನ ಕರೆಸಿ ಮಾತಾಡ್ಸೋದಕ್ಕೆ. ಬಿಕಾಸ್ ರಿಲೀಸ್ ಟೈಮ್ ಅಲ್ಲಿ ನಿಮ್ದೊಂದು ಟೆನ್ಷನ್, ನಿಮ್ದೊಂದು ಎಕ್ಸ್ಪೆಕ್ಟೇಷನ್ ಬೇರೆ ಇತ್ತು. ಗೆದ್ದು ನಗುವ ಮುಖವನ್ನ ತೋರ್ಸೋದಕ್ಕೆ ನಮಗ್ ತುಂಬಾ ಹೆಮ್ಮೆ ಆಗ್ತಾ ಇದೆ. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್ ಅಂಡ್ ವಿಶ್ ಯು ಆಲ್ ದ ಬೆಸ್ಟ್. ನಿಮ್ಮ ಮುಂದಿನ ಎಲ್ಲಾ ಸಿನಿಮಾಗಳು ಇದೇ ತರ ಮಾಡಿ, ಇನ್ನು ಹೆಚ್ಚೇನೆಲ್ಲ ಬೇಕು ಅದನ್ನೆಲ್ಲ ಹಾಕೊಂಡ್ ಮಾಡಿ ನೆಕ್ಸ್ಟ್ ಸಿನಿಮಾಗೆ ಅಂತ ಹೇಳ್ತಾ ವಿಶ್ ಯು ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ಅದಲ್ಲದೆ ನಾನು FMCಗೆ ನಾನು ಖಂಡಿತವಾಗಿ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಪಪ್ಪಿ ಸಿನಿಮಾ ಇನ್ನು ಪ್ರಮೋಷನ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಫಸ್ಟ್ ಇಂಟರ್ವ್ಯೂ ಮಾಡಿದ್ದು ನೀವೇ. ಥ್ಯಾಂಕ್ ಯು ಸೊ ಮಚ್. ಇವಾಗ 50 days ಫಂಕ್ಷನ್ ಆದ್ಮೇಲೆ ಅದ್ರದ್ದು ಸೆಲೆಬ್ರೇಷನ್ ಮಾಡ್ತಾ ಇರೋದು ನೀವೇ. ಸೊ ಖಂಡಿತ ಸರ್ ಮೇಡಮ್, ನಿಮ್ಗೆ ಯಾವತ್ತೂ ನಾವು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀವಿ.
ಅಂಡ್ ಆಲ್ ದ ಬೆಸ್ಟ್. ಅಂಡ್ 50 ಡೇಸ್ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಸಿನಿಮಾ ಇನ್ನು ನೋಡದೇ ಇರೋರು ಥಿಯೇಟರ್ ನಲ್ಲಿ ಇದೆಯಾ ಈಗ? ಒಂದು ಆ ಕಡೆ ನಾರ್ತ್ ಸೈಡ್ ಇದೆ. ಸೊ ಇವಾಗ ಅಮೆಜಾನ್ ಪ್ರೈಮ್, ಅಮೆಝಾನ್ ಅಲ್ಲಿ ಅಂತೂ ದಯವಿಟ್ಟು ಸಿನಿಮಾ ನೋಡಿ. ನೋಡದೇ ಇರೋರು, ಕಾದು ಕೂತಿರೋರು, OTT ಗೆ ಬಂದ್ರೆ ನೋಡ್ತೀವಪ್ಪ ಅಂತ ಹೇಳಿದವರು OTT ನಲ್ಲಿ ದಯಮಾಡಿ ಸಿನಿಮಾ ನೋಡಿ. ಅಂಡ್ ಮತ್ತೆ ನಿಮ್ಮ ಬರುವ ಮುಂದಿನ ಎಲ್ಲ ಪ್ರಾಜೆಕ್ಟ್ ಗಳಿಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಸೊ FMC ವತಿಯಿಂದ ತುಂಬಾ ಖುಷಿಯಿಂದ ನಾವು ನಿಮಗೆ ಇದನ್ನ ಕೊಡ್ತಾ ಇದ್ದೀವಿ. ಮತ್ತಷ್ಟು ಒಳ್ಳೆ ಸಿನಿಮಾಗಳು ಮಾಡಿ ಅಂಡ್ ಇಲ್ಲೇ ಕುತ್ಕೊಂಡು ಮಾತಾಡೋಣ. ಹೊಸ ರಿಲೀಸ್ ಆಗೋ ಸಿನಿಮಾದ ಬಗ್ಗೆನೂ ನಾವೇ ಫಸ್ಟ್ ಇಂಟರ್ವ್ಯೂ ಮಾಡ್ತೀವಿ, ಸೆಕೆಂಡ್ ಸಿನಿಮಾದ ಬಗ್ಗೆನೂ ಅಂತ ಅನ್ಕೊಳ್ತಾ ಮತ್ತಷ್ಟು ಸಕ್ಸಸ್ ನಿಮಗೆ. ಖಂಡಿತ FMC ಕಡೆಯಿಂದ ನೀವು ಈ ತರ ಬರೋ ಯಾವುದೇ ಒಬ್ಬ ಫಿಲ್ಮ್ ಮೇಕರ್ನ ಕರೆದು ಮಾಡಿಸಿ ಮಾತಾಡಿಸಿ ಅವನ ನೋವು ನಲಿವುಗಳನ್ನ ಅನ್ಸ್ತಾ ಇರೋದ್ರಿಂದ ಅದಕ್ಕೆ ನಾನು ನಿಮಗೆ ಯಾವತ್ತೂ ಋಣಿಯಾಗಿರ್ತೀನಿ. ಕನ್ನಡ ಸಿನಿಮಾಕ್ಕೆ ಇದೇ ತರ ನಿಮ್ ಪ್ರೋತ್ಸಾಹ ಯಾವಾಗ್ಲೂ ಇರ್ಲಿ ಅಂತ ನಾನು ಕೇಳ್ಕೊಂತೀನಿ. ಥ್ಯಾಂಕ್ ಯು ಸರ್. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ ಪಪ್ಪಿ ಹುಡುಗರು. ನಮ್ ರಾಷ್ಟ್ರದ ಹಣ್ಣು ಮಾವಿನ ಹಣ್ಣು ಅನ್ಲಿ ಹೂಲೆ ನೀರೇ ನಂಗಂದಿ ನಾ ಟೊಮೊಟೊ ಅನ್ಕೊಂತೀನಿ ಹಬ್ಬ ತರಕಾರಿಲಿ. ನಮ್ಮ ಪಪ್ಪಿ ಸಿನಿಮಾ ಥಿಯೇಟರ್ ನಲ್ಲಿ 50 ದಿನ ಪೂರೈಸಿ ಇವಾಗ ಅಮೆಝಾನ್ ಪ್ರೈಮ್ ನಲ್ಲಿ ಬಂದಿದೆ. ದಯವಿಟ್ಟು ನಮ್ಮ ಪಪ್ಪಿ ಸಿನಿಮಾ ನೋಡಿ, ಹಂಗೆ ನಿಮ್ ಫ್ರೆಂಡ್ ಎಲ್ಲರಿಗೂ ಶೇರ್ ಮಾಡಿ. ನಮಸ್ಕಾರ. ನಿಮ್ಮ ದೂರ ಹೋದ್ಲಿ? ನಮ್ದ ಹೊಸಪೇಟೆ ಕುಲ್ಗಮ್ಮ. ಇವ್ ನಮ್ಮ ಮನೆ ದೂರ ವರ್ಷ 2 ಭೇಟಿ ಮಾಡ್ತೀವಿ ನಾವಲ್ಲಿ.